ಆ ಹೇಳವ್ವ, ಏನ್ ಮಾಡ್ಕೊಂಡಿರೋದು? ಟೀಚರ್. ಹೌದಣ್ಣ, ಗೌರ್ಮೆಂಟ್ ಸ್ಕೂಲಲ್ಲಿ ಟೆಂಪ್ರವರಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದೀವಣ್ಣ. ಆಯ್ತು ಆಯ್ತು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಆಗ್ಲೇ 1 ವರ್ಷ ಮೇಲಾಯ್ತಣ್ಣ. ನಾವು ಡೈಲಿ ಮಾಡ್ತಾ ಇರ್ತೀವಣ್ಣ. ನಿಮ್ಗೆ ಯಾವಾಗ ಕಮೆಂಟ್ ಕೂಡ ಆಗ್ತಾ ಇರ್ತೀವಿ. ಲೈವ್ ಅಲ್ಲಿ ಯಾವ ಪ್ರೋಗ್ರಾಮು ಮಿಸ್ ಮಾಡಲ್ಲ ಅಣ್ಣ. ಓಹೋ, ಹೌದಾ? ಹೌದಣ್ಣ, ಎನಿ ಟೈಮ್ ನೈಟ್ ಬಂದ ಅಂದ್ರೆ ನಿಮ್ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ. ಮಕ್ಳು ಹೋಮ್ವರ್ಕ್ ಮಾಡ್ಸಿದ ಅದ್ ಮತ್ತೆ ತಿರ್ಗಾ ಮಲ್ಕೋಬೇಕಾದ್ರೂ ಇಯರ್ಫೋನ್ ಹಾಕೊಂಡ್ ಕೇಳಿಸ್ಕೊಂಡೇ ಮಲ್ಕೋತೀವಣ್ಣ. ಹ್ಮ್ 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 ನಿಮ್ಗೆ ಒಂದ್ಸಲ ಕಮೆಂಟ್ ಮಾಡಿದ್ದೆ ಅಣ್ಣ, ಡೈಲಿ ಪ್ರೋಗ್ರಾಮ್ ಮಾಡಿ ಸರ್, ನಿಮ್ ಪ್ರೋಗ್ರಾಮ್ ಕೇಳ್ಬೇಕು ನಾವು ಒಂದ್ ಡೈಲಿ. ಓಹೋ, ಹೌದು 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 ಹೌದು. ನೋಡಿ, ಇದೇ ಮೊದಲನೇ ಸಾರಿ ಮಾತಾಡ್ತಿರೋದ ನಿಮ್ ಜೊತೆ? ಹೌದಣ್ಣ, ಇದೇ ಮೊದ್ಲನೇ ಸಲ ಕಾಲ್ ಸಿಕ್ಕಿರೋದು. ತುಂಬಾ ಖುಷಿ ಆಗ್ತಿದೆ ಅಣ್ಣ. ಸಂತೋಷ. ಏನೋ ನಿಮ್ಮ ಆಶೀರ್ವಾದ ನನ್ ಮೇಲೆ ಸಿಕ್ಕಿದೇನೋ ಅನ್ನೋಷ್ಟು ಖುಷಿ ಆಗ್ತಿದೆ ಅಣ್ಣ. ಅಯ್ಯೋ, ನಾವೆಲ್ಲ ಬಹಳ ಚಿಕ್ಕವರು, ಹಾಗೇನಿಲ್ಲ. ಕೃಷ್ಣನ ಅನುಗ್ರಹ ನಿನ್ ಮೇಲಿದ್ರೆ ಅಷ್ಟೇ ಸಾಕು. ಬಹಳ ಕಾರ್ಯಕ್ರಮವನ್ನು ನೋಡ್ತೀರಾ ಅನ್ಸುತ್ತೆ, ಬಹಳ ಖುಷಿ. ಹೌದಣ್ಣ, ನಾನು ಫ್ರೀ ಇದ್ದಾಗ ಕ್ಲಾಸ್ ಮುಗಿಸ್ಕೊಂಡ್ ಮನೆಗ್ ಬರ್ತಿದಂಗೆ ಬಸ್ಸಲ್ಲಿ ಇಯರ್ಫೋನ್ ಹಾಕೊಂಡ್ ಕೇಳಿಸ್ಕೊತಾ ಇರ್ತೀನಿ ಅಣ್ಣ. ಆ ಹೆಣ್ಮಕ್ಳು ಕತೆ ಎಲ್ಲ ಕೇಳ್ತೀರಾ? ಹೌದಣ್ಣ, ಹಿಂದೆಯಿಂದನು ಒಂದ್ ಪ್ರೋಗ್ರಾಮ್ ಬಿಡಲ್ಲ ಅಣ್ಣ. ನನ್ಗೇನಾದ್ರು ಕೇಳಲಿಲ್ಲ ಅಂದ್ರೆ ಅವತ್ತು ಏನೋ ಒಂಥರ ಮನ್ಸಕ್ ಏನೋ ಒಂಥರ ನೆಮ್ಮದಿನೇ ಇಲ್ಲ ಅನ್ಸ್ಬಿಡುತ್ತೆ. ನಿಮ್ ವಾಯ್ಸ್ ಕೇಳಿ ನೀವ್ ಕೊಡ್ತಿರಲ್ಲ ಆ ಮೋಟಿವೇಶನ್ ಸ್ಪೀಚ್ ಕೇಳಿ ನಾ ಮಲ್ಗ್ಬೇಕು ಅನ್ನೋ ಆಸೆ ಅಣ್ಣ. ಒಳ್ಳೇದಾಗ್ಲಿ ತಾಯಿ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ತುಂಬಾ ಇದೆ ಅಣ್ಣ, ಆದ್ರೆ ಅಷ್ಟು ದೊಡ್ಡದಾಗಿ ಹೇಳಕ್ಕಾಗಲ್ಲ. ಸ್ವಲ್ಪ ಚಿಕ್ಕದಾಗಿ ಹೇಳ್ಬೋದು ಅಷ್ಟೇ ಅಣ್ಣ. ಅಷ್ಟೆಲ್ಲ ಹೇಳಕ್ ತುಂಬಾ ಟೈಮ್ ಆಗ್ಬಿಡುತ್ತೆ. ನಿಮ್ಮ ವಯಸ್ಸೆಷ್ಟು? ಅಣ್ಣ ನಮ್ಗೆ 30 ವರ್ಷ ಅಣ್ಣ. ಸಂತೋಷ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಈ ಟೆಂಪ್ರವರಿ? ಈಗ 2 ವರ್ಷದಿಂದ ಅಣ್ಣ ಮಾಡ್ತಾ ಇದ್ದೀನಿ. ಓಕೆ, ಹೇಳವ್ವ, ಏನಾಯ್ತು? ಅಂದ್ರೆ ಅಣ್ಣ, ನಮ್ ಮದ್ವೆಗಾಗ್ಲೇ 11 ವರ್ಷ ಆಯ್ತು. ಮದುವೆ ಆಗಿ 11 ವರ್ಷ? ಹೌದಣ್ಣ. ಅಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ಇಬ್ರು ಆಯ್ತು. 11 ವರ್ಷ ಆಯ್ತು ಸರ್. ಅಣ್ಣ ಮದ್ವೆ 11 ವರ್ಷ ಆಯ್ತು. ಅಂದ್ರೆ ನಾವು ಅಣ್ಣ ಒಬ್ಬ ಇದಾರೆ, ತಮ್ಮ ಒಬ್ರು ಇದಾರೆ, ನಾವು 3 ಜನ. ಏನೇನ? ನನ್ ಧ್ವನಿ ಕೇಳ್ತಿದ್ಯಾ? ಕೇಳಿಸ್ತಾ ಇದೆ, ಹೇಳಿ. ಹೇಳವ್ವ. ಅದೇ ಅಣ್ಣ ಒಬ್ರು ಇದಾರೆ, ಮತ್ತೆ ನಮ್ಮ ತಮ್ಮ ಒಬ್ರು ಇದಾರೆ, ಮತ್ತೆ ನಾವು 3 ಜನ. ಅಣ್ಣ ಒಬ್ರು ಇದಾರೆ ಅಷ್ಟೇ ಕೇಳಿಸಿದ್ದು, ಇನ್ನು ಮಿಕ್ಕಿದ್ ಕೇಳಿಸ್ಲಿಲ್ಲ. ಅಣ್ಣ ಒಬ್ರು ಇದಾರೆ, ತಮ್ಮ ಒಬ್ರು ಇದಾರೆ, ಮತ್ತೆ ನಾನೊಬ್ಳು, 3 ಜನ ಇದೀವಣ್ಣ. ಓಕೆ, ನಿಮ್ಮ ಅಪ್ಪ ಅಮ್ಮಂಗ್ ನೀವು 3 ಜನ ಮಕ್ಳು? 3 ಜನ ಮಕ್ಕಳು ಅಣ್ಣ. ನೀವು 2ನೇವರು? ನಮ್ಮ ಮಧ್ಯದವ್ರಣ್ಣ. ಹೌದು. ಅಂದ್ರೆ ನಾವು ಅಂದ್ರೆ ನಮ್ಮನೆ ಹೆಣ್ಣು ಓದ್ತಾ ಇದ್ರೆ ಅವಾಗಿಂದನು ಹೆಣ್ಣೋರ್ ಗಣ್ಣೋರ್ ಬರೋರು ಹೋಗ್ತಾ ಇದ್ರು. ಅಂದ್ರೆ ನನಗ್ ಮದ್ವೆ ಆಗಕ್ಕೆ ಇಷ್ಟ ಇರ್ಲಿಲ್ಲ ಅಣ್ಣ. ಅವಾಗ ನನ್ ಸ್ವಲ್ಪ ಓದ್ಬೇಕು ಅನ್ನೋ ಆಸೆ ತುಂಬಾ ಇತ್ತು. ಹಂಗಾಗಿ ನನ್ ಮದ್ವೆ ಆಗಲ್ಲ ಅಂತ ಹೇಳಿ ನಮ್ಮ ಅಪ್ಪನ ಮೇಲೆ ಹಠ ಮಾಡ್ಕೊಂಡಿಲ್ಲ, ನಾನು ಓದ್ಲೇಬೇಕು, ಅವ್ರ SLCಗೆ ಮದ್ವೆ ಮಾಡ್ಬೇಕು ರಿಲೇಷನ್ಗೆ ಅಂತ ಮಾಡಿದ್ರು. ಆದ್ರೆ ನಮ್ಮಮ್ಮ ಅವ್ರ ರಿಲೇಷನ್ ಕೊಡಕ್ ಇಷ್ಟ ಇರ್ಲಿಲ್ಲ, ನಮ್ಮ ಅಮ್ಮನ ಕಡೆ ರಿಲೇಷನ್ಗೆ ನಮ್ಮ ಅಪ್ಪನ್ ಕೊಡಕ್ ಇಷ್ಟ ಇರ್ಲಿಲ್ಲ. ಹಂಗಾಗಿ ಬೇಡ, ಹೊಸ ಸಂಬಂಧಕ್ಕೆ ಕೊಡ್ಬೇಕು, ಒಬ್ಳೆ ಮಗಳು ಅಂತ ಹೇಳಿ ಆಸೆ ಇತ್ತು ಅವ್ರಿಗೆ. ಹಂಗಾಗಿ ನಾನು ಇಲ್ಲ ಓದ್ಬೇಕು, ನೀವೇನೇ ಮಾಡ್ರು ನಾನು ಇಲ್ಲ ಓದೋದ್ ಬಿಡಲ್ಲ ಅನ್ಬಿಟ್ಟು ನಮ್ಮ ಅಪ್ಪನ್ ಗೊತ್ತಿಲ್ದಂಗೆ ಹೋಗಿ ನಾನು ಅಪ್ಲಿಕೇಶನ್ ತಂದು ಕಾಲೇಜ್ ಜಾಯಿನ್ ಆಗಿದ್ದೆ ಅಣ್ಣ. ಆಮೇಲೆ ಡಿಗ್ರಿ ಬೇಡ ಅಂತ ಹೇಳಿ ಅಮ್ಮ D.Ed ಮಾಡ್ಕೋ ಏನಾದ್ರು ಸ್ಕೂಲ್ ವರ್ಕ್ ಮಾಡ್ಬೋದು, ಸುಮ್ನೆ ಡಿಗ್ರಿ ಬೇಡ ಅಂತ ಹೇಳಿ D.Ed ಸೇರ್ಸಿದ್ರು. ಅಂದ್ರೆ 2 ವರ್ಷ ಬೇರೆ ಮನೇಲಿ ಇಟ್ಕೊಂಡು ಓದಿದ್ದಣ್ಣ ನಾನು. ಅಂದ್ರೆ ನಮ್ ಟೀಚರ್ ಮನೇಲಿ ಇಟ್ಕೊಂಡು. ಯಾರ ಮನೇಲಿ? ಅಂದ್ರೆ ನಮ್ ಟೀಚರ್ ಮನೇಲಿ ಅಣ್ಣ. ಆಗ ನಿಮ್ ತಂದೆಗೆ ಗೊತ್ತಿರ್ಲಿಲ್ವಾ? ನಮ್ ತಂದೆಗೆ ಆಮೇಲೆ ಗೊತ್ತಾಯ್ತಣ್ಣ. ಅಪ್ಲಿಕೇಶನ್ ತಂದಿ ಅಮ್ಮ ಸೇರ್ಸಿದ್ದಾರೆ, ಈ ತರ ಟೀಚರ್ ಕರ್ಕೊಂಡೋಗಿ ಇಡ್ಸ್ಕೊಂಡಿದ್ದಾರೆ. ಅಂದ್ರೆ ನಮ್ ಪ್ರೈಮರಿ ಸ್ಕೂಲ್ ಟೀಚರ್ ಅಣ್ಣ. ಒತ್ತಾಯ ತಾಯಿಯಿಂದಲೂ ತಂದೆಯಿಂದಲೂ? ತಂದೆಯಿಂದ ಅಣ್ಣ. ಏನ್ ಅಷ್ಟು ಬೇಗ ಒತ್ತಾಯ ಮಾಡ್ಲಿಕ್ಕೆ ಕಾರಣ? ಅಂದ್ರೆ ರಿಲೇಷನ್ ಅಲ್ಲಿ ಎಲ್ಲ ಅಂದ್ರೆ ಹಳ್ಳಿಗಳ ಕಡೆ ಎಲ್ಲ ಅಣ್ಣ ಬಲವಂತ ಮಾಡ್ತಾರಲ್ಲ ಅಣ್ಣ, ಹೆಣ್ಮಕ್ಳಿಗೆ ಇಷ್ಟ ದಿನ ಮದ್ವೆ ಮಾಡಿದ್ರೆ ಇಟ್ಕೊಂಡಿದೀಯಾ, ಅವ್ರ ಕೈಲಿ ತುರ್ಸ್ಕೊಂಡ್ ತಿಂತಿದೀಯಾ ಅಂತೆಲ್ಲ ಅಂತಾರೆ ಅಂತ. ಓಹೋ. ಅಂತೇಳಿ ಅವ್ರು ಮದ್ವೆ ಮಾಡ್ಬೇಕು ಅಂತ ಓಡಾಡ್ತಾ ಇದ್ರು. ಆಮೇಲೆ ಅಣ್ಣ ಎಲ್ಲ ಸೇರಿ ಆಯ್ತು D.Ed ಮುಗಿಸ್ಕೊಡ್ಲಿ ಆಮೇಲೆ ಮಾಡೋಣ ಅಂತ ಹೇಳಿ 2 ವರ್ಷ ವೆಯ್ಟ್ ಮಾಡಿದ್ರಣ್ಣ. 2 ವರ್ಷ ಆಯ್ತು. 2 ವರ್ಷ ಆದ್ಮೇಲೆ ಸ್ಕೂಲ್ಗೆ ಹೋಗೋಣ ಅಂತ 3 ತಿಂಗಳು ಓದೆ ಅಣ್ಣ. ಅಷ್ಟರಲ್ಲಿ ಮದ್ವೆ ಸೆಟ್ ಮಾಡಿದ್ರು. ಅಂದ್ರೆ ನನ್ಗೆ ಆ ಮದ್ವೆ ಬೇಡ ಅಂತ ಹೇಳಿ, ಯಾಕೆಂದ್ರೆ ಬೇರೆಯವರು ದುಡ್ಡು ಕೊಟ್ಟಿ ವರದಕ್ಷಿಣೆ ಕೊಟ್ಟಿ ನಾವೇ ಮಾಡ್ಕೋತೀವಿ ಅಂತ ಬಂದ್ರು. ಅವ್ರಿಗೆ ಇವ್ರು ನಾವು ಕೊಡಲ್ಲ, ಹುಡ್ಗ ಹಂಗೆ ಹಿಂಗೆ ವಯಸ್ಸಾಗೈತೆ ಅಂತ ಹೇಳಿ ಇವ್ರೇ ರಿಜೆಕ್ಟ್ ಮಾಡಿದ್ರು ಬೇಡ ಅಂತ. ಆಮೇಲೆ ಇವ್ರೇ ನೋಡಿ 100 ಗ್ರಾಮ್ ಚಿನ್ನ ಕೊಟ್ಟಿ ಇಲ್ಲ ಚೆನ್ನಾಗೋರೆ ಹುಡ್ಗ, ಅಂದ್ರೆ ಅವ್ರ ಅಣ್ಣನ ಮನೇಲಿ ಇದ್ದಿದ್ದಣ್ಣ ನಮ್ಮ ಮನೆಯವ್ರು. ಅಂದ್ರೆ SLC 9th ಮುಗಿತಿದಂಗೆ SLCಗೆ ಹೋಗಿಲ್ಲ ಅವರು. ಊರ್ ಕಡೆ ಎಲ್ಲ ಅಲ್ಲಿ ಇಲ್ಲಿ ಪೋಲಿ ತಿರುಗ್ತವ್ರೆ ಅಂತ ಅವ್ರ ಅಣ್ಣ ಕರ್ಕೊಂಡೋಗಿ ಕೆಲ್ಸಕ್ಕೆ ಹಾಕೊಂಡ್ರು.
ಒಂದ್ 10 ವರ್ಷ ಕೆಲಸ ಮಾಡಿಸ್ಕೊಂಡು ಆಮೇಲೆ ಈಗ ಮದ್ವೆ ಮಾಡ್ಬೇಕಲ್ಲ, ಅವ್ರ ಜವಾಬ್ದಾರಿ ಅದು. ಓಕೆ. ಅಣ್ಣನ ಮೇಲೆ ಇದೆಯಲ್ಲ, ಹಂಗಾಗಿ ಅವರು ಹುಡ್ಕಿದ್ರು, ಬ್ರೋಕರ್ ಕಡೆ ಹೇಳಿ ಅವ್ರ ಕಡೆಯಿಂದ ನಮ್ನ ಇಲ್ಲ ಅದೇ ಹುಡ್ಗಿ ಕೊಡ್ಸಿ ಅಂತ ಹೇಳಿ ಬಲವಂತ ಮಾಡಿ ನಮ್ಗೆ ಕೊಡ್ಸಿದ್ರಣ್ಣ. ಕೊಡ್ಸಿದ್ರು. ಅಪ್ಪ ಅಮ್ಮನು ಆಯ್ತು ಅಂತ ಹೇಳಿ ಒಪ್ಕೊಂಡ್ರು. ಅಣ್ಣ ನಾವು ಅವತ್ತು ಹೇಳಿದ್ವಿ, ಅಣ್ಣ ನಾವು ಇಲ್ಲ ಬೇಡ ಬೇಡ ಕಿತ್ತಾಕ್ಬೇಕು ಈ ಸಂಬಂಧ, ನಮ್ಗೆ ಬೇಡ ಅಂತ ಎಲ್ಲಾ ತರ ವಾದ ಮಾಡಿದ್ವಿ ಅಣ್ಣ. ಅಂದ್ರೆ ಬೇಡ ಇದು ಅಂತ ಹೇಳಿದ್ರೆ ನೀನು ಒಬ್ಳೇನ ಅಥವಾ ನಿನ್ ಜೊತೆ ಯಾರಾದ್ರೂ ಇದ್ರ? ನಮ್ಮ ಅಣ್ಣನ ಸಪೋರ್ಟ್ ಇದ್ರಣ್ಣ. ಬಟ್ ಇಲ್ಲಿ ನಿಮ್ಮ ತಂದೆ ಮಾತ್ರ ಹಠ ಹಿಡಿದಿದ್ರು. ನಮ್ ತಂದೆ ಮತ್ತೆ ಅವರ ತಂಗಿ ತಮ್ಮ ಇದ್ರು. ಅವ್ರ ಮಾತು ಕೇಳಿ ಇಲ್ಲ ಹುಡ್ಗ ಒಳ್ಳೇನು ಅಂದ್ರೆ ಅಣ್ಣನ್ ಇದ್ರಲ್ಲಿ ಬೆಳ್ದಿದ್ದಾನೆ, ಸಂಸ್ಕಾರ ಇರುತ್ತೆ, ಸ್ವಲ್ಪ ಭಯ ಇರುತ್ತೆ, ಚೆನ್ನಾಗ್ ಸಾಕ್ತಾನೆ ನನ್ ಮಗ್ಳನ್ನ ಅಂತ ಕೊಟ್ರು ಅಣ್ಣ. ಅವ್ರು ಮದ್ವೆ 5 ತಿಂಗಳು ಅಷ್ಟೇ ಅಣ್ಣ ಜೊತೆಲಿ ಇಟ್ಕೊಂಡಿದ್ದು. ಮದುವೆ ಆಗಿ 5 ತಿಂಗಳು ಜೊತೆಲಿ ಇಟ್ಕೊಂಡ್ರು ಅಷ್ಟೇ ಅವ್ರ ಅಣ್ಣ ಅಂದ್ರೆ ನಮ್ಮ ಭಾವ. ಯಾರನ್ನ ಅಂದ್ರೆ ಗಂಡ ಹೆಂಡತಿ ನಿಮ್ಮಿಬ್ರನ್ನು? ನಮ್ಮಿಬ್ರನ್ನ ಅವ್ರ ಮನೇಲಿ ಇಟ್ಕೊಂಡ್ರು ಒಂದ್ 5 ತಿಂಗಳು. ಆಮೇಲೆ ಏನ್ ಮಾಡಿದ್ರು? ಆಮೇಲೆ ಏನು ಅಂತಾನೆ ಒಂದು ಕಿತಾಪತಿ ಇಲ್ಲ, ಒಂದು ಜಗಳ ಇಲ್ಲ, ಏನಿಲ್ಲ ಅಣ್ಣ. ಅವರು ನಾವು ಇವತ್ತು ಚೆನ್ನಾಗಿದ್ದೀವಿ. ಅವರು ಹೆಂಡತಿನೇ ಆಗ್ಲಿ ಅವ್ರಾಗ್ಲಿ ಚೆನ್ನಾಗಿ ಮಾತಾಡ್ತಾರೆ, ಒಂದು ಜಗಳ ಇಲ್ಲ, ಒಂದೇನು ಇಲ್ಲ. ಇನ್ನ ಚೆನ್ನಾಗಿದ್ದಂಗೆ ನಗ್ನಗ್ತಾನೆ ದೂರ ಆಗ್ಬಿಡ್ರಿ, ನಾಳೆ ದಿವಸ ಕಿತ್ತಾಡ್ಕೊಂಡು ಹೋಗೋದ್ ಬೇಡ ಅಂತ ಅವ್ರೇನೆ ಬೇರೆ ಹೋಗಿ ಅಂತ ಹೇಳಿದ್ರಣ್ಣ. ಸರಿ ಆಯ್ತು ಅಂತ ಹೇಳಿ ಅವರೇ ಮನೆ ನೋಡಿದ್ರು, ಅವರೇ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತೆಲ್ಲಾ ಮಾತಾಡಿದ್ರು. ಅಡ್ವಾನ್ಸ್ ಕೊಡ್ತೀನಿ, ಮನೆಗೆ ಏನ್ ಬೇಕು ಐಟಮ್ ಎಲ್ಲಾ ಕೊಡಿಸ್ತೀನಿ ಅಂತ ಹೇಳಿದ್ರು. ಬೆಳಗ್ಗೆ ಮಾತಾಡಿದ್ರು, ನೈಟ್ ತಿರುಪತಿಗೆ ಹೋದ್ರಣ್ಣ. ಯಾರು? ನಮ್ಮ ಭಾವ. ಬೆಳಗ್ಗೆಗೆಲ್ಲ ಕೊಡಿಸ್ಬೇಕಲ್ಲ ಅವ್ರಿಗೆ ಅಂತೇಳಿ ನೈಟ್ ತಿರುಪತಿಗೆ ಹೋದ್ರಣ್ಣ ಅವರು. ಸರಿ ಆಯ್ತು, ಈಗ ಅಲುಕ್ಸೋದಾಗೈತೆ, ಬೆಳಗ್ಗೆ ಮನೆ ಎಲ್ಲ ಹೋಗ್ತೀವಿ ಅಂತ ಎಲ್ಲಾರ್ಗು, ಅವ್ರ ಅಕ್ಕದಿರ್ಗೆ, ಅವ್ರ ಅಮ್ಮನ್ಗೆ, ಅವ್ರ ಅಣ್ಣ ಇನ್ನೊಬ್ರು ಇದ್ದಾರ, ಅವ್ರಿಗೆ ಎಲ್ರಿಗೂ ಹೇಳಿದ್ರಣ್ಣ. ಬೆಳಗ್ಗೆಗೆ ಮನೆ ಮಾಡ್ತಾ ಇದೀವಿ, ಅವ್ರಿಗೆ ಹಾಲು ಉಗ್ಸ್ಬಿಟ್ಟು ಬೇರೆ ಮಾಡ್ಕೊಡ್ತೀವಿ ಅಂತ ಎಲ್ಲ ಮಾತಾಡಿ ಕಳ್ಸಿದ್ರಣ್ಣ. ಒಂದ್ ಮಾತು ಆಯ್ತು ಹಿಂಗ್ ಹೋಗ್ತಾ ಇದಾರೆ ಅಂತ ಅವ್ರಾಗ್ಲಿ ಅವ್ರ ಹೆಂಡತಿ ಆಗ್ಲಿ ಬರ್ಲಿಲ್ಲ ಅಣ್ಣ, ನಮ್ಮನ್ನ ಕಳ್ಸಕ್ಕೂ ಬರ್ಲಿಲ್ಲ, ಏನಿಲ್ಲ ಹಾಲು ಉಗ್ಸಕ್ಕೂ ಬರ್ಲಿಲ್ಲ ಅವ್ರ ಹೊಸ ಮನೆಗೆ. ಆಯ್ತು ಅಂತ ಇನ್ನೊಬ್ರು ಅಣ್ಣ ಇದ್ರು, ಅತ್ತಿಗೆ ಇದ್ರು, ಅಕ್ಕ ತಂಗಿದಿರೆಲ್ಲ ಇದ್ರು. ಆಯ್ತು ಅವ್ರನ್ನೇನ್ ಕಾಯ್ಬೇಡ್ರಿ ಬನ್ನಿ ಆಯ್ತು ಹೋಗೋಣ ಅಂತ ಕರ್ಕೊಂಡ್ ಬಂದ್ರು. ಒಂದ್ ವರ್ಷ ಚೆನ್ನಾಗಿದ್ವಿ ಅಣ್ಣ. ಅವ್ರು ಬೇರೆ ಕಡೆ ಕೆಲ್ಸ ಮಾಡ್ತಿದ್ರು, ಅವ್ರ ಅಣ್ಣಂತ ಕೆಲ್ಸ ಬಿಟ್ರು, ಚೆನ್ನಾಗಿದ್ವಿ. ಚೆನ್ನಾಗಿದ್ದಾರಲ್ಲ ಅಂತ ಹೇಳಿ ಹೊಟ್ಟೆವ್ರಿಗೆ ಅವ್ರ ಅಣ್ಣ ಏನ್ ಮಾಡ್ರು, ತಿರ್ಗಾ ಬೇಡ ನನ್ ಜೊತೆಗೆ ಬಾ, ನಾನೇ ಮನೆ ಕಟ್ಕೊಡ್ತೀನಿ, ನನ್ ಜೊತೆ ಕೆಲ್ಸ ಮಾಡು. ಸೈಟ್ ಇತ್ತಣ್ಣ, ಅವರೇ ಸೈಟ್ ಕೊಟ್ಟಿದ್ರು 10 ವರ್ಷ ಕೆಲಸ ಮಾಡ್ಕೊಂಡಿದ್ದಕ್ಕೆ. ಅಂದ್ರೆ ನಮ್ಮ ಮಾತುಕತೆಲಿ ಹೇಳಿದ್ರಣ್ಣ, ನಂತರ ನಾನ್ ಹೆಂಗಿದ್ದೀನೋ ಹಂಗೆ ನನ್ ತಮ್ಮನ ಇಸ್ಕೊತೀನಿ, ಮನೆ ಕಟ್ಕೊಡ್ತೀನಿ, ಫ್ಯಾಕ್ಟ್ರಿ ಮಾಡ್ಕೊಡ್ತೀನಿ, ಅವ್ನ್ಗೆ ಏನ್ ಬೇಕೋ. ನನ್ನ ಹೆಸ್ರಲ್ಲಿ ಏನಾಯ್ತು ನಮ್ಮ ಅಣ್ಣ ಕೇಳಿದ್ರು, ಹುಡ್ಗನ ಹೆಸ್ರಲ್ಲಿ ಏನೂ ಇಲ್ಲ, ಎಲ್ಲ ಅವ್ರ ಅಣ್ಣನ ಹೆಸ್ರಲ್ಲಿ ಇದೆ, ನಾವ್ ಯಾವ ನಂಬಿಕೆ ಮೇಲೆ ಹುಡ್ಗನ್ ಮದ್ವೆ ಮಾಡ್ಕೊಡೋದು, ಇರೋಳೊಬ್ಳು ಮಗ್ಳು ಕೊಟ್ಬಿಟ್ಟು ಕಣ್ಣಲ್ಲಿ ನೋಡೋದ್ ಬೇಡ ಅಂತ ಮಾತುಕತೆಯಲ್ಲಿ ಮಾತಾಡಿದಕ್ಕೆ, ಇಲ್ಲ ಅಂತಂದಿನ ನೀವೇ ದೂರ ಮಾಡ್ತಿದ್ದೀರಾ ಈಗ್ಲೇನೆ, ಇಲ್ಲ ನನ್ನ ಆಸ್ತಿ ಬೇಕಾ ಮನೆ ಬೇಕಾ ಎಲ್ಲಾ ಬರ್ಕೊಡ್ತೀನಿ ಅಂತ ಅಂದವರು ಮೋಸ ಮಾಡ್ಬಿಟ್ರಣ್ಣ. ಏನು ಇಲ್ದಲೆ ಬರ ಕೈಲಿ ಈಚೆ ಬಂದ್ವಿ ಅಣ್ಣ. ಒಂದೇ ₹1 ಇಲ್ಲ ಅಣ್ಣ, ಬರೀ ಇಕ್ಕಳ ಬಟ್ಟೆಗಳು ಅಷ್ಟೇ, ಅವರವು ನಮ್ಮವು, ಅದನ್ ಬಿಟ್ಟು ಇನ್ನೇನು ಇಲ್ಲ ಅಣ್ಣ. ಅವ್ರ ಮನೆಗೆ ಬರ್ಲಿಲ್ಲ. ಆಯ್ತು ಅಂತ ಬಂದ್ವಿ, 1 ವರ್ಷ ಚೆನ್ನಾಗಿ ಇದ್ವಿ ಅಣ್ಣ. ಹೇಳ್ದೆ ಬೇಡ ಆಯ್ತು, ಏನೋ ಕಷ್ಟ ಬೀಳ್ತಾ ಇದೀವಿ, ಕಷ್ಟ ಬಿಟ್ಕೊಂಡೆ ಹೋಗೋಣ, ಆಯ್ತು ಮೋಸ ಮಾಡಿ ಅವ್ರು ಚೆನ್ನಾಗಿರ್ಲಿ ಬೇಡ ಬಿಡ್ರಿ ಅಂತ ಸುಮ್ನೆ ಆದ್ವಿ. ಆಮೇಲೆ ಇಲ್ಲ ಆಯ್ತು ನಮ್ ಸೈಡ್ ಬೇಕೇ ಬೇಕು, 10 ವರ್ಷ ದುಡ್ಸ್ಕೊಂಡವನೆ, ನಾನ್ ದುಡಿಲಿಲ್ವಾ, ಏನು ₹1 ಕೊಡ್ಲಿಲ್ಲ. ಅವ್ರ ನಮ್ಮ ಅತ್ತೆ ಮನೆ ಕಡೆನೂ ಸ್ವಲ್ಪ ದುಡ್ಡು ಬಂದೈತೆ, ಎಲ್ಲ ಅವನೇ ಬಳಸ್ಕೊಂಡಿದ್ದಾನೆ, ಮನೆ ಕಟ್ಕೊಂಡಿ ಸೈಡ್ ತಗೊಂಡಿ ಎಲ್ಲಾ ಪ್ರತಿಯೊಂದು ಮಾಡ್ಕೊಂಡಿದಾರಣ್ಣ. ಅವ್ರ ಮಕ್ಳಿಗೆ ಅವ್ರ ಹೆಂಡತಿಗೆ ಏನ್ ಬೇಕು ಅವ್ರಿಗೆ ಏನ್ ಬೇಕು ಎಲ್ಲಾ ಮಾಡ್ಕೊಂಡಿದ್ದಾರೆ, ನಮ್ಗೇನು ಮಾಡ್ಕೊಡ್ಲಿಲ್ಲ ಅವ್ರು. 1 ವರ್ಷ ಚೆನ್ನಾಗಿ ಇದ್ವಿ ಅಣ್ಣ, ಬೇಡ ಅಂದ್ರೆ ಕೇಳಲಿಲ್ಲ. ಮತ್ತೆ ಕರ್ಕೊಂಡ್ ಹೋದ್ರು, ಕೆಲ್ಸಕ್ಕೆ ಹಾಕೊಂಡು ಒಂದ್ 6 ತಿಂಗಳು ಕೆಲ್ಸ ಮಾಡಿಸ್ಕೊಂಡ್ರಣ್ಣ. ಸರಿಯಾಗಿ ಸಂಬಳ ಕೊಡಂಗಿಲ್ಲ. ಇಲ್ಲ ಸಂಬಳ ಯಾಕೋ ಬೇಡ ಬಿಡು, ಮನೆ ಕೊಟ್ಕೊಡ್ತೀನಿ, ಇಲ್ಲೇ ಇಟ್ಕೋತೀನಿ ಕಣ, ಸಂಬಳ ಕೊಡಲ್ಲ, ಮನೆ ಖರ್ಚಿಗೆ ಎಷ್ಟು ಬೇಕು ಅಷ್ಟು ಕೊಡ್ತೀನಿ ಅಂತ ಹೇಳಿದವ್ರು. 6 ತಿಂಗಳು ಕೆಲ್ಸ ಮಾಡಿಸ್ಕೊಂಡ್ರಣ್ಣ. ಇಟ್ಕೊಂಡಿದ್ ದುಡ್ಡು ಕೊಡ್ಲಿಲ್ಲ, ಏನಿಲ್ಲ. ಮತ್ತೆ ಹಂಗೆ ಹಿಂಗೆ ಒಂದ್ ಸರಿಯಾಗಿ ಕೆಲ್ಸ ಮಾಡಲ್ಲ, ದುಡ್ಡು ಇಸ್ಕೊತಾನೆ ಅಂತ ಅಂದ್ರಣ್ಣ. ಆಮೇಲೆ ಹಂಗೋ ಹಿಂಗೋ ನನ್ಗೂ ಸ್ವಲ್ಪ ಆಪರೇಷನ್ ಆಯ್ತು, ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಎಲ್ಲೂ ಜರ್ನಿ ಮಾಡಂಗಿಲ್ಲ ಅಂತ ಹೇಳಿ ನಂಗೆ ಉಳಿಯಂಗೆ ಇರ್ಲಿಲ್ಲ ಅಣ್ಣ. ಆತರ ಆಪರೇಷನ್ ಆಯ್ತು. ಹಂಗಾಗಿ ಅಮ್ಮಾರಿ ಎಲ್ಲ ನಿಂತಿ ಮದ್ವೆಗ್ ಒಂದ್ 5 ತಿಂಗಳಿಗೆ ಹಿಂಗ ಆಯ್ತಲ್ಲ ಅಂತ ಅವ್ರಿಗೂ ಬೇಜಾರಾಯ್ತು. ಒಡವೆ ಇದ್ದು ಸ್ವಲ್ಪ ಅವರು ಮದ್ವೆ ಮಾಡಿ ಸ್ವಲ್ಪ ಎಲ್ಲ, ಅಂದ್ರೆ ನಮ್ದು ಶ್ರೀಮಂತರಲ್ಲ ಅಣ್ಣ, ನಾವು ಬಡವ್ರಣ್ಣ. ಅವ್ರಿಗೆ ಅವಾಗ ನಾನ್ ಮದ್ವೆ ಮಾಡೋದೇ ತುಂಬಾ ಕಷ್ಟ ಆಯ್ತು ನಮ್ಮ ಅಪ್ಪ ಅಮ್ಮಂಗೆ.
ಅಂತದ್ರಲ್ಲಿ ಅವರು ಆಪರೇಷನ್ ಅಂತಂದ್ರೆ ಏನ್ ಮಾಡೋದು, ದುಡ್ಡಿಲ್ಲ ಅಂತ ಹೇಳಿ ಒಡವೆ ಮಾಡ್ಸ್ಕೊಟ್ಟಿರವು, ಅವನೇ ಇಟ್ರು ಆಪರೇಷನ್ ಮಾಡ್ಸಿದ್ರು. ಸರಿ ಆಮೇಲೆ ಬಿಡ್ಸ್ಕೊಡೋದ್ ಬಿಡವ ಅಂತ ಹೇಳಿ ಸುಮ್ನೆ ಆದ್ರಣ್ಣ. ಅವ್ರು ಅವತ್ತು ನಮ್ಮ ಯಜಮಾನ್ರು ಬರೀ ಕೈಲಿ ಬಂದಿದ್ದಾರೆ. ಈಗ ಅವ್ರ ಹತ್ರನು ದುಡ್ಡಿಲ್ಲ ಅಂತ ಎಲ್ಲ ಇವ್ರೇ ನೋಡಿದ್ರಣ್ಣ. ಇವ್ರೇ ನೋಡಿದ್ರು ಆಯ್ತು ಅಂತ ಹೇಳಿ ಕರ್ಕೊಂಡ್ ಬಂದ್ರಣ್ಣ. ಆಮೇಲೆ ಅಣ್ಣ ಆಪರೇಷನ್ ಎಲ್ಲ ಆಗಿ ಚೆನ್ನಾಗಾದ್ರೆ ಒಂದ್ 5-6 ತಿಂಗಳಾದ್ಮೇಲೆ ಕನ್ಸೀವ್ ಆದ್ನಣ್ಣ ನಮ್ಮ ಪಾಪು ದೊಡ್ಡವಳಿಗೆ. ಅಂದ್ರೆ ಈಗ ನೀವು ನಿಮ್ ಬಾವರ ಮನೆಯಲ್ಲೇ ಇದ್ದೀರಾ? ಇಲ್ಲ ಅಣ್ಣ, ನಾವು ಬೇರೆ ಇದೀವಣ್ಣ. ನಾನು ಈ ಕತೆ ಹೇಳ್ತಾ ಇರೋ ಸಮಯಕ್ಕೆ ಹೌದಣ್ಣ, ಅವಾಗ ಒಂದ್ 5 ತಿಂಗಳು ಮನೇಲೆ ಇದ್ವಣ್ಣ. ಓಕೆ, ಕನ್ಸೀವ್ ಒಂದಲ್ಲವಾ? ಈ ಸಮಯದಲ್ಲಿ ಎಲ್ಲಿದ್ದೆ ನೀನು? ಈ ಸಮಯದಲ್ಲಿ ನಾವು ಬೇರೆ ಬಂದ್ಬಿಟ್ಟಿದ್ದೆ ಅಣ್ಣ ಆಗ್ಲೇ. ಓಕೆ, ಅವಾಗ ನನ್ ಕೈಲಿ ಅವ್ರು ಮಾತಾಡ್ತಿರ್ಲಿಲ್ಲ, ಅವ್ರ ತಮ್ಮನ್ ಕೈಲಿ ಮಾತಾಡೋರು. ಕೂಡ ಮನೆ ಕಟ್ಕೊಟ್ಟು ನೀ ಸಂಬಳ ಯಾಕೆ ಅಂತ ಹೇಳಿದ್ರಲ್ಲ, 6 ತಿಂಗಳು ಹೋಗಿ ಮತ್ತೆ ಕೆಲಸ ಮಾಡಿದ್ರಲ್ಲ. 6 ತಿಂಗಳು ಹೋಗಿದ್ರಣ್ಣ, ಕಟ್ಕೊಡ್ತೀನಿ ಆಯ್ತು, ಇವಾಗ ಮನೆ ಇಡಿ. ಮತ್ತ ವಾಪಸ್ ಬೇರೆ ಕಡೆ ಬಂದ್ರ ನೀವು? ಹೌದಣ್ಣ, ಅವ್ರು ಬೇರೆ ಇಟ್ಕೊಳಕ್ ಇಷ್ಟನೇ ಪಡ್ಲಿಲ್ಲ. 5 ತಿಂಗಳು ಆಗ್ತೀನಿ, ನೀವು ಚೆನ್ನಾಗಿದ್ದಾಗೆ ಬೇರೆ ಹೋಗ್ಬಿಡ್ರಿ, ಕಿತ್ತಾಡ್ಕೊಂಡು ಹೋಗೋದ್ ಬೇಡ. ಅಲ್ಲವಾ, ಆ ಮದ್ವೆ 5 ತಿಂಗಳು ಆಯ್ತು, ಅದು ಬೇರೆ. ಮತ್ ಹೊರಗಡೆ ಬಂದ್ರಿ, ತಿರುಪತಿಗೆ ಹೋದ್ರ ಅವ್ರು, ಹೊರಗಡೆ ಬಂದ್ರಿ. ಹೌದಣ್ಣ. ಮತ್ ಒಳಗಡೆಗೆ ಹೋಗಿದ್ರಾ? ಮತ್ತೆ ಅವ್ರ ಕೆಲ್ಸಕ್ಕೆ ಸೇರ್ಕೊಂಡ್ರು. ಅದೇ ಹೇಳಿದ್ದು, ಅಲ್ಲಿ ಮಾತ್ರ ಮನೆ ಮಾತ್ರ ಸಪ್ರೇಟ್ ಇತ್ತಣ್ಣ, ಬಾಡಿಗೆ ಮನೇನೆ ಇತ್ತು. ಕೆಲಸ ಮಾತ್ರ ಅವ್ರ ಅಣ್ಣನ ಫ್ಯಾಕ್ಟ್ರಿಗೆ ಇಟ್ಕೊಂಡಿದ್ರಣ್ಣ. ಅವ್ರ ಹತ್ರ ಕೆಲಸ ಮಾಡೋದು? ಅವ್ರ ಹತ್ರ ಕೆಲಸ ಮಾಡೋದು. ಸರಿ, ಹಂಗೆ ಮಾಡ್ಕೊಂಡ್ ಬಂದ್ರಣ್ಣ. ನಮ್ ಪಾಪು ಇದ್ರಲ್ಲೂ ಯಾರು ಬರ್ಲಿಲ್ಲ ಅಣ್ಣ, ಕೆಲ್ಸಕ್ಕೂ ಯಾರು ಬರ್ಲಿಲ್ಲ. ಶ್ರೀಮಂತ ಮಾಡೋದೇ ಬೇಡ ಅಂತ ಹೇಳಿ ಬೇಜಾರಾಯ್ತು, ಯಾರು ಬರಲ್ಲ. ಅವ್ರ ಮಾತ್ ನೀರ್ ಯಾರು ಬರಲ್ಲ ಅಣ್ಣ, ಅಕ್ಕ ತಂಗಿದಿರಾಗ್ಲಿ ಅಪ್ಪ ಅಮ್ಮದಿರಾಗ್ಲಿ, ಅವ್ರು ಹೋಗ್ಬಿಡ್ರಿಂದ ಯಾರು ಬರಲ್ಲ ನಮ್ಮ ಮನೆಗೆ, ಯಾರು ಮಾತಾಡ್ತಾ ಇರ್ಲಿಲ್ಲ. ಹೋಗಿದಾರೆ ಆಯ್ತು, ದುಡ್ಕೊಂಡ್ ತಿನ್ಲಿ, ಕಷ್ಟ ಸುಖ ಗೊತ್ತಾಗ್ಲಿ, ನಾನು ಬರೋ ಕೈಲೇ ಬಂದಿರೋದು, ದುಡ್ಕೊಂಡ್ ತಿನ್ಲಿ ಬಿಡಿ ಅಂತ ದಿಮಾಕಲ್ಲಿ ಮಾತಾಡೋರು. ಅಂದ್ರೆ ಏನಾರ ಹಬ್ಬಗಳು ಹುಣ್ಣಿಮೆಗಳು ಇವತ್ತು ಮಾಡಿದ್ರೆ ಜೊತೆಲಿ ಹೋಗ್ತಿವಿ, ಊರ್ಗ್ ಹೋಗ್ತಿವಿ, ಮಾಡ್ಕೋತೀವಿ. ಸಪ್ರೇಟ್ ನಮ್ ಬಾಡಿಗೆ ಮನೆಗಳು ಬರ್ತೀವಣ್ಣ. ಅವ್ರ ಮನೆಗೆ ನಾವ್ ಇವತ್ತು ಏನೇ ಕಾರ್ಯ ಮಾಡೋರು ನಾನು ಇವತ್ತು ಹೋಗಲ್ಲ ಅಣ್ಣ. ಹಂಗಾಯ್ತು, ಹಂಗಾಗಿ ಬಂದ್ವಿ. ನಮ್ ಪಾಪು 1 ವರ್ಷ ಅಂದ್ರೆ 4-5 ತಿಂಗಳು ಅಷ್ಟೇ ನಾವು ಬಾಗ್ದಾನ ಮಾಡಿಸ್ಕೊಂಡಿದ್ದು. ಅಷ್ಟ್ರಲ್ಲಿ ನಮ್ಮ ಮನೆಯವ್ರಿಗೆ ಊಟ ಇಲ್ಲ, ಬಟ್ಟೆ ಕೊಡೋರಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದನ್ ಮಾಡಿದ್ರು. ನಾನು ಹಂಗಾಗಿ ಹೋಗಿ 5 ತಿಂಗಳು ನಾನು ಮನೆ ಬಿಟ್ಟು ಬಂದಿದ್ದಷ್ಟೇ ಅಣ್ಣ. ಎಷ್ಟು ಹೆಂಗಿದ್ ವ್ಯಕ್ತಿ ಹೆಂಗೆ ಚೇಂಜ್ ಆದ್ರು ಅಂದ್ರೆ ಇವ್ರೆ ಅಂತ ನಾನು ನಂಬಕ್ ಆಗಿಲ್ಲ ಅಣ್ಣ. ಅಂದ್ರೆ ಫಸ್ಟ್ ಇವೆಲ್ಲ ಇತ್ತಂತಣ್ಣ, ಅವ್ರ ಅಣ್ಣ ನಮ್ಮ ಹತ್ರ ಯಾವ ವಿಚಾರನೂ ಹೇಳಕ್ಕಿರ್ಲಿಲ್ಲ. ಹುಡುಗಿರ್ ಶೋಕಿಯಿಂದ ಹಿಡ್ದು, ಎಣ್ಣೆ ಕುಡಿಯೋದ್ರಿಂದ ಹಿಡ್ದು ಪ್ರತಿಯೊಂದು ಇದೆ ಅಣ್ಣ. ಇಂಥದ್ದು ಇಲ್ಲ ಅನ್ನಂಗಿಲ್ಲ ಅಣ್ಣ, ಎಲ್ಲಾ ಶೋಕಿನೂ ಇದೆ. ಆ 5 ತಿಂಗಳಲ್ಲಿ ಆ ಎಲ್ಲಾ ಶೋಕಿನೂ ಮಾಡ್ಬಿಟ್ಟಿದ್ರು. ನನಗ್ ಗೊತ್ತಿಲ್ಲದಂಗ್ ಮನೆ ಖಾಲಿ ಮಾಡಿದ್ರು. ಅವ್ರ ಫ್ರೆಂಡ್ ಮಾತ್ ಕೇಳ್ಕೊಂಡಿ ಮನೆಗೆ ಬೇರೆಯವ್ರನ್ನೆಲ್ಲ ಹೋಗೋದು ಬರೋದು, ಹುಡುಗಿರ್ ಶೋಕಿ, ಇದೆಲ್ಲ ಬೇಜಾನ್ ಇರ್ದಿದ್ದೆ ಅಣ್ಣ. ನನ್ಗೆ ಮನೆಗ್ ಹೋಗ್ತಿದ್ದಂಗೆ ಹೆಂಗಾಯ್ತು ಅಂದ್ರೆ, ನನ್ ನಿಜ ನನ್ ಬದುಕಿದ್ದೀನ, ನಾನು ಈ ಮನೇಲಿ ಇದ್ದೀನ, ಈ ಮನುಷ್ಯನ ನನ್ ಮದ್ವೆ ಆಗಿದ್ದು ಅಷ್ಟು ಯಾವ ಮನೆಗೆ ಹೋಗ್ತಿದ್ದಂಗೆ ಅಣ್ಣ? ಯಾವ ಮನೆಗೆ ಹೋಗ್ತಿದ್ದಂಗೆ ಅಂದ್ರೆ ನಮ್ಮ ಅಮ್ಮನ ಮನೆಯಿಂದ ಅಲ್ಲಿಗೆ. ಓಕೆ, ನಿಮ್ಮ ಅಮ್ಮನ ಮನೇಲಿ ನೀವು ಎಷ್ಟು ತಿಂಗಳಿದ್ರಿ? 4-5 ಬಿತ್ತಣ್ಣ, ಅವಾಗ್ಲೇ ಕರ್ಕೊಂಡು ಹೋದ್ರು. ಓಕೆ, ಆ ಸಮಯದಲ್ಲಿ ನೀವು ಅಲ್ಲಿದ್ದಾಗ ಅಥವಾ ಅಲ್ಲಿಂದ ಇಲ್ಲಿಗೆ ಬರುವ ನಡುವಿನಲ್ಲಿ ಇದೆಲ್ಲ ನಡೆದಿರೋದು? ಇವೆಲ್ಲ ನಡೆದಿದೆ ಅಣ್ಣ. ಅಂದ್ರೆ ಫ್ರೆಂಡ್ಸ್ಗಳನ್ನೆಲ್ಲ ಒಳಗಡೆ ಸೇರಿಸ್ಕೊಂಡು ಡ್ರಿಂಕ್ಸ್ ಮಾಡೋದು, ಪಾರ್ಟಿ ಮಾಡೋದು. ಅರ್ಥಾತ್ ನಿನ್ನ ಮನೆಗೆ ವೇಶ್ಯ ರೂಪದವರು ಬಂದು ಹೋಗಿದ್ದಾರೆ? ಹೌದೌದಣ್ಣ, ಎಲ್ಲ ಆಗಿತ್ತಣ್ಣ. ಅಂದ್ರೆ ಹೋಗ್ತಿದ್ದೆಲ್ಲ ಆ ತರನೇ ಅಣ್ಣ, ಫ್ರೆಂಡ್ ಸರ್ಕಲ್ ಅವರೆಲ್ಲ ಹೋಗ್ತಿದ್ದೆಲ್ಲ ಆಲ್ಮೋಸ್ಟ್ ಅದೇ ತರ ಫ್ರೆಂಡ್ ಸರ್ಕಲ್ ಇಟ್ಕೊಂಡಿದ್ದು ಹೋಗ್ತಿದ್ರು. ನನ್ ಮನೆಗ್ ಹೋದ್ಮೇಲೆ ಇದೆಲ್ಲ ಗೊತ್ತಾದ್ಮೇಲೆ ಅಣ್ಣ, ನನ್ ಬದುಕಿದ್ದೀನ ಅನ್ನೋಷ್ಟು ಹೊಡೆದೋಯ್ತಾನೆ. ಅದೇನೇ ನಂಬಿಕೆ ಇರ್ಲಿಲ್ಲ ಅಣ್ಣ. ಹೆಂಗ್ ಗೊತ್ತಾಯ್ತು ನಿಮ್ಗೆ? ಹೆಂಗೆ ಅಂದ್ರೆ ಅಣ್ಣ, ಮನೇಲಿ ಯಾವ ವಸ್ತು ಇಡಬಾರ್ದು ಅವೆಲ್ಲ ಇದ್ದೋಣ. ದಿನ ಕೆಳಗಡೆ, ಹಾಸಿಗೆ ಕೆಳಗಡೆ, ಮೆಡಿಕಲ್ ಇಂದ ಎಲ್ಲ ತಗೊಂಬಂದ್ ಇಟ್ಕೊಂಡಿದ್ರಣ್ಣ. ನಂಗೆ ಅದ್ ಹೇಳಕ್ ಆಗಲ್ಲ ಅಣ್ಣ. ಏನೇನ್ ಬೇಕೋ ಎಲ್ಲ ತಗೊಂಬಂದ್ ಇಟ್ಕೊಂಡಿದ್ರು, ಪಾಕೆಟ್ ಗಟ್ಲೆ ಇಟ್ಕೊಂಡಿದ್ರಣ್ಣ. ಅದೆಲ್ಲ ಬಂದ್ ಗೊತ್ತಾದ್ಮೇಲೆ ಅಪ್ಪ ಅಮ್ಮ ಅವ್ರ ಅಣ್ಣ ಅವ್ರ ಅತ್ತಿಗೆನೆಲ್ಲ ಸೇರಿಸಿ ಒಂದ್ಸಲ ಬುದ್ಧಿ ಹೇಳಿಸ್ತಿ ಅಣ್ಣ. ಅದ್ರ ಅವರು ಇಲ್ಲ ಆಯ್ತು ನಾನ್ ಮಾಡಿಲ್ಲ ಅಂತ, ಏನ್ ಸಾಕ್ಷಿ ಇದೆ ಹಿಂಗೆ ವಾದ ಮಾಡಿದ್ರು ಅಣ್ಣ. ಸರಿ, ಸಾಕ್ಷಿ ಕೇಳ್ತಾ ಇದ್ದಾರಲ್ವಾ ಅಂತ ಹೇಳಿ ಸಾಕ್ಷಿ ತೋರಿಸ್ಲಿಲ್ವಾ? ಸಾಕ್ಷಿ ತೋರ್ಸದ ಅಣ್ಣ. ಅದು ನಮ್ ಫ್ರೆಂಡ್ ಬಂದಿದ್ದ, ಅವು ಕುಡ್ದಿದ್ದ, ಅವನ್ ತಂದಿರೋದು, ಇದ್ ನಂದಲ್ಲ, ಏನೋ ಕಷ್ಟ ಅಂತ ಬಂದಿದ್ದ, ಅರ್ಧ ಹೊತ್ತಿನಲ್ಲಿ ಸೇರ್ಸ್ಕೊಂಡೆ, ತಪ್ಪಾ ಅಂತ ಅಂದ್ರಣ್ಣ. ಸರಿ ಹೋಗ್ಲಿ, ಈಗ ಇವ್ರು ಸಾಕ್ಷಿ ಕೇಳ್ತಾ ಇದಾರಲ್ವಾ ಅಂದ್ಬಿಟ್ಟು ಆಯ್ತವ ಇದೊಂದ್ಸಲ ನೋಡೋಣ, ಬದ್ಲಾಗ್ಬೋದು, ಬೇಡ ಇವಾಗ ಏನು ಮಾತಾಡೋದ್ ಬೇಡ, ಏನೋ ತಪ್ಪು ಮಾಡೋನೆ, ಆಯ್ತು ತಿತ್ಕತಾನೆ ಅಂತ ಅವ್ರ ಅಣ್ಣ ಅತ್ತಿಗೆ ಎಲ್ಲ ಹೇಳಿ
ಸಮಾಧಾನ ಮಾಡಿ ಮಾಡಿ ಹೋದ್ರಣ್ಣ. ಹ್ಮ್ 6 ತಿಂಗಳು ಅವ್ರು ನಂಗೆ ಅಬ್ಸರ್ವ್ ಮಾಡ್ದೆ ಅಣ್ಣ. ಹ್ಮ್ ಫೋನ್ ಮುಟ್ಟಕ್ ಹೋದ್ರೆ ನನ್ ಫೋನ್ ಮುಟ್ಬೇಡ, ಯಾವಾರ ಕಾಲ್ ಬಂದ್ರೆ ಯಾರ ಕಾಲು ಯಾರಾದ್ರೂ ನಿಂಗೆ ಯಾಕೆ, ಫೋನ್ ಇಟ್ಕೊಂಡ್ ಮೇಲ್ಕ್ ಹೋಗೋರಣ್ಣ ಮಾತಾಡಕ್ಕೆ. ಹ್ಮ್ ಇಲ್ಲ ಫೋನ್ ಬಂದೈತೆ ಅಂದ್ರೆ ಗಾಡಿ ತಗೊಂಡ್ ಆಚೆಗೆ ಹೋಗೋರು ಮಾತಾಡಕ್ಕೆ. ಹ್ಮ್ ಮನೇಲಿ ಚಿಕ್ಕ ಮಗು ಕಟ್ಕೊಂಡು ಪ್ರತಿಯೊಂದ್ ಕೆಲ್ಸನೂ ನಾನೇ ಮಾಡಿನಣ್ಣ. ಅವ್ರ ಹೋಗ್ ವರ್ಷ ತಿಂಡಿ ಮಾಡ್ಕೊಡಿನಿ, ಮಕ್ಳು ಬಟ್ಟೆ ಹೋಗ್ಕಳಿನಿ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮಗು ಸಾಕಳಿನಣ್ಣ. ಹ್ಮ್ ಒಂದ್ಸಲ ರೆಕಾರ್ಡಿಂಗ್ ಇಟ್ಟಿದೆ ಅಣ್ಣ ಫೋನ್ಗೆ, ಅಂದ್ರೆ ಅವ್ರು ರೆಕಾರ್ಡಿಂಗ್ ಇಟ್ಟಿದ್ದಾಳೆ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ಲ. ಹ್ಮ್ ಮೆಮೊರಿ ಹಾಕ್ಬಿಟ್ಟು ರೆಕಾರ್ಡಿಂಗ್ ಮಾಡಿಟ್ಟು ನೈಟ್ ಸೆಟ್ ಮಾಡಿ ಯಾರ ಕೈಲೋ ಮಾತಾಡಿದ್ದು, ಹುಡುಗಿ ಕೈಲಿ ಮಾತಾಡಿದ್ದು ರೆಕಾರ್ಡಿಂಗ್ ಆಗಿತ್ತಣ್ಣ. ಹ್ಮ್ ಅಂದ್ರೆ ಬೇರೆ ಬೇರೆ ತರ ಹೊಲ್ಸೋಸಲೆಲ್ಲ ಮಾತಾಡಿದ್ದು ಅದೆಲ್ಲ ರೆಕಾರ್ಡಿಂಗ್ ಆಗಿತ್ತು. ಅದನ್ನ ತೆಗ್ದಿ ಮತ್ತೆ ಮೆಸೇಜ್ ಎಲ್ಲ ಹೋಗಿರೋದು, ಕಾಲ್ ಹೋಗಿರೋದೆಲ್ಲ ರೆಕಾರ್ಡಿಂಗ್ ಆಗಿತ್ತು. ಅದೆಲ್ಲ ಅವ್ರ ಅಣ್ಣ ಅವ್ರ ಅತ್ತಿಗೆ ಸೇರಿಸಿ ಮತ್ತೆ ಮಧ್ಯದವ್ರು ಹೆಣ್ ನೋಡಿ ಎಲ್ಲ ಮದ್ವೆ ಮಾಡಿದ್ರಲ್ಲಣ್ಣ, ಈಚೆ ಕಳ್ಸಿದ್ರಲ್ಲಣ್ಣ, ಅವ್ರನ್ನೂ ಕರ್ಸಿ ಎಲ್ಲಾರ ಮುಂದೆನೂ ರೆಕಾರ್ಡಿಂಗ್ ಹಾಕಿ ಕೇಳಿಸ್ದೆ. ಅವ್ರ ಸಾಕ್ಷಿ ಬೇಕಂತ ಕೇಳಿದ್ರಲ್ವಾ, ಏನ್ ತಪ್ಪು ಮಾಡೋ ನನ್ ತಮ್ಮ ಇಲ್ಲ ಇವಳೇ ಸುಳ್ಳು ಹೇಳ್ತಾಳೆ ಅಂತ ಅಂದ್ರಲ್ಲ, ಸಾಕ್ಷಿ ಕೇಳಿ ಅಂತ ಹೇಳಿ ತೋರ್ಸ್ತೇಣ. ಆಯ್ತು ಅಂತ ಅವತ್ತು ಬೈದ್ರಣ್ಣ, ಯಾವತ್ತೆಲ್ಲ ಎಷ್ಟು ಬುದ್ಧಿ ಹೇಳಿದೀನಿ, ಹಿಂಗೆ ಜ್ಞಾನ ಬೇಡವಾ, ಹಿಂಗೆ ಹಿಂಗೆ ಮಕ್ಳವ್ರೆ ಬೇಡ ಸಣ ಅಂತ ಹೇಳಿ ಸುಮ್ನೆ ನಮ್ ಮುಂದೆ ಹಂಗೆ ಮಾತಾಡ್ಬಿಟ್ಟು ಹೋದ್ರಣ್ಣ. ಸರಿ ಆಯ್ತಂತ ಹೇಳಿ ಹೋದ್ರು. ಅವಾಗ ಒಂದ್ ಸ್ವಲ್ಪ ದಿವಸ ಚೇಂಜ್ ಆದ್ರಣ್ಣ, 1 ವರ್ಷ ಚೆನ್ನಾಗಿ ಇದ್ರಣ್ಣ. ಅವಾಗ ಯಾರಿಗೂ ಕಾಲ್ ಮಾಡ್ತಿರ್ಲಿಲ್ಲ, ಎಲ್ಲೂ ಹೋಗ್ತಿರ್ಲಿಲ್ಲ ಅಣ್ಣ. ಸುಮ್ನೆ ಇದ್ರು, ಹೇಳ್ದಂಗ್ ಕೇಳ್ಕೊಂಡಿ ಕುಡ್ಕೊಂಬರೋರು, ಮಾಮೂಲಿ ಬೈಯೋರು ಬೈಕಳ್ಳಿ ಬಿಡು ಅಂತ ಸುಮ್ನೆ ಆಗೇನೆ. ಅಷ್ಟು ಕುಡಿತಾ ಇರ್ಲಿಲ್ಲ, ವಾರಕ್ಕ 2 ಸಲ 3 ಸಲ ಕುಡ್ಕೊಂಬರೋರು, ಸುಮ್ನೆ ಆಗೋರು. ಬತ್ತಾ 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 ಹೆಂಗಾಯ್ತು ಅಂದ್ರಣ್ಣ, ಒಂದು 4 ವರ್ಷ ಕಳೆಯೋ ವರ್ಷದಲ್ಲಿ ಬೆಳಗ್ಗೆ ತಿಂಡಿಗೆ ಎಣ್ಣೆ ಬೇಕು. ಬೆಳಗ್ಗೆ ತಿಂಡಿಗೆ ಎಣ್ಣೆ ಇರ್ಲಿಲ್ಲ ಅಂದ್ರೆ ಕೆಲ್ಸ ನನ್ ಕೈ ಮಾಡಕ್ಕಾಗಲ್ಲ, ಕೈ ನಡುಗುತ್ತೆ. ನಂಗೆ ಬೇಕೇ ಬೇಕು ಅಂತ ಕುಡಿಯಕ್ ಸ್ಟಾರ್ಟ್ ಮಾಡಿದ್ರಣ್ಣ. ಈ ಫ್ರೆಂಡ್ ಸರ್ಕಲ್ ಗಳೆಲ್ಲ ಹೆಂಗ್ ಹೋಗ್ತಾ ಇದ್ವಿ ಅಂದ್ರೆ, 100 ರೂಪಾಯಿ ಕೊಟ್ರೆ ಬೇಕಾದವ್ರು ಸಿಗ್ತಾರೆ, ಎಲ್ರೇ ಬೇಕು ನಿನಗೆ. ಏನು 100 ರೂಪಾಯಿ ಕೊಟ್ರೆ ಬೀದಿಲಿ ಹೋಗೋರು ಬಂದ್ ಮಲಗ್ತಾರಂತೆ ಅಣ್ಣ. ಕಟ್ಕೊಂಡಿರೋ ಹೆಂಡ್ತಿದೆ ಏನಕ್ ಬೇಕು, ಅವಳು ಹೇಳಿದ್ರೆ ನೀನ್ ಯಾಕೆ ಹೇಳ್ಬೇಕು, ನಿನ್ ಸುಖ ತಾನೇ ಬೇಕಾಗಿರೋದು, 100 ರೂಪಾಯಿ ಕೊಡು, ಕರ್ಕೊಂಡೋಗಿ ನಾನು ತೋರಿಸ್ತೀನಿ. ಯಾರು ಹೇಳಿದಿ ಮಾತು? ಆ ಫ್ರೆಂಡ್ ಸರ್ಕಲ್ ಅಣ್ಣ, ಅವ್ರ ಜೊತೆ ಇದ್ರಲ್ಲ ಫ್ರೆಂಡ್ಗಳು, ಅವರು ನಿನ್ ಗಂಡನಿಗೆ ಹೇಳಿದ್ದು? ನನ್ ಗಂಡನ್ಗೆ ಹೇಳಿ ಕರ್ಕೊಂಡ್ ಹೋಗೋದು. ಜಾಸ್ತಿ ಆಯ್ತು ಅಂದ್ರಣ್ಣ, ಮನೇಲಿರೋ ವಸ್ತುಗಳು ಗೊತ್ತಿಲ್ದಂಗೆ ಏನಾರು ಊರ್ ಕಡೆ ಬಂದ್ರೆ ತಗೊಂಡೋಗಿ ಮಾರ್ಕೊಬಿಡೋದು, ಎತ್ಕೊಂಡೋಗಿ ಬೇರೆಯವ್ರು ಕುಟ್ಬಿಡೋದು, ಹಿಂಗೆ ಆಯ್ತಣ್ಣ. ನಾನು 11 ವರ್ಷದಿಂದ ನೋಡ್ದೆ. ನಮ್ ಪಾಪು ಹಂಗೋ ಹಿಂಗೋ 2-3 ವರ್ಷ ಆದ್ಲು. ನಮ್ಮ ಅಮ್ಮ ನೋಡಕ್ ಆಗ್ತದೆ, ನಮ್ದು ಆಯ್ತು ಪಾಪು ಕಳ್ಸ್ಬಿಡವ, ನಾನ್ ನೋಡ್ಕೋತೀನಿ, ನಾನು ಓದಿಸ್ಕೊತೀನಿ SLC ವರ್ಗು, ಏನೋ ಸಹಿಸ್ಕೊಂಡ್ ಹೋಗು ಅಂತ ಹೇಳೋರು. ಸರಿ ಆಯ್ತು ಅಂತ ದೊಡ್ಡ ಮಗ್ಳನ್ ಕರ್ಕೊಂಬಂದ್ ಊರಿಗೆ ಬಿಟ್ಟೆ ಅಣ್ಣ. ಒಂದ್ ವರ್ಷ ಗ್ಯಾಪ್ ಇತ್ತು, ಮತ್ತೆ ಚಿಕ್ಕವಳು ಪ್ರೆಗ್ನೆಂಟು, ಅಂದ್ರೆ 2 ಹೆಣ್ಮಕ್ಳ ನನಗೆ. ಮತ್ತೆ ಚಿಕ್ಕವಳು ಪ್ರೆಗ್ನೆಂಟ್ ಅಲ್ಲಿ ನಾನು ಹೇಳ್ದೆ ಅಣ್ಣ, ನಾನು ಬಾಣ್ತನ ಮಾಡಕ್ಕೆ ಊರ್ಗ್ ಹೋಗಲ್ಲ, ಇಲ್ಲೇ ಮಾಡ್ಸ್ಕೊತೀನಿ ಬಿಡಪ್ಪ, ಹೋಗಲ್ಲ, ನಾನು ಹೋದ್ರೆ ತಾನೇ ನಿನ್ ಕೆಟ್ಟೋಗೋದು, ಡ್ರಿಂಕ್ಸ್ ಮಾಡೋದು, ಫ್ರೆಂಡ್ಗಳು ಸೇರ್ಸ್ಕೊಳ್ಳೋದು ಎಲ್ಲ ಮಾಡೋದು ಬೇಡ ಅಂತಂದೆ. ಇಲ್ಲ ನಮ್ ಪಾಪು ಮೇಲೆ ಅಣಗು ಇವತ್ ನೀನೇನಾರು ಆ ತರ ಕೆಲ್ಸ ಮಾಡಿದ್ರೆ ನಂಗೆ ಚಪ್ಪಲಿ ತಗೊಂಡ್ ಹೊಡಿ ಅಂತಂದ್ರ ಅಣ್ಣ. ನಾನ್ ತಿರ್ಗಾ ಮತ್ತೆ ಆ ಕೆಲ್ಸ ಮಾಡಲ್ಲ, ನಾನು ಯಾರ ಜೊತೆನೂ ಹೋಗಲ್ಲ ಅಂತ ಹೇಳಿ ಚೆನ್ನಾಗೆ ಆಯ್ತು ಅಂತ ನನ್ಗೂ ನಮ್ದು ನೋಡೋಣ ಬದ್ಲಾಗ್ಬೋದು ಮನುಷ್ಯ ಅಂತ ಹೇಳಿ ಒಂದ್ ಚಾಯ್ಸ್ ಕೊಡೋಣ ನೋಡೋಣ ಅಂತ ಹೇಳಿ ಆಯ್ತು ಅಂತ ಬಂದೆ ಅಣ್ಣ. ಅದಕ್ಕೂ 4 ತಿಂಗಳಿದ್ದೆ. ಇಲ್ಲ ಅಲ್ಲೇ ಇರು, 1 ವರ್ಷ ತನಕ ಬರ್ಬೇಡ, ಅಲ್ಲೇ ಇರು ಅನ್ನ ಸ್ಟಾರ್ಟ್ ಮಾಡೋರಣ್ಣ. ಮತ್ತೆ ನನ್ಗೆ ಈ ವಿಚಾರಗಳು ಗೊತ್ತಾಗದಣ್ಣ, ಇವ್ರು ಎಲ್ಲ ಹೋಗ್ತಾ ಇದಾರೆ ಅಂದ್ರೆ ವಾರಕ್ಕೆ 15 ದಿವಸಕ್ಕೆ ಊರ್ ಕಡೆ ಬರೋರಲ್ಲಣ್ಣ. ಅವಾಗ ಅವ್ರ ಫೋನ್ ಎಲ್ಲ ನಾನು ಚೆಕ್ ಮಾಡ್ತಿದ್ದೆ ಅಣ್ಣ, ಯಾರಿಗ್ ಕಾಲ್ ಮಾಡಿದಾರೆ, ಮತ್ತೆ ಅದೇ ನಂಬರ್ ಕಾಲ್ ಮಾಡ್ತಾ ಇದಾರ ಅಂತ 1-2 ಸಲ ರೆಕಾರ್ಡಿಂಗ್ ಇಕ್ಕಿ ಮತ್ತೆ ಅಲ್ಲೇ ಅದೇ ಕೆಲ್ಸನೇ ಅಣ್ಣ. ಚಿಕ್ಕ ಮಗ್ಳು ಬಾಂತಿಲು ಅದೇ ಕೆಲ್ಸನೇ ಮಾಡಿದ್ರಣ್ಣ. ನೋಡಿ 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 ಸಾಕಾಗೋಗಿ ನಾನು ಅಪ್ಪಂಗೆ ಹೇಳ್ದೆ, ನನ್ ಕೈಲಿ ಆಗಲ್ಲಪ್ಪ, ಇವ್ರ ಕೈಲಿ ಒದೆ ತಿನ್ಕೊಂಡು ನನ್ಗೆ ಏನು ಕೇಳಂಗಿಲ್ಲ ಅಣ್ಣ, ಉಸು ಬಿಟ್ಟಿಯ ಏನು ಕೇಳ್ಕೂಡ್ದು, ನಿಂಗೇನ್ ಬೇಕು ಇಟ್ಟು ಬೇಗ ಬಟ್ಟೆ ಬೇಕಾ ತಂದ ತಿನ್ಕೊಂಡ್ ಮನೇಲಿ ಇರು. ಅವ್ರ ಅಪ್ಪಂಗೆ ಹೇಳಿದ್ರೆ ನನ್ ಮಗ 1000 ಜನ ಕೊಡ್ತೇನೆ, ನಿನ್ಗೆ ಯಾಕೆ ಇಟ್ಟಿಲ್ವೋ ಬಟ್ಟೆ ಇಲ್ವಾ, ಅವ್ನ್ ಗಂಡ್ಸು. ಯಾರು ರತ್ತೆ ಮಾವ ಹೇಳ್ತಿದ್ದು? ನಮ್ಮ ಅತ್ತೆ ಮಾವ. ಹೌದಣ್ಣ, ಹಿಂಗೆಲ್ಲ ಮಾಡ್ತಾರೆ ಬುದ್ಧಿ ಹೇಳಿ. ನಾವು ಏನೋ ಇದ್ದ ಹೆಣ್ಮಕ್ಳಿದ್ದಾರೆ, ನಾವು ಇದ್ ಮಾಡ್ಬೇಕಲ್ವಾ ಅಂತ ಹೇಳಿ ಹೇಳಿದಕ್ಕೆ ಅವ್ರ ಹಂಗಂದ್ರ, ಅವನೇನು ಕೇಳ್ಬೇಡ, ನೀನು ಏನು ಮಾತಾಡ್ಬೇಡ, ಮನೆ ತಂದಾಕ್ತಂತ ತಿನ್ಕೊಂಡಿರು, ಅವ್ನ್ ಗಂಡ್ಸು ಎಲ್ಲಾರ ಹೋಗ್ಲಿ ಅಂತ.
ಸರಿ ಅಣ್ಣ ಆಯ್ತು. ನಮ್ಮ ಅಪ್ಪ ಅಮ್ಮಂಗೆ ಹೇಳ್ದೆ, ಬೇಡಪ್ಪ ನನ್ಗೆ ಸಾಕು ಸವಾಸ. ಇದೆಲ್ಲ ನಮ್ಮ ಅಪ್ಪ ಅಮ್ಮಂತ ನನ್ಗೆ ಹೇಳ್ಕೊಳಕ್ ಆಗ್ಲಿಲ್ಲ ಅಣ್ಣ. ತುಂಬಾ ನೋವಾಯ್ತು. ಯಾಕೆಂದ್ರೆ ಅವ್ರು ಒಬ್ಳೆ ಮಗಳು ಅಂತ ಪ್ರೀತಿಯಿಂದ ಸಾಕಿದ್ರು ಅಣ್ಣ. ನನಗೆ ಕಷ್ಟ ಅಂತಾನೆ ನನ್ಗೆ ಗೊತ್ತಿದ್ದಿಲ್ಲ ಅಣ್ಣ. ಮದ್ವೆ ಆದ್ಮೇಲೆ ನನಗೆಲ್ಲ ಗೊತ್ತಾಗಿದ್ದು. ಹಂಗ್ ಸಾಕಿದ್ರು. ಇವಾಗ ನಾನು ಹೋದ್ರೆ ಇನ್ನು ಅಣ್ಣ ತಮ್ಮ ಮದ್ವೆ ಆಗಿಲ್ಲ, ಓದ್ತಾ ಇದ್ದಾರೆ. ನಾನು ಹೋಗಿ ಅವ್ರಿಗೆ ಭಾರ ಆಗ್ಬಾರ್ದು ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಒಂದ್ಸಲ ಕರ್ಸಿ ಮಾತಾಡ್ದೆ ಅಣ್ಣ. ಮಕ್ಳಾದ್ಮೇಲೆ ಮಕ್ಳಿಗೆ ಹಿಂಸೆ ಕೊಡೋದಣ್ಣ. ಮಕ್ಳು ಮಲಗಿದ್ರೆ ಅವ್ರ ಆಚೆಯಿಂದ ಒಳಗ್ ಬಂದಿದ್ದಂಗೆ ನಾವು ನಿಂತಿರ್ಬೇಕಣ್ಣ ಬಾಗ್ಲಲ್ಲಿ. ಆಗ್ಲೇ ಏನ್ ಬೇಕು ಬೇಕು ಅಂತ ವಿಚಾರಿಸ್ಬೇಕಂತೆ. ಮಕ್ಳು ಅವ್ರು ಏನ್ ಪಾಡ್ದು ಅವ್ರು ಏನಾರ ಮಾಡ್ಕೊಳ್ಳಂತೆ. ಮಕ್ಳ ಬಗ್ಗೆ ನಾವ್ ಅಷ್ಟು ಅವ್ರು ಬಂದಾಗ ಜವಾಬ್ದಾರಿ ಕೊಡ್ಬಾರ್ದಂತ ಅಣ್ಣ. ಅಂದ್ರೆ ಮನೆ ಒಳಗಡೆ ಬಂದಾಗ ನೀವು ಮಕ್ಳನ್ನ ಮರ್ತು ಬಿಡ್ಬೇಕು. ಆ ಮಕ್ಳನ್ನ ಮರ್ತು ಬಿಡ್ಬೇಕು. ಅವ್ರು ಏನಾರ ಮಾಡ್ಕೊಳ್ಳಿ, ಫಸ್ಟ್ ಅವ್ರನ್ನ ವಿಚಾರಿಸ್ಕೋಬೇಕಂತ ಅಣ್ಣ ನಾವು. ಓದಿಸ್ತಾ ಇದ್ದಾವೆ, ನಮ್ ಮಲಗಿಸ್ತಾ ಇದ್ದೆ ಅಣ್ಣ. ಪಾಪು ಚಿಕ್ಕವಳು ಮಲಗಿಸ್ತಾ ಇದೀನಿ, ಅದು ಬಡ್ಕತೈತೆ, ಏನು ಹುಷಾರಿಲ್ಲ, ಜ್ವರ ಬಂದೈತೆ. ನೀರು ಬಕೀಟ್ ಮಕ್ಕೆ ನೀರ್ ತಂದ್ ಮಂಚದ ಮೇಲೆ ಊದ್ ಬಿಟ್ರಣ. ಆ ಮಗುನು ಸೇರ್ಸಣ. ಎಲ್ ಮಲ್ಕೊಳ್ಳೋ ಜಾಗ ಇಲ್ಲಣ್ಣ. ಹಾಲು, ರೂಮು, ಅಡಿಗೆ ಮನೆ ಎಲ್ಲಾ ತಗೋ ನೀರ್ ನಿಂತದಣ್ಣ. ನೀವು ಮಲ್ಕೊಳ್ಬಾರ್ದು ಅಂತ ತಣ್ಣೀರು ಹೌದಣ್ಣ. ಕುಡ್ದಿದ್ನ? ಹೌದಣ್ಣ, ಚೆನ್ನಾಗ್ ಕುಡ್ದಿತ್ತಣ್ಣ. ನೀರ್ ತಗೊಂಬಂದ್ ಎಲ್ಲಾ ತಗೋ ಉಯ್ದ್ ಬಿಟ್ರಣ್ಣ. ನಾನ್ ಬಂದಿದ್ರು ಮಲಗಿದ್ಯಾ, ಮಗು ಮಲಗಿಸ್ಕೊಂಡಿ ಊಟಕ್ಕೆ ಇಕ್ಕಲೆ ಇಸ್ರಿ ಒಂದ್ 10 ನಿಮಿಷ ಮಗು ಮಲ್ಕತೈತಿ. ಬಂದೆ ಒಂದ್ 5 ನಿಮಿಷ ಅಂದ್ರೆ ಸತ್ತ ಸಾಯ್ತದ ಬಾ. ನನ್ ನೋಡಿ ನೋಡಿ ಸಾಕಾಗೋಯ್ತಣ್ಣ. ಒಂದ್ ದಿವಸ ಆದ್ರೆ ಏನಾದ್ರು ಸಾಯಿಸ್ಬೋದಣ್ಣ. ವಾರ ಪೂರ್ತಿ, ದಿನ ಪೂರ್ತಿ ಅವಾಗಿಂದ ಟಾರ್ಚರ್ ಅಣ್ಣ. ನಾನು ಅವತ್ತು ಹೇಳ್ದೆ ಅಣ್ಣ, ಗಂಡ್ ಮಗು ಬೇಕು ನಂಗಿದ್ರೆ ಫಸ್ಟೇ ಹೇಳು ಅಂತ ಹೇಳ್ದೆ. ಇಲ್ಲ ನಾನು ಆಪರೇಷನ್ ಮಾಡ್ಸ್ಕೊಡ್ತೀನಿ, ನನ್ಗೆ 2 ಹೆಣ್ಮಕ್ಳೇ ಸಾಕು, ನನ್ ಗಂಡ್ ಮಕ್ಳು ಬೇಡ ಅಂತ ಅವ್ರ ಬಾಯಿಂದಾನೇ ಹೇಳಿ ಅವ್ರ ಕೈಯಾರನೆ ಸೈನ್ ಮಾಡ್ಕೊಟ್ಟಿದ್ದಾರಣ್ಣ. ನನಗೆ ಗೊತ್ತಿಲ್ಲಂಗೆ ಆಸ್ಪತ್ರೆಯಲ್ಲಿ ನಮ್ಮ ಅತ್ತೆ ಹೇಳ್ತಾರೆ, ಇಲ್ಲ ಅವ್ನು ಗಂಡ್ ಮಗು ಬೇಕಿತ್ತು, ನೀನೇ ಗೊತ್ತಿಲ್ಲಂಗೆ ಎಲ್ಲ ಹೋಗಿ ಆಪರೇಷನ್ ಮಾಡ್ಸ್ಕೊಂಡ್ ಬಂದಿದೀಯಾ ಅಂತ ಅಂದ್ರು ಅಣ್ಣ. ಇಲ್ಲ ಅತ್ತೆ ಹಿಂಗೈತೆ ಕಣಮ್ಮ, ಹೋಗಿ ನೀವೇ ಆಸ್ಪತ್ರೆಯಲ್ಲಿ ವಿಚಾರಿಸಿ ಅವರೇ ಒಪ್ಪಿಗೆ ಕೊಟ್ಟಿ, ಇಲ್ಲ ನನಗೆ 2 ಹೆಣ್ಮಕ್ಳು ಸಾಕು, ಗಂಡ್ ಮಕ್ಳು ಅವ್ರು ಹೇಳಿದ್ರು ನಾನು ಆಪರೇಷನ್ ಮಾಡಲ್ಲ, ಯಾಕೆಂದ್ರೆ ಮತ್ತೆ ನೀವಿರೇ ಆಪರೇಷನ್ ಮಾಡ್ಸ್ಕೊಂಡ್ ಗಂಡ್ ಮಕ್ಳು ಬೇಕು ಅಂತ ಬರ್ತೀರಾ, ಹಂಗಾಗಿ ನಾನು ಆಪರೇಷನ್ ಮಾಡಲ್ಲ ಅಂತ ಡಾಕ್ಟರ್ ಹೇಳಿದ್ರು ಅಣ್ಣ. ಹಂಗಿದ್ರು ನಮ್ಮ ಮನೆಯವರು ಇಲ್ಲ, ಅಲ್ಲಿ 3 ಆಪರೇಷನ್ ಆಗಿದೆ, ಅವಳು ಉಳ್ದಿರೋದೇ ಹೆಚ್ಚು, ಮಕ್ಳು ಗಂಡ್ ಮಕ್ಳು ಬೇಡ ಅಂತ ಅವರೇ ನಿಂತ್ಕೊಂಡು ಆಪರೇಷನ್ ಮಾಡ್ಸಿದ್ರು ಅಣ್ಣ. ಅಂದ್ರೆ ನಮ್ಮ ಅತ್ತೆ ಮಾವು ಗಂಡ್ ಮಗು ಬೇಕು ಅನ್ನೋ ಆಸೆ ಇತ್ತಣ್ಣ. ಅವ್ರ ನಮ್ ಬಾವರ್ಗೂ ಇತ್ತು ಗಂಡ್ ಮಗು ಬೇಕು ಅಂತ, ಇವರೇ ಹೋಗ್ ಬೇಡ ಅಂತ ಹೇಳಿ ಆಪರೇಷನ್ ಮಾಡ್ಸಿದ್ರು ಅಣ್ಣ. ಯಾವ್ದೆಲ್ಲ ಕೇಳದೆ, ಯಾಕಿದ್ರೆ ಹಿಂಸೆ ಕೊಡ್ತಿದೀಯಾ, ನಿನ್ಗೆ ಅವತ್ತು ಗಂಡ್ ಮಗು ಬೇಕು ಅನ್ನೋನಾಗಿದ್ರೆ ಅವತ್ ಯಾಕೆ ಸೈನ್ ಮಾಡ್ದೆ, ನನಗ್ ಗೊತ್ತಿಲ್ದಂಗಿಲ್ಲ ಆಯ್ತು ಅವ್ರಿಗೆ ಆಪರೇಷನ್ ಆಗೋದ್ರಿಂದ ನೀನ್ ಇದನ್ನೇ ಸೈನ್ ಮಾಡಿದ್ದು, ಮತ್ ಯಾಕಿತರ ಹಿಂಸೆ ಕೊಡ್ತಿದ್ಯಾ, ನಾನು ಏನ್ ತಪ್ಪು ಮಾಡಿದೀನಿ, ನಾನು ಉಸಿರೇ ಬಿಡಂಗಿರ್ಲಿಲ್ಲ ಅಣ್ಣ. ಕಪಾಳಕ್ಕೆ ಹೊಡಿತಾ, ತಲೆ ಮೇಲೆ ಹೊಡಿಯೋದು, ಅಡಿಗೆ ಹಾಕೊಂಡು ಎಲ್ಲಿ ಬೇಕಂತ ತುಳಿಯೋದೇನ, ಯಾರ ಅವ್ರಿಂದ ನೋಡ್ತಿರ್ಲಿಲ್ಲ ಅಣ್ಣ. ಬರೇ ಹೊಲ್ಸೊಲ್ಸ್ ಮಾತಾಡ, ಬೀದಿಲಿ ಹೋಗ್ತಿರ್ಲಿ, ದಾರಿಲಿ ಹೋಗ್ತಿರ್ಲಿ, ಯಾರೋ ಒಬ್ರು ನೆಂಟ್ರು ಬರ್ಲಿ ಅಣ್ಣ, ಫಸ್ಟ್ ಯಾರಿಗೂ ಊಟಕ್ಕೆ ಇಕ್ಕಿಲ್ಲ ಅಂತ ಫಸ್ಟ್ ಅವ್ರಿಗೆ ಐದು ಊಟ ಕೊಟ್ಬಿಟ್ಟು ಚೆನ್ನಾಗಿರೋ ಪೀಸ್ನ ಅವ್ರಿಗೆ ಹಾಕ್ಬಿಟ್ಟು ಆಮೇಲೆ ಬಂದಿರೋ ನೆಂಟ್ರಿಗೆ ಊಟಕ್ಕೆ ಇಕ್ಬೇಕಾಯ್ತಣ್ಣ. ದಿನ ಮಟನ್ ಚಿಕನ್ ಅವ್ರು ಕೇಳಿದ್ದು ಮನೆಗೆ ಆಮೇಲೆ ನಾವು ಬೆಂಗಳೂರು ಬಿಟ್ಟು 2 ವರ್ಷ ಆಯ್ತಣ್ಣ. ಸಾಕಾಗೋಯ್ತಲ್ಲಿ, ಹಿಂಸೆ ತಡಿಯಕ್ ಆಗ್ಲಿಲ್ಲ ಅಣ್ಣ. ಯಾವಾಗ ಮನೆಗೂ ತಂದಾಗ್ತಿರ್ಲಿಲ್ಲ, ಕುಡಿಯೋದ್ ಜಾಸ್ತಿ ಆಯ್ತು, ಫ್ರೆಂಡ್ ಸರ್ಕಲ್ ಜಾಸ್ತಿ ಆಯ್ತು, ನಮ್ ಕಡೆ ಗಮನ ಕಡಿಮೆ ಆಯ್ತಣ್ಣ. ಸರಿ ಆಯ್ತಂತ ಹೇಳಿ ನಮ್ಮ ಅಪ್ಪ ಅಮ್ಮಂಗೆ ಹೇಳಿದಕ್ಕೆ ಅವರು ಏನ್ ಮಾಡೋಣವ, ಸಹಿಸ್ಕೊಂಡ್ ಹೋಗ್ಬೇಕಣವ, ಸಹಿಸ್ಕೊಂಡ್ ಹೋಗಂತ ಸ್ವಲ್ಪ ದಿವಸ ನೋಡೋಣ, ಬುದ್ಧಿ ಕಲಿತಾನೇನೋ ನೋಡೋಣ ಅಂತ ಹೇಳಿ ಎಲ್ಲಾರ ಕೈಲೂ ಬುದ್ಧಿ ಹೇಳ್ತಿ, ಅವ್ರ ಅಣ್ಣ, ಅವ್ರ ಅತ್ತಿಗೆ, ಅವ್ರ ಹೆಣ್ಮಕ್ಳು ಎಲ್ರು ಹೇಳಿದ್ರಣ್ಣ, ಬೇಡ ಕಣಪ್ಪ ಹಿಂಗೈತೆ ಪರಿಸ್ಥಿತಿ, 2 ಹೆಣ್ಮಕ್ಳವೇ, ಬೇಡ ಕಣ, ಅವಳು ಒಂದು ಹೆಣ್ಮಗು ಬೇಡ ಅಂತ ಹೇಳಿದ್ರಣ್ಣ. ಅವಾಗ ಅವ್ರ ಮುಂದೆ ಹೇಳೋದಾಗ 1 ವಾರ ಚೆನ್ನಾಗಿರೋರಣ್ಣ, ತಿರ್ಗಾ ಮತ್ತೆ ಅದೇ ಅಣ್ಣ, ಕುಡಿಯೋದು, ಕಂಠ ಪೂರ್ತಿ ತಟ್ಟ ಹಾಡ್ಕೊಂಡ್ ಬರೋದು, ಹೊಡಿಯೋದಣ್ಣ. ಮನುಷ್ಯ ಒಂದ್ ಏಟಿದ್ರು ತಡೆಯಕ್ಕಾಗಲ್ಲ ಅಣ್ಣ, ಯಾಕೆಂದ್ರೆ ಅವರು ಕೈ ಗಮನದ ಕೆಲಸ ಮಾಡೋದ್ರಿಂದ ರಫ್ ಅಣ್ಣ. ನಮ್ಗೂ ಹೊಡೆಯೋದಲ್ದೆ ಮಕ್ಳಿಗೂ ಹೊಡೆಯಕ್ ಸ್ಟಾರ್ಟ್ ಮಾಡೋರಣ್ಣ. ಅವ್ರು ಏನು ಒಂದ್ ಪೆನ್ಸಿಲ್ ಇಲ್ಲಪ್ಪ, ಒಂದ್ ಹಾಲು, ಮಕ್ಳಿಗೊಂದ್ ಹಾಲು ತರಕು ಕಾಸಿಲ್ಲ ರೀ ಅಂದ್ರೆ ಅದೇ ಕಾಯಿಸ್ಬಿಡೋದು. ಅವ್ರಿಗೆ ಮಾತ್ರ ಎಣ್ಣೆ ಕುಡಿಯಕ್ ಕಾಸಿರೋದಣ್ಣ, ಮಕ್ಳಿಗೊಂದ್ ಹಾಲು ತಗೊಂಬರಕ್ ಕಾಸಿಲ್ಲ ರೀ, ಹಾಲಿಲ್ಲ ರೀ ಅಂತಂದ್ರೆ ಹಾಲೇ ಕಾಯಿಸ್ಬಿಡೋಬಿಡು. ಆ ಮಕ್ಳು ಅವ್ರು ಕೇಳಕ್ಕಿಲ್ಲ ಅಣ್ಣ, ಹೊಡೆಯೋದ್ ನೋಡ್ಬಿಟ್ಟು ನನ್ನ ತುಪ್ಪರವಣ್ಣ.
ಇವತ್ಗೂ ಹೋಗಲ್ಲ ಅಣ್ಣ. ಅವ್ರ ಅಪ್ಪ ಬರ್ತಾರೆ ಅಂದ್ರೆ ಇವತ್ಗೂ ಹೋಗಲ್ಲ ಅಣ್ಣ. ಆಗ್ಲೇ ಅದೆಲ್ಲ ಆಯ್ತಣ್ಣ, ಬಂದು ನ್ಯಾಯ ತೀರ್ಮಾನ ಮಾಡಿದ್ರು. ಮತ್ತೆ ಅವ್ರ ಅಣ್ಣ ರತ್ತಿನೆಲ್ಲ ಕೂರ್ಸಿ ಕೇಳಿದಕ್ಕೆ ಅವನು ವಿಚಾರಕ್ಕೆ ನಮ್ನ ಕರಿಬೇಡ್ರಿ, ಅವನು ಕೆಟ್ಟೋಗೋನಮ್ಮ, ಬಿಟ್ಬಿಡು ಅವನ್ನ, ಇಲ್ಲ ನೀವ್ ಹಂಗ್ ಬುದ್ಧಿ ಕಲಿಸ್ತೀವಿ ಅಂದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿ ರಿಪೇರಿ ಮಾಡಿಸ್ಕೊಳ್ರಿ ಅಂತ ಅಣ್ಣ. ಅಲ್ಲಿವರೆಗೂ ನಾನು ಅಷ್ಟ್ ನೋವು ತಿಂದ್ರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿರ್ಲಿಲ್ಲ ಅಣ್ಣ. ನಾನು ಇವಾಗ 2 ವರ್ಷದಿಂದ ಯಾವ ಕೆಲಸ ಮಾಡ್ಕೊಂಡು ನಾನ್ ಬಾಡಿಗೆ ನಾನೇ ಕಟ್ಕೊಂಡು ಬಾಡಿಗೆ ಕಟ್ಟೋದಿಲ್ಲ ಅಣ್ಣ. ಬಾಡಿಗೆ ನಾನು, ಕರೆಂಟ್ ಬಿಲ್ ನಾನು, ಮಕ್ಳು ಒಂದು ಎಜುಕೇಶನ್ ನಂದೇನೆ, ಮಕ್ಳು ಹುಷಾರಿಲ್ಲ ನಾನೇ ನೋಡ್ಬೇಕು, ಮನೆಗೆ ಒಂದ್ ಐಟಮ್ ಎಲ್ಲ ನಾನೇ ಅಣ್ಣ. ಬರೋದ್ 10,000 ರೂಪಾಯಿ ಸಂಬಳ ಅಣ್ಣ. ಅದು ನಮ್ಗೆ ಕೊಡೋದು 2 ತಿಂಗಳು 3 ತಿಂಗಳು ಒಂದ್ಸಲ ಸಂಬಳ ಕೊಡ್ತಾರಣ್ಣ. ತಿಂಗಳ ಕೊಡಲ್ಲ ಅಣ್ಣ. ಅದ್ರಲ್ಲಿ ಸಂಬಳ ಆದಾಗ ಅಣ್ಣಂಗ್ ಕೊಡೋದು, ಅವ್ರ ಸಂಬಳ ಆದಾಗ ನನ್ಗೆ ಹಿಂಗ್ ಬಾಡಿಗೆ ಕಟ್ಬೇಕು ಅಂತ ಅವ್ರ ಹತ್ರ ಈಸ್ಕೊಳ್ಳೋದು. ಹಿಂಗೆ ಮತ್ತೆ ಬಂದಾಡ 2 ವರ್ಷದಿಂದ. ಹೇಳ್ದೆ ಇಲ್ಲ ನನ್ ಬೆಂಗ್ಳೂರೇನೆ ಏನೋ ಒಂದ್ ಫ್ಯಾಕ್ಟ್ರಿ ಮಾಡ್ಕೊಂಡು ಅಂಗಡಿ ಮಾಡ್ಕೊಂಡು ಇರ್ತೀನಿ ಅಂತ ಅಂದಲ್ಲ, ಏನೋ ಒಂದ್ ಮಾಡು. ಇಲ್ವಾ, ಬಂಡವಾಳ ಹಾಕಕ್ ನಮ್ಗೆ ಶಕ್ತಿ ಇಲ್ಲ. ಎಲ್ಲಾರು ಒಂದ್ ಫ್ಯಾಕ್ಟ್ರಿಗೆ ಹೋದ್ರು 30,000 ರೂಪಾಯಿ ಸಂಬಳ ಕೊಡ್ತಾನೆ ನಿನ್ ಕೆಲ್ಸಕ್ಕೆ, ಎಲ್ಲಾದ್ರೂ ಹೋಗ್ ಬೇಡ ಒಂದ್ 20,000 ಕೊಡ್ಲಿ ನಮ್ಗೆ, 10,000 ಖರ್ಚಾಗಿ ಬಾಡಿಗೆ ಎಲ್ಲ ಒಂದು 10,000 ಉಳ್ಕೊಳ್ಳಿ, ನಮ್ ಜೀವನ ನಡೀತದೆ. ಬೇಡ ಬೇಡ ಅಂತ ಹೇಳ್ದೆ ಅಣ್ಣ. ನನ್ಗೆ ಬೆಂಗ್ಳೂರ್ ಸವಾಸನೆ ಬೇಡ. ನಾನ್ ಬೆಂಗ್ಳೂರಲ್ಲಿ ಇದ್ರೆ ನನ್ ಮಕ್ಳು ಇಂಥವ್ರ ಜೊತೆ ಸೇರಿ ಹಾಳಾಗೋಯ್ತೀನಿ, ಬೇಡ ನಡಿ ನಿಮ್ಮೂರ್ ಕಡೆಗೆ ಹೋಗೋಣ ಅಂತ ಕರ್ಕೊಂಬಂದ್ರಣ್ಣ. ಕರ್ಕೊಂಬಂದ್ 2 ವರ್ಷ ಆಯ್ತಣ್ಣ. ಒಂದ್ 6 ತಿಂಗಳು ಇದ್ರು. ಹಂಗ ಹಿಂಗ ಇಲ್ಲಿ ನಾನ್ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಅಪ್ ಅಂಡ್ ಡೌನ್ ಮಾಡ್ಕೊಂಡ್ ಬೆಂಗ್ಳೂರ್ಗೂ ಇಲ್ಗೂನು ಇದ್ರಣ್ಣ. ಇಲ್ಲಿಂದ ಬೆಂಗ್ಳೂರ್ಗ್ ಒಂದ್ 50 ಕಿಲೋಮೀಟರ್ ಆಗುತ್ತಣ್ಣ. ಬೆಂಗ್ಳೂರ್ಗೂ ಅಪ್ ಅಂಡ್ ಡೌನ್ ಮಾಡ್ಕೊಂಡೆ ಇದ್ರು. ತಿರ್ಗಾ ಮತ್ತೆ 6 ತಿಂಗಳಾದ್ಮೇಲೆ ನಾನ್ ಕೆಲ್ಸಕ್ ಹೋಗಲ್ಲ, 1 ವಾರ ಕೆಲ್ಸಕ್ ಹೋಗೋದು, ಅದ್ ಖರ್ಚಾಗತ್ತಕ ಮನೇಲಿ ಮನಿಕೊಳ್ಳೋದು. ಹಿಂಗಾದ್ರೆ ಹೆಂಗೆ ಜೀವನ ಮಾಡೋದು? ಮಕ್ಳಿಗೆ ಒಂದ್ ಏನೋ ಪೆನ್ಸಿಲ್ ಕೇಳಿದ್ರೆ ಹೊಡಿತೀಯಾ, ಒಂದ್ ಬುಕ್ಸ್ ಕೇಳಿದ್ರೆ ಮಕ್ಳಿಗೆ ಹೊಡಿತೀಯಾ, ಯಾರನ್ನ ಕೇಳ್ತವೆ? ನಮ್ ನೆಲದಲ್ಲಿ ಯಾರನ್ನ ಕೇಳ್ತವೆ ಅಂತಂದ್ರೆ ನೀನ್ ದುಡಿತಾ ಇಲ್ವಾ, ಸಾಕೋ ಬೇಕಾದ್ರೆ ಅವನ್ನ ಸ್ಟಾರ್ಟ್ ಮಾಡಿದ್ರಣ್ಣ. ಇಲ್ಲಿ ಹತ್ರ ಇರೋದ್ರಿಂದ ಅಮ್ಮನ ಮನೆ ಇಲ್ಲಿಂದ ಒಂದ್ 5 ಕಿಲೋಮೀಟರ್ ಆಗುತ್ತಣ್ಣ. ಅವ್ರಿಗೆ ಇವ್ರೆಲ್ಲಾ ಮಾಡೋದೆಲ್ಲ ಗೊತ್ತಣ್ಣ. ಒಂದ್ಸಲ ನಮ್ಮಮ್ಮ ಏನಂತೂ ನಮ್ಮ ಅಪ್ಪಂಗೆ ಅವಳನ್ ಬಾಳಂತೂ ಹಾಳ್ ಮಾಡ್ದೆ, ಮಣ್ ತಿನ್ನಂಗೆ, ಇವನ್ ಭವಿಷ್ಯ ನಂಗೆ ಹಾಳ್ ಮಾಡ್ಬೇಡ ಅಂತ ಅವ್ರ ಮುಂದೆ ಒಂದ್ ದಿವಸ ಅಂದ್ರಣ್ಣ. ಹಂಗ ಅಂದಿದ್ಕೆ ತುಳಸಿ ಪಾಟ್ ಎತ್ಕೊಂಡ್ಬಂದ್ ಮಣ್ ತಿನ್ಸಿತಾರಣ್ಣ. ಯಾರಿಗೆ? ನನ್ಗೆ ನಿಮ್ ತಾಯಿ ಅಂದಿದ್ಕೆ? ನಮ್ ತಾಯಿ ಹಂಗ ಅಂದಿದ್ಕೆ, ನಮ್ಮ ಅಪ್ಪಂಗ್ ಬೈದಿದ್ಕೆ ಬೇಡ ಅಂತ ಹೇಳಿದ್ರೆ ಅವತ್ ಕೊಟ್ಬಿಟ್ಟೆ ಭಗವಂತ ಮಾಡ್ದೆ ಹುಡ್ಗಿ ಮಸ್ಬೇನ. ಇವತ್ತು ಹುಡ್ಗಿ ಮಣ್ ತಿಂತೈತೆ ಅಂದಿದ್ಕೆ ನಿಮ್ಮಮ್ಮ ಹಂಗ ಅಂದ್ರಲ್ಲ, ತಿನ್ನು ಮಣ್ಣು, ಅರ್ಧ ಪಾಟ್ ಮಣ್ ತಿನ್ಸಿದಾರಣ್ಣ ತಂದಿ. ತಿಂದ್ರ ಒಳಗಡಿಕೆ ಇಲ್ಲ ಅಣ್ಣ, ಗಂಟಲ್ಲಿ ಇಟ್ಕೊಳ್ಳೋದು, ಕೈ ಹುಕ್ಕೊಳ್ಳೋದು, ಹಿಂದೆ ಇಟ್ಕೊಳ್ಳೋದು. ಅವನು ಕಬ್ಬನದ್ ರಾಡ್ ಇಟ್ಕೊಂಡು ನಿಂತಿರೋಣ, ತಿನ್ನು ಇಲ್ಲ ತಲೆಗೆ ಹಾಕ್ತೀನಿ ತಿನ್ನು ಅನ್ನೋನು. ಅವ್ನ್ ಬಾಯಿಗೆ ತುಂಬ್ಕೊಳ್ಳೋದು, ಅವ್ನ ಆ ಕಡೆ ನೋಡಿದಾಗ ಹಿಂದಕ್ಕೆ ಇಟ್ಕೊಳ್ಳೋದು. ಎಷ್ಟು ಪಾಡು ಬಿಟ್ಟಿದೀನಿ ಅಣ್ಣ. ಬಾಡಿಗೆ ಮನೆಗಳಲ್ಲಿ ಏನಾರ ಲೇಟ್ ಆದ್ರೆ ಡೋರ್ ತೆಗಿದು ಒಂದ್ 5-10 ನಿಮಿಷ ಏನೋ ಸ್ನಾನ ಮಾಡೋದು, ಒಳಗಡೆ ಏನೋ ಕೆಲಸ ಮಾಡ್ತಿರ್ತೀವಿ, ಒಂದ್ 5 ನಿಮಿಷ ಡೋರ್ ತೆಗಿಯೋ ಲೇಟ್ ಆದ್ರೆ ಡೋರ್ ಹೊಡೆದಾಕದು. ಎಲ್ಲಾ ತಾವು ಬಾಡಿಗೆ ಮನೆಗಳು ಡ್ಯಾಮೇಜ್ ಮಾಡಿ ಬಾಡಿಗೆ ಇದ್ರಲ್ಲಿ ದುಡ್ಡು ಅಡ್ವಾನ್ಸ್ ಅಲ್ಲೆಲ್ಲ ದುಡ್ಡು ಇಟ್ಕೊಂಡೆ ಖಾಲಿ ಮಾಡ್ಕೊಂಡ್ ಬಂದೆ ಅಣ್ಣ. ಸಾಕಾಗೋಯ್ತಣ್ಣ ನೋಡಿ 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 10 ವರ್ಷದಿಂದ ಹೆಣ್ಗಿ ಒಂದ್ ದಿವಸ ಒದೆ ತಿನ್ಬೋದಣ್ಣ. ವಾರ ಪೂರ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಒದೆ ತಿನ್ನೋದ್ರೆ ಯಾರ್ ಕೈಲಾಗುತ್ತಣ್ಣ? ಏನಿದ್ರಿ ಗೊತ್ತು, ಅದ್ರಲ್ಲೇ ಹೊಡಿಯೋದು, ಏನು ಸಿಗ್ಲಿಲ್ವಾ ತಲೆ ಇಟ್ಕೊಂಡು ಗೋಡೆ ಜಜ್ಜೋದು. ಮಕ್ಳನ್ನ ಕಿಚ್ಕೊಳಕ್ ಬಂದ್ರೆ ನಮ್ಮಮ್ಮ ಸತ್ತೋಡ್ದು ಬಿಡು ಅಂದ್ರೆ ಮುಟ್ಕಿಟಿ ಅವಳ ಸತ್ತೋಡ್ ಪರವಾಗಿಲ್ಲ ಅಂತ ಮಕ್ಳನ್ನ ಇಟ್ಕೊಂಡು ಹೊಡಿಯೋದು. ಸಾಕಾಗೋಯ್ತಣ್ಣ. ಈಗ ಅದಕ್ಕೆ 6 ತಿಂಗಳಾಯ್ತಣ್ಣ. ಬೇಡಪ್ಪ ನೀವ್ ಸವಾಸ ನಮಗ್ ಬೇಡ, ಇಲ್ಲಾದ್ರೂ ಕೂಲಿ ಮಾಡ್ಕೊಂಡು ನನ್ ಮಕ್ಳಿಗೆ ಸಾಕ್ತೀನಿ, ನಾನ್ ಯಾವ್ದೇ ಕಾರಣಕ್ಕೂ ನನ್ ಮಕ್ಳನ್ನ ಯಾರ್ ಕಾಲ ಸಿಗು ಬಿಡಲ್ಲ, ನಮ್ಮ ಅಪ್ಪ ಅಮ್ಮನ ಮನೆಗೂ ಹೋಗಲ್ಲ, ನಿನ್ ಜೊತೆನೂ ಬರಲ್ಲ ಅಂತ ಅಣ್ಣ. ಇವತ್ತು ಬಾಡಿಗೆ ಕಟ್ಕೊಂಡು ನನ್ ಕೆಲ್ಸಕ್ಕೆ ಹೋಗ್ಕೊಂಡು 2 ಮಕ್ಳನ್ನು ಓದಿಸ್ಕೊಂಡು ನಾನ್ ಸಪ್ರೇಟ್ ಇದೀನಿ ಅಣ್ಣ. ಅಂದ್ರೆ ನಿಮ್ದು ಡೈವರ್ಸ್ ಆಯ್ತಾ? ಇಲ್ಲ ಅಣ್ಣ, ಡೈವರ್ಸ್ ಆಗಿಲ್ಲ. ಹಾಗೆ ಹೋಗ್ತೀನಿ ನಾನು ಒಂದಾಗ ಏನಂದ ಆತ? ನಾನು ಹೋಗ್ತೀನಿ ನಮ್ಮ ಅಪ್ಪನ ಮನೆಗೆ, ಬೇಕಾದ್ರೆ ಬಾ ಅಲ್ಲಿಗೆ ಊರ್ಗೆ, ಗಂಡ ಬೇಕಿದ್ರೆ ಬಾ ಊರಿಗೆ, ಊರಲ್ಲಿ ಇರೋ. ಈಗ ಬೆಂಗ್ಳೂರ್ ಆಯ್ತು, ಹಾಸನ ಆಯ್ತು, ಎಲ್ಲಾ ಊರ್ ನೋಡ್ಕೊಂಡ್ ಬಂದ್ಬಿಟ್ಟಿದ್ಯಾ. ಈಗ ಇಲ್ಲೆಲ್ಲೋ ಬಂದ್ ನೆಮ್ಮದಿಯಾಗಿದೀವಿ, ಮಕ್ಳು ಓದಿಸ್ಕೊಂಡು, ಇಲ್ಲಿ ಯಾಕೆ ಹಾಳು ಮಾಡ್ತೀಯ ಅಂದ್ರೆ ನಾನು ಇಲ್ಲಿ ಇರಲ್ಲ, ನಿಮ್ ಅಪ್ಪನ ಮನೆ ಹತ್ರ, ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ. ಒಂದ್ಸಲ ಪೊಲೀಸ್ನವ್ರು ಕರ್ಸಿ ಅಣ್ಣ, ಈ ಹಿಂಸೆ ತಡೆಯಕ್ಕಾಗ್ದಲೆ ಒಂದ್ಸಲ ಹೊಡೆದಿದ ತಕ್ಷಣ ತಲೆ ದಿಮ್ಮತ್ತಿ ಅರ್ಧ ಗಂಟೆ ಎದ್ದಿಲ್ಲ ಅಣ್ಣ, ಪ್ರಜ್ಞೆ ಇಲ್ಲ ಅಣ್ಣ, ಕೆಳಗ್ ಬಿದ್ದೋಗ್ಬಿಟ್ಟಿದೀನಿ.
ನನ್ ಮಗ್ಳು ನೀರ್ ಹಾಕಕ್ ಬಂದಿದ್ದಾಳೆ ನೀರ್ ಕುಡ್ಸಕ್ಕೆ, ಅವ್ಳು ಸತ್ತೋದ್ರು ಮುಕ್ಕಿ ಅಂತ ಮುಗಿಗೆ ಗಾಡಿ ಚೈನ್ ಇರುತ್ತಲ್ಲ ಅಣ್ಣ, ಈ ಕೀ ಬೆಂಚ್ ಹಾಕೊಂಡಿರ್ತಾರಲ್ಲ ಕಬ್ಬಿಣ ಚೈನು, ಅದನ್ನ ತಗೊಂಡ್ ರಬನು ಮುಗಿಗ್ ಹೊಡ್ದಿದಾರಣ್ಣ ಕುಡ್ದ್ ಜ್ಞಾನದಲ್ಲಿ. ಸರಿ ಆಯ್ತಂತ ಹೇಳಿ ಪೊಲೀಸ್ನವ್ರಿಗೆ ಅವ್ರ ಆಚೆ ಹೋದ್ರು ಯಾರೋ ಫ್ರೆಂಡ್ಗೆ ಫೋನ್ ಮಾಡ್ಕೊಂಡು ನಾನು ಇಮಿಡಿಯೇಟ್ಲಿ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಕರ್ಸ್ದೆ ಅಣ್ಣ. 112 ಫೋನ್ ಮಾಡಿ ಕರ್ಸಿ ಅವ್ರು ಬಂದು ಬೈದ್ರಣ್ಣ, ನಿನ್ ವ್ಯವಸ್ಥೆ ಏನಯ್ಯ, ನೀನ್ ಇಷ್ಟಪ್ಪ ಆಳಿದ್ಯಾ, ಹುಡ್ಕಿ ನೋಡ್ರಿ ಹಿಂಗೈತೆ, ನಿನ್ ಒಂದೇ ಒಂದ್ ಏಟ್ ಕೈಯಮ್ಮ ತಡೀತದ, ನಿನ್ಗೆ ಇದೆಯಲ್ಲ ನಿನ್ಗೇನು ಅನ್ಸಲ್ವಾ, ಆ ಮಕ್ಳನ್ನ ನೋಡ್ರೆ ನಿನ್ಗೇನು ಅನ್ಸಲ್ವಾ ಅಂತಂದ್ರು. ಮಕ್ಳನ್ನ ಕೇಳಿದ್ರು, ನಾನು ನಮ್ಮ ಅಪ್ಪನೇ ಬೇಡ, ನಮ್ಮ ಅಪ್ಪ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ, ನಾವ್ ನಮ್ಮ ಅಜ್ಜಿ ತಾತನ ಮನೇಲಿ ಇರ್ತೀವಿ, ನಮ್ಮ ಅಮ್ಮ ಸಾಕು ಅಂತ ಅಂದ್ರಣ್ಣ. ಆ ಮಾತು ಕೇಳ್ತಿದ್ದೆ, ಇಲ್ಲ ಸರ್ ನಾನು ಹಂಗ್ ನೋಡ್ಕೊಂಡೆ ಹಿಂಗ್ ನೋಡ್ಕೊಂಡೆ, ನೋಡಿ ಇವತ್ತು ಹೋಟ್ಲಿಂದ ಊಟ ತಂದಿದೀನಿ ಅಂತಂದ್ರು, ಇವತ್ತು ಹೊರದಿ ಬೀಳ್ಸಿದ್ಯಾ, ಎಮ್ಮು ಪ್ರಜ್ಞೆ ಇಲ್ಲ ಅದಕ್ಕೆ ತಂದು ಕೊಟ್ಟಿದೀನಿ, ಇವತ್ತು ದಿನ ಹಂಗೆ ತಂದು ಕೊಡ್ತಾರ ಹೋಟ್ಲಲ್ಲಿಂದ ಮಕ್ಳನ್ನ ಕೇಳಿದ್ರು. ಇಲ್ಲ ಸರ್ ಅಂತ ಹೇಳಿದ್ವಿ. ಆಮೇಲೆ ಆಯ್ತು ಇವತ್ತು ನಶೆಯಲ್ಲಿ ಇದೆಯಾ, ಕುಡ್ದಿರಿ, ಇವಾಗ ನಿಮ್ಗೆ ಏನ್ ಹೇಳಿದ್ರು ತಲೆಗೆ ಹೋಗಲ್ಲ, ಬೆಳಗ್ಗೆ ಸ್ಟೇಷನ್ ಹತ್ರ ಬಾರಪ್ಪ ನೀನು ಮಾತಾಡೋಣ ಅಂತ ಹೋದ್ರು. ನಾನು ಬೆಳಗ್ಗೆ ಬಾಮ್ಮ ಅಂತ ಹೇಳಿದ್ರು, ಇಲ್ಲ ಇವತ್ತು ನೈಟ್ ಇನ್ನೊಂದ್ ಜೊತೆ ಇರ್ಬೇಡ, ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಸರಿಯಾಗಲ್ಲ ಅವ್ನು ಕುಡ್ದವ್ರೆ, ನೀನು ಅಪ್ಪನ ಮನೆಗೆ ಹೋಗ್ಬಿಡಮ್ಮ, ಅಪ್ಪ ಬಂದಿದ್ರು ಅಷ್ಟಲ್ಲ, ಅಲ್ಲಿ ಅಣ್ಣ ಪೊಲೀಸ್ನವ್ರು ಬರೋಸಲ್ಲ ಅಪ್ಪನಿಗೂ ಫೋನ್ ಮಾಡಿದ್ದೆ, ಅಪ್ಪ ಅಣ್ಣ ಇಲ್ಲೇ ಹತ್ರ ಅಲ್ಲ 5 ನಿಮಿಷಕ್ಕೆ ಬಂದ್ರು. ಬಂದಿ ಅವ್ರುನು ಇಲ್ಲ ಸರ್ ಹಿಂಗೆಲ್ಲ ಆಯ್ತು ಹಿಂಗಾಗಿದೆ ಅಂದಿದ್ದೆ, ಆಯ್ತಯ್ಯ ನಿಂಗ್ ಬುದ್ಧಿ ಇಲ್ವಾ, ಹಂಗ ಓದಿರೋ ಹುಡುಗಿನ ಏನೋ ಗೊತ್ತಿಲ್ದಲ್ಲ ಹಿಂಗೆ ಹಾಳ್ ಮಾಡಿದ್ಯಲ್ಲ. ನಿಮ್ಮ ಅಣ್ಣನ ಭಯ ಇರ್ಲಿಲ್ವಾ? ಇರ್ಲಿಲ್ಲ ಸರ್, ಇರ್ಲಿಲ್ಲ ಅಂದ್ರೆ ಅವತ್ತ ಅಣ್ಣ ಸ್ವಲ್ಪ ಪ್ರೀತಿ ಮಾಡೋರು, ಒಬ್ಳೆ ತಂಗಿ ಒಬ್ಳೆ ಭಾವ ಅಂತ ಚೆನ್ನಾಗೇ ಇದ್ರು. ಅವ್ರು ಇವತ್ತವರೆಗೂ ಹೊಡೆದ್ರು ಗಲಾಟೆ ಮಾಡ್ಕೊಂಡ್ರು, ಆಯ್ತವ ನೀನೇ ಸಹಿಸ್ಕೊಂಡ್ ಹೋಗು ಅಂತ ನಮ್ಮ ಅಣ್ಣ ನನಗೆ ಬುದ್ಧಿ ಕಳ್ಸೋರಣ್ಣ. ಹಿಂಗಿರೋ ಒಬ್ಳು ಬಂದ್ರೆ ನಿನ್ ಜೀವನನೂ ಹಾಳಾಗುತ್ತೆ, ಮಕ್ಳ ಜೀವನನೂ ಹಾಳಾಗುತ್ತೆ, ಮಾನ ಮರ್ಯಾದೆ ಏನಾಗುತ್ತವ, ಬೇಡ ಒಂದ್ ಸ್ವಲ್ಪ ದಿವಸ ಸಹಿಸ್ಕೊ, ಮಕ್ಳು ದೊಡ್ಡವಾಗ್ಲಿ ಅಂತ ಹಿಂಗೆ ಸಹಿಸ್ಕೊಂಡ್ ಬಂದ್ವಿ ಅಣ್ಣ. ಅಂದ್ರೆ ನೀನ್ ಸತ್ರು ಸಾಯಿ ಅನ್ನೋ ಅರ್ಥ ಆಯ್ತು ಅಲ್ಲಿಗೆ. ಹಾ ಸಹಿಸ್ಕೊಂಡ್ ಹೋಗು, ಮಕ್ಳು ಇದಾಗ ಹಾಳ್ ಮಾಡ್ತೀರಾ ಫ್ಯೂಚರ್ ಇಬ್ರು ಸೇರಿ, ಬೇಡ ಅಂತ ಹೇಳಿ ನಮ್ಮ ಅಣ್ಣ ಕರ್ಕೊಂಡ್ ಹೋದ್ರು. ಅವತ್ ನೈಟು ಬೆಳಗ್ಗೆ ಸ್ಟೇಷನ್ ಹತ್ರ ಬನ್ನಿ ಅಂತ ಹೇಳಿದ್ರ, ನಾನು ಸ್ಟೇಷನ್ ಹತ್ರ ಬೆಳಗ್ಗೆ 9 ಗಂಟೆ 10 ಗಂಟೆ ಹೋದವಳು, ಸಂಜೆ 6 ಗಂಟೆವರೆಗೂ ಕಾಯ್ದೆ ಅಣ್ಣ. ಪೊಲೀಸ್ನವ್ರು ಫೋನ್ ಮಾಡೋರು, ಎಲ್ಲ ಬರ್ಲಿಲ್ಲ ಅಂತ, ನಾನು ಇಲ್ಲಿದ್ದೀನಿ ಗೊತ್ತಾಗಿನಿ ರೀ ಅಂತೇಳಿ ಸಂಜೆವರೆಗೂ ಬರ್ಲಿಲ್ಲ. ಸಂಜೆ ನನ್ ಮನೆಗ್ ಬಂದ್ಮೇಲೆ ಅವ್ರ ಅಣ್ಣ ಅವ್ರ ಅಕ್ಕಂದ್ರು ಬಂದು, ಸರ್ ಕಂಪ್ಲೇಂಟ್ ಆಗಿದ್ಯಾ ಅಂದಿದ್ಕೆ, ಇಲ್ಲ ಅವ್ರ ಕಂಪ್ಲೇಂಟ್ ಏನ್ ಕೊಟ್ಟಿಲ್ಲ, ಆನ್ಲೈನ್ ಕಂಪ್ಲೇಂಟ್ ಆಗಿದೆ ಕಣಪ್ಪ, ಅವ್ರು 112 ಕಾಲ್ ಮಾಡಿ ಹಿಂಗ್ ಕಂಪ್ಲೇಂಟ್ ಮಾಡಿದ್ದಾರೆ, ಹಿಂಗೆಲ್ಲ ಆಗಿದೆ ಅಂದ್ರು. ಅದು ಆನಲ್ಲೇ ಇದಣ್ಣ, ನಾನ್ ಕಟ್ ಮಾಡಿರ್ಲಿಲ್ಲ, ಇವ್ರು ಒಪ್ಕೊಳ್ಳಲ್ಲ ಅಂತ ಗೊತ್ತಲ್ಲ, ಅದು ಆನನೇ ಇತ್ತು ಫೋನು. ಇವ್ರು ಹೊಲ್ಸು ಪೊಲೀಸ್ನವ್ರು ಬರೋವರ್ಗು ಒಸಿ ಮಾತಾಡಿಲ್ಲ ಅಣ್ಣ, ಹೊಲ್ಸು ಮಾತು ಅಷ್ಟು ಪೊಲೀಸವ್ರು ರೆಕಾರ್ಡಿಂಗ್ ಇಟ್ಕೊಂಡಿದ್ದಾರೆ. ಪೊಲೀಸ್ನವ್ರು ಬಂದ್ಮೇಲೆ ಇಲ್ಲ ಸರ್ ನಾನೇನು ಮಾತಾಡೇ ಇಲ್ಲ ಅಂದ್ರು. ಪೊಲೀಸ್ನವ್ರು ನಿಮ್ ರೆಕಾರ್ಡಿಂಗ್ ತೆಗ್ದಿ ತೋರ್ಸನೇನೆಯ, ಇವಾಗ ಎಮ್ಮ ಕಾಲಿನ ಕಟ್ ಮಾಡಿಲ್ಲ, ಕಾಲ್ ಲೈನ್ ಅಲ್ಲೇ ಐತೆ ತೋರ್ಸಲ್ಲ ಅಂತ ಅಂದ್ಮೇಲೆ ಸೈಲೆಂಟ್ ಆಗೋದ್ರಣ್ಣ. ಆಮೇಲೆ ಅವ್ರ ಅಣ್ಣ ಬಂದು ಇಲ್ಲ ಕಂಪ್ಲೇಂಟ್ ಆಗಿಲ್ಲ ಅಂತ ಸ್ಟೇಷನ್ ಎಲ್ಲ ವಿಚಾರಿಸ್ಕೊಂಡು, ಅವ್ರು ನನ್ಗೂ ಏನಮ್ಮ ಎತ್ತಮ್ಮ ಹಿಂಗಾಗೈತೆ ಏನ್ ಮಾಡ್ಕೊಂಡ್ರಿ ಅಂತ ನನ್ನೂ ಕೇಳಿಲ್ಲ. ಅವ್ರು ಫೋನ್ ಮಾಡಿ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಮಾತಾಡ್ಕೊಂಡು, ಅವ್ರು ಇಲ್ಲ ಕಂಪ್ಲೇಂಟ್ ಆಗಿಲ್ಲ, ಆ ಹುಡುಗಿ ಬೆಳಗ್ಗೆಯಿಂದ ಕಾಯ್ದು ಫೋನ್ ಮಾಡಿ ಹೋಗಿದ್ದಾರೆ, ಇವ್ರು ಬಂದಿಲ್ಲ ಅಂದಿದ್ಕೆ ಅವ್ರು ಕಂಪ್ಲೇಂಟ್ ಆಗಿಲ್ಲ ಬಿಡಿ ಅಂದ್ಬಿಟ್ಟು ಹೋಗಿದ್ದಾರೆ ಅವ್ರ ಅಣ್ಣ ಅವ್ರ ಅಕ್ಕಾರೆಲ್ಲ. ನಾನು ಅದಕ್ಕೆ ನಮ್ಮ ಅಣ್ಣ ನಮ್ಮ ಅಪ್ಪ ಅಮ್ಮ ಕೂರ್ಸ್ಕೊಂಡ್ ಹೇಳ್ದೆ, ನಿಮ್ಗೆ ಏನಾರ ನಾನು ಭಾರವಾಗಿದ್ದೀನಾ, ಇಲ್ಲ ನಾನು ಕೂಲಿ ಮಾಡ್ಕೊಂಡು 10 ರೂಪಾಯಿ ತಿನ್ಲಿ 5 ರೂಪಾಯಿ ಉಳ್ಕೊಳ್ಳಿ ಸಾಕು, ನನ್ ಮಕ್ಳನ್ನ ಸಾಕ್ತಿದೀನಿ, ನಿಮ್ ಕಾಲ ಸಿಗಂತೂ ನಾನು ಹಾಕಲ್ಲ, ನಾನ್ ಮಾತ್ರ ಅವ್ರ ಜೀವನ ಮಾಡಕ್ ಆಗಲ್ಲ ಒಡೆ ತಿನ್ಕೊಂಡು ಅಂತೇಳಿ ಇವತ್ನವರೆಗೂ ನಮ್ಮ ಅಮ್ಮನ ಮನೆಗೂ ನಾನು ಹೋಗಲ್ಲ ಅಣ್ಣ. ನಾನೇ ಸಪ್ರೇಟ್ ಆಗಿ ಅಡ್ಗೆ ಮನೆ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಅವ್ರ ಮಕ್ಳು ನೋಡ್ಬೇಕು ಅಂದ್ರೆ ಬರ್ತಾರೆ, ವಾರಕ್ಕೆ 3 ದಿವಸಕ್ಕೆ ಹಿಂಗ್ ಬರ್ತಾರೆ, ನೋಡ್ಕೊತಾರೆ, ಹೋಗ್ತಾರೆ ಅಣ್ಣ, ಮಕ್ಳು ಮರಿ ವಿಚಾರಿಸ್ಕೊಂಡು ಹೋಗ್ತಾರ ಅಷ್ಟೇ. ಏನೋ ಹಿಂಗ್ ಬಾಡಿಗೆ ಕಟ್ಟಕ್ ಕಾಸಿಲ್ಲ ಅಂದ್ರೆ ಅಣ್ಣ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಮಿಕ್ಕಿದೇನು ಇರ್ತದಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದೀನಿ ಅಣ್ಣ. ಇವತ್ನವರ್ಗು ನನ್ ತಮ್ಮ ಹಿಂಗ್ ಬಂದಿದ್ದಾನೆ, ಹುಡುಗಿ ಮಕ್ಳು ಏನ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಅತ್ತೆ ನಮ್ಮ ಮಾವು ಆಗ್ಲಿ, ಅವ್ರ ಅಂದಿರಾಗ್ಲಿ ಅವ್ರ ಅತ್ತಿರಾಗ್ಲಿ ಯಾರು ಆಗ್ಲಿ ನಮ್ಮ ಮಕ್ಳಿಗಾಗ್ಲಿ ವಿಚಾರಿಸಿಲ್ಲ. ಹೋಗಿ ಊರಲ್ಲಿ ಸೇರ್ಕೊಂಡಿದ್ದಾರೆ, ಅಲ್ಲೂನು ಕುಡ್ಕೊಂಡ್ ತಿನ್ಕೊಂಡು ಅಪ್ಪ ಅಮ್ಮಂಗ್ ಟಾರ್ಚರ್ ಕೊಡ್ಕೊಂಡು ಇದಾರೆ. ಅವ್ರ ಅಮ್ಮ ಇನ್ನೇನ್ ಮಗನ ಈಚೆ ಹೇಳಕ್ ಆಗಲ್ವಲ್ಲ, ಅಡಿಗೆ ಮಾಡಿಕೊಂಡು ಇದಾರೆ. ಆಯ್ತು, ಅವ್ರವ್ರು ಮಾಡಿದ್ದೀಗ ಅವರೇ ಅನುಭವಿಸ್ಬೇಕಲ್ಲ. ಹೌದಣ್ಣ, ಈಗ ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ನಮ್ ಭಾವ ಹೇಳ್ತಾ ಇದಾರೆ, ಆಯ್ತು ಆಗಿದಾಗೋಯ್ತು ಊರಿಗೆ ಬಂದಿರಿ. ಬಿಡು ಅದೆಲ್ಲ ಆಗದೆ ಇರೋ ಮಾತು. ಸದ್ಯಕ್ಕೆ ನೀನೇನ್ ನಿರ್ಧಾರ ತಗೊಂಡಿದ್ಯಲ್ಲವಾ, ಮಕ್ಳಿಗೆ ಪಾಠ ಹೇಳ್ಕೊಡೋ ಕೆಲಸ ಮಾಡ್ಕೊಂಡು ನಿನ್ನ ಮಕ್ಳನ್ನ ನೋಡ್ಕೊಂಡು 5 ರೂಪಾಯೋ 10 ರೂಪಾಯೋ ಗಂಜಿಯೋ ಅನ್ನವೋ ಮೃಷ್ಟಾನ್ನವೋ ನೀನ್ ಇಲ್ಲೇ ಇರು, ಎಲ್ಗೂ ಹೋಗ್ಬೇಡ. ಇಲ್ಲೇ ಇಟ್ಕೊಂಡು ಇಲ್ಲೇನೆ ಓದ್ಕೊಂಡು ಅಣ್ಣ, ನಂದು ಡಿಗ್ರಿ ಕಟ್ಕೊಂಡಿದೀನಿ ಅಣ್ಣ, ಡಿಗ್ರಿ ಕಟ್ಕೊಂಡು ನನ್ ಮಕ್ಳಿಗೆ ಓದಿಸ್ಕೊಂಡು ನಾನೇ ಕೆಲ್ಸ ಮಾಡ್ಕೊಂಡು
ಮಾಡ್ಕೊಂಡು ಹೋಗ್ತಾ ಇದೀನಿ ಅಣ್ಣ. ಹಿಂಗೆ ಮುಂದುವರಿಸುತ್ತಾ ನನಗೆ ನಿನ್ನ ನಿರ್ಧಾರದ ಬಗ್ಗೆ ಖುಷಿ ಇದೆ ಮತ್ತು ಹೆಮ್ಮೆ ಇದೆ. ಆ ನಿರ್ಧಾರಕ್ಕೆ ತಕ್ಕ ಹಾಗೆ ನೀನೊಂದಷ್ಟು ಕಠಿಣವಾದ ಪ್ರಯತ್ನ ಮಾಡಿದ್ರೆ ಖಂಡಿತ ನೀನು ಬದುಕಲ್ಲಿ ನೀನು ಮಹಾರಾಣಿಯಾಗಿ ಬದುಕ್ತೀಯ, ಯೋಚನೆ ಮಾಡಬೇಡ. ಬಟ್ ಈತನ ವಿಚಾರದಲ್ಲಿ ಬಿಡುಗಡೆ ಆಗಲಿಕ್ಕೆ ಭಾಳ ಹಿಂದೆನೇ ನಿರ್ಧಾರ ತಗೊಳ್ಬೇಕಿತ್ತು, ಬಟ್ ಯಾಕೋ ತಡವಾಗಿ ತಗೊಂಡಿದ್ದೀಯ. ಹೌದಣ್ಣ, ನಮ್ಮ ಮಕ್ಕಳು ಭವಿಷ್ಯಕ್ಕೋಸ್ಕರ ಅಣ್ಣ. ಮಕ್ಕಳದು ಯಾರ್ದೋ ಒಂದು ಪ್ರಾಣ ಹೋಗಿ ಅಂದ್ರೆ ಈ ಮುಂಚೆನೂ ಒಂದು ಹೆಣ್ಮಗಳು ಇದೇ ವಿಚಾರ ಮಾತಾಡ್ತಿದ್ರು. ಹೌದಣ್ಣ, ಕೇಳಿಸ್ಕೊಂಡ್ರ? ಹೌದಣ್ಣ, ಕೇಳಿಸ್ಕೊಂಡೆ ಅಣ್ಣ. ಅವಳ ಗಂಡನು ಕಂಬಿ ತಾಂಡು ಅದೇನೋ ರಾಡ್ ತಾಂಡು ನಿಂತ್ಕೊಳ್ತಿದ್ದ ಅಂತ. ಹೌದಣ್ಣ, ಹೌದಣ್ಣ. ಈ ನೀಚ ಮನಸ್ಥಿತಿಯವರೆಲ್ಲ ಈಗ ಸರಿ, ಈಗ ಅಲ್ಲಿ ಹೋಗಿದ್ದಾನೆ, ಅಲ್ಲೇನೋ ರಾದ್ದಾಂತ ಮಾಡ್ತಿದ್ದಾನೆ, ಬಿಡಿ, ಅವ್ರು ಅನುಭವಿಸ್ಲಿ. ಯಾಕಂದ್ರೆ ಶುರುವಿನಲ್ಲಿ ತಿದ್ದಬೇಕಾದದ್ದನ್ನ ಸಹಿಸ್ಕೊಂಡ್ರಲ್ಲ. ಹೌದಣ್ಣ, ಅದಕ್ಕೆ ಇವ್ರು ಅವ್ರು ಹೇಳ್ತಾ ಇರೋದು ಇವಾಗ ಬಂದು ಊರಲ್ಲಿ ಇರ್ಲಿ, ನಾವು ನೋಡ್ಕೊತೀವಿ, ಕಷ್ಟಕ್ಕೂ ಸುಖಕ್ಕೂ ನಾವು ಹೋಗ್ತಾ ಇರ್ತೀವಿ. ಕಾರಣಕ್ಕೂ ನೀನ್ ಇಲ್ಲೇ ಮಣ್ಣಾದ್ರೂ ಪರವಾಗಿಲ್ಲ. ಹೌದಣ್ಣ, ಅವನ ಅಹಂಕಾರವನ್ನು ಬಿಟ್ಟು ನಿನ್ ಜೊತೆ ಬಂದು ಬದುಕುತ್ತಾನ ಅವಕಾಶ ಕೊಡು. ಇಲ್ಲ ಅಲ್ಲಿಗೆ ಬಾ, ಇಲ್ಲಿಗೆ ಬಾ. ಅವ್ರ ಅಣ್ಣ ಅವ್ರಮ್ಮ ಅವ್ರ ಬದುಕಲ್ಲ, ನಿನ್ ಬದುಕು. ಕೇಳಾಯ್ತು, ಎಷ್ಟು ಕೇಳಬೇಕು ಎಲ್ಲ ಕೇಳಾಯ್ತು. ಈಗ ಅದು ಸ್ವಭಾವತಃ ಅದರ ಬುದ್ಧಿನೇ ಅಂತ ವ್ಯಸನಕ್ಕೆ ದಾಸನಾಗಿರೋದು ಅನ್ನೋದಾದ್ರೆ ಇದು ಸುಪ್ರೀಂ ಕೋರ್ಟ್ ಬಂದು ಹೇಳಿದ್ರು ಆಗಲ್ಲ. ಇದು ಅದೇ ನೀನ್ ಇನ್ನೊಂಚೂರು ಮಾಡ್ತೆಂದು ನೀನ್ ಸಾಯ್ಬೇಕಾಗುತ್ತಷ್ಟೇ. ಹಾಗಾಗಿ ಇಲ್ಲಿ ನಿನ್ ತವ್ರ ಮನೆಗೂ ಭಾರ ಆಗದಂಗೆ ಗಂಡನನ್ನು ತ್ಯಜಿಸಿ ಏನು ಬಂದು ಬದುಕ್ತಾ ಇದೀಯ, ಮತ್ತೆ 4 ಜನ ಮಕ್ಕಳಿಗೆ ಪಾಠ ಮಾಡುವ ಅಂತಹ ದೊಡ್ಡ ಉದ್ಯೋಗ, ಸಂಬಳದಲ್ಲಿ ದೊಡ್ಡದಲ್ದೇ ಇರಬಹುದು, ಬಟ್ ಕೆಲಸ ನಿಮ್ದಿ ತೃಪ್ತಿ ಇದೆಯಣ್ಣ. ನನ್ ಕಷ್ಟ ಏನು ಇಲ್ಲ ಅಣ್ಣ. ನನ್ ಕ್ಲಾಸ್ಗೆ ಹೋಗ್ತಿದ್ದಂಗೆ ನನ್ ಕಷ್ಟಗಳೇ ಮರ್ತಿರ್ತೀನಿ ಅಣ್ಣ ಮಕ್ಳ ಜೊತೆ. ಖಂಡಿತ 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 ಇರ್ಲವ, ದುಃಖ ಪಡಬೇಡ, ನಾವೆಲ್ಲ ಇದ್ದೀವಿ, ಯೋಚನೆ ಮಾಡಬೇಡ. ನಿನ್ನ ಬದುಕನ್ನು ನೀನು ನೋಡ್ಕೊಳ್ತಾ ಇದ್ದೀವಿ. ಇವತ್ತು ನೀನು ಎಷ್ಟೋ ಜನಕ್ಕೆ ಮಾದರಿ ಆಗ್ತೀಯ. ನಾನು ಹೇಳೋಕ್ಕಿಂತ ಮುಂಚೆನೆ ನೀನು ತ್ಯಜಿಸಿದ್ದೀಯ. ನೀನು ಬದುಕನ್ನು ಯಾರ ಬಾಯಿಗೂ ಸಿಗದಂಗೆ, ಯಾರ ಕಾಲು ಕೆಳಗಡೆನೂ ಸಿಗದಂಗೆ ಮಕ್ಕಳನ್ನು ಕರ್ಕೊಂಡು ಬಂದು, ಆ ಮಕ್ಕಳೂ ಕೂಡ ನಿನಗೆ ಭಗವಂತ ಕೊಟ್ಟ ವರ ಆಗ್ತಾರೆ. ನೀನು ನೋಡ್ತಾ ಇರ್ಬೇಕಾರೆ ಅದು ಅದ್ಭುತವಾಗಿ ನಿನ್ನ ಮಕ್ಕಳು ನಿನ್ನ ಪರ ಬರ್ತಾರೆ, ಅವರು ನಿನ್ನ ಏಳಿಗೆಗೆ ಕಾರಣವಾಗುತ್ತಾರೆ. ಬಟ್ ಈಗ ಎಲ್ಲೋ ನ್ಯಾಯ ಮಾಡಿಬಿಟ್ರು, ಅವ್ರು ಕರೆದು ಬಿಟ್ರು, ಇವ್ರು ಕರೆದು ಬಿಟ್ರು. ಇದೆಲ್ಲ ಮುಗ್ದಾದ ಮೇಲೆ ನೀನು ಈ ನಿರ್ಧಾರ ತಗೊಂಡಿರೋದು. ಮತ್ತು ನೀನು ಎಂದಕ್ಕೆ ಹೋಗೋ ಪ್ರಯತ್ನ ಮಾಡಬೇಡ, ಮುಂದಕ್ಕೆ ನೋಡು, ಕೇವಲ ಮುಂದೆ ನೋಡು. ಹಿಂದೆ ಅವ್ರು ಏನು ಕರೀತಾರೆ ಅವ್ರದ್ದೇ ಕೆಲಸ. ಹೌದಣ್ಣ, ಇವತ್ಗೂ ಅದೇ ಅಣ್ಣ, ಕಡೆಯಿಂದ ಇವ್ರ ಕಡೆಯಿಂದ ಹೇಳ್ತಾವ್ರೆ. ಅಂಡ್ ಅಷ್ಟೆಲ್ಲ ಇದ್ದಿದ್ರೆ ಅಷ್ಟು ಶುದ್ಧ ಬುದ್ಧಿ, ಅಷ್ಟು ಧರ್ಮ ಬುದ್ಧಿ ಇದ್ದಿದ್ರೆ ಇಷ್ಟು ವ್ಯಸನ ಇರೋ ಒಬ್ಬ ಮನುಷ್ಯನಿಗೆ ಒಂದು ಹೆಣ್ಮಗಳು ತಂದು ಯಾಕೆ ಬದುಕು ಹಾಳು ಮಾಡ್ತಿದ್ರು? ಹೌದಣ್ಣ, ಮೂಲ ಕೆಣಕ್ತಾ ಹೋದ್ರೆ ಇವ್ರ ಮನೆ ಮಕ್ಕಳನ್ನು ಕಾಪಾಡ್ಕೊಳ್ಳೋಕೆ ನಿನ್ನನ್ನು ಬಲಿ ಕೊಟ್ಟಾರೆ. ಹೌದಣ್ಣ, ಅಂಥವ್ರಿಂದ ನೀನ್ ಯಾವ ನ್ಯಾಯವನ್ನ ನಿರೀಕ್ಷೆ ಮಾಡ್ತೀಯವ? ಯಾವುದು ನಿರೀಕ್ಷೆ ಬೇಡ. ನಿಂತವ್ರ ಮನೆಯವರು ಬರ್ಲಿ ಹೋಗ್ಲಿ ಏನ್ ತೊಂದ್ರೆ ಇಲ್ಲ. ಅವ್ರ ಬಯಲು ಬಂತಣ್ಣ, ಅವ್ರ ನಮ್ ಬಾವರ ಬಯಲೆ ಬಂತಣ್ಣ, ಅವ್ರ ಹೆಣ್ಮಕ್ಳು ಬಾಯಲು ಬಂತಣ್ಣ, ನಮ್ಮ ಅತ್ತೆ ಮಾವನ ಬಾಯಲು ಇವತ್ಗೂ ಬರುತ್ತಣ್ಣ. ಆ ಸೊಸೆ ಅಂತ ಬಿಟ್ರೆ ನಮ್ಗೆ ಯಾವ ಸೊಸೆ ನಂಗೆ ನೋಡ್ಕೊಳ್ಳಿಲ್ಲ. ಆ ಸೊಸೆನ ನಾವು ಪುಣ್ಯ ಮಾಡಿದ ಪಡೆಯೋದಕ್ಕೆ. ಒಬ್ರು ಕೈಗೆ ಹೋಗ್ಲಿಲ್ಲ, ಒಬ್ರು ಬಾಯಿಗೆ ಬರ್ಲಿಲ್ಲ, ಅವಳು ಜೀವನ ಎಷ್ಟೋ ಅವಳು ಅಷ್ಟೇನೆ. ಒಬ್ರು ಕೆಟ್ಟದ್ ಬಯಸಲ್ಲ, ಅವ್ರಿಗೆ ಚಾಡಿ ಮಾತೇಳಲ್ಲ, ಒಬ್ರು ಸಂಘ ಹೋಗಲ್ಲ. ಆತರ ಸೊಸೆ ಸಿಕ್ಕಿರೋದು ನಮ್ ಪುಣ್ಯ ಅಂತಾರೆ. ಆದ್ರೆ ಮಗುನ್ ಮಾತ್ರ ವಹಿಸ್ಕೊಳ್ಳೋದ್ ಬಿಡಲ್ಲ. ಬೇಡ, ಈಗ ಅವ್ರ ಪುಣ್ಯ ಅನ್ಲಿ ಪಾಪ ಅನ್ಲಿ ನಿನ್ನ ಕರ್ತವ್ಯ ನೀನು ಮಾಡಿದ್ದೀಯ. ಪುಣ್ಯನೂ ಬೇಡ ಪಾಪನೂ ಬೇಡ. ನಿನ್ ಜೀವ ಉಳಿಸ್ಕೊಂಡು ಮಕ್ಕಳಿಗೆ ನೀನು ಇಂಥದ್ದೇ ಇವನು ಬರೋದು ಹೊಡಿಯೋದು ಬಡಿಯೋದು ಕುಡಿಯೋದು, ಅದು ಕರ್ಕೊಂಬರೋದು ಇದು ಇವೆಲ್ಲ ಮಕ್ಕಳಿಗೆ ನಿನಗಾದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಈ ವಾತಾವರಣಗಳು ಸಿಗದಂಗೆ ನೋಡ್ಕೊಳ್ಬೇಕು. ಕೇಳಿಸ್ತಾ ಇದೆಯನವ? ವಾಯ್ಸ್ ಬ್ರೇಕ್ ಆಗ್ತಿದೆಯಣ್ಣ. ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆಯಣ್ಣ. ಮಕ್ಕಳಿಗೆ ಇಂಥದ್ದೊಂದು ಕೆಟ್ಟ ವಾತಾವರಣ ಸಿಗದಂಗೆ ನೀನ್ ನೋಡ್ಕೊಳ್ತೀಯ ಅಂದ್ರೆ ನೀನ್ ತ್ಯಾಗ ಮಾಡ್ಬೇಕಾಗ್ಬೇಕು. ಗಂಡ ಏನು ಮಾಡೋಕ್ಕಾಗುತ್ತೆ, ಸಮಾಜ ಹಿಂಗನ್ನ ಅಂದ್ರೆ ಬೆಳೆಯುವ ಚಿಗುರುಗಳಲ್ಲಿ ಏನಿದ್ದಾವೆ ಅವುಗಳ ಕಣ್ಣಿಗೆ ಏನಿ ಭಯಗ್ರಸ್ತ ವಾತಾವರಣ, ಒಡೆಯೋದು ಬಡಿಯೋದು ಹೆದರಿಸೋದು ಇವನ್ ನೋಡಿ ಬೆಳೆದಾಗ ಮನುಷ್ಯರಾಗಲ್ಲ, ಅವರು ಇನ್ನೇನು ಬೇರೆ ಆಗ್ಬಿಡ್ತಾರೆ. ಇರ್ಬೇಕಾದ್ರೆ ನೀನೊಬ್ಳು, ನಿನಗೆ 2 ಮಕ್ಕಳಷ್ಟೇ ಅಲ್ಲವಾ, ನಿನ್ನ ಪಾಠ ಕೇಳೋರೆಲ್ಲ ನಿನ್ನ ಮಕ್ಕಳೇ.
ಹೌದಣ್ಣ. ಅದು ಆ ಕೆಲಸ ನಿನ್ನ ಪಾಲಿಗೆ ಬಂದಿರೋ ಯೋಗ ಅಂದುಕೋ. ಅದು ಟೆಂಪ್ರವರಿನೋ ಪರ್ಮನೆಂಟು. 4 ಜನಕ್ಕೆ ಹೇಳುವ ಅವಕಾಶ ಕೊಟ್ಟು ನಿನ್ನ ದುಃಖಗಳನ್ನು ಮರಿಲಿಕ್ಕೆ ಭಗವಂತ ಒಂದು ಕಾಯಕ ಕೊಟ್ಟಿದ್ದಾನೆ. ಅದ್ರ ಕಡೆ ಗಮನ ಕೊಡು. ಈತ ಬರಲಿ, ಅಲ್ಲೇ ಇರಲಿ, ಅಲ್ಲೇ ಏನಾಗ್ತಾನೋ ಆಗಲಿ, ನೀನು ನಿನ್ನ ಮಕ್ಕಳನ್ನು ತವ್ರ ಮನೆಯನ್ನು ವಿಶ್ವಾಸಕ್ಕಿಟ್ಕೋ. ಆದರೆ ತವ್ರ ಮನೆಯಿಂದ ನೀನೇನು ಬಯಸಬೇಡ. ಇಲ್ಲ ಅಣ್ಣ, ಇವತ್ತಿನವರೆಗೂ ನಾನು ಏನು ಬಯಸಿಲ್ಲ ಅಣ್ಣ. ನಮ್ಮ ಅಮ್ಮ ಹೇಳ್ತಾರೆ, ಆಯ್ತು ನನ್ನ ಹೆಸರಲ್ಲಿ ಸೈಟ್ ಐತಿ, ಬೇಡಮ್ಮ, ನಮ್ಮ ಅಣ್ಣ ನನ್ನ ತಮ್ಮ ಚೆನ್ನಾಗಿರ್ಲಿ, ಅವ್ರು ಮಿಕ್ಕಿದ್ದು ನಾಳೆ ದಿವ್ಸ ನನ್ ಕಷ್ಟ ಅಂದಾಗ ಏನೋ 10 ರೂಪಾಯಿ ಹೆಲ್ಪ್ ಮಾಡ್ಲಿ ಸಾಕು, ನನಗೆ ಇನ್ನೇನು ಬೇಡ ಅಂತ. ಇವತ್ತಿನವರೆಗೂ ನಾನು ಏನು ಅವ್ರಿಗೆ ಅವ್ರೇ ಅವ್ರ ಮೊಮ್ಮಕ್ಳಿಗೆ ಏನ್ ಬೇಕೋ ಮಾಡೋಗ್ತಾರೆ, ಕೊಡ್ತಾರೆ ಅಷ್ಟೇ ಅಣ್ಣ. ನಾನು ಇವತ್ತಿನವರೆಗೂ ಅವ್ರ ಹತ್ರ ಏನು ಕೇಳಲ್ಲ ಅಣ್ಣ. ಅಷ್ಟೇ ಅಷ್ಟೇ ಅಷ್ಟೇ. ನೀನು ಅಲ್ಲಿ ಕೇಳೋದ್ರಿಂದ ಕೆಟ್ಟವಳಾಗ್ತೀಯ ಅಂತ ಅಲ್ಲ, ಬಟ್ ಈ ಸಮಯದಲ್ಲಿ ಅಷ್ಟೋ ಇಷ್ಟೋ ಅವರು ಬೆಂಬಲ ನೀಡಿದ್ದಾರೆ, ಅದು ಕೃತಜ್ಞಳಾಗಿರು. ಹ್ಞೂ ಅಣ್ಣ, ಮಾಡಿದಾರಣ್ಣ, ನನ್ಗೋಸ್ಕರ ಓದಿಸಿದಾರಣ್ಣ, ನನ್ಗೋಸ್ಕರ ನಮ್ಮಮ್ಮ ಕಷ್ಟ ಬಿದ್ದಿದ್ದಾರಣ್ಣ. ಅವ್ರು ಕೊಟ್ಟಿರೋ ಎಜುಕೇಶನ್ ಇಂದ ನಾನು ಮುಂದುವರ್ಬೇಕು, ನನ್ನ ಮಕ್ಳು ಸಾಕ್ಬೇಕು ಅಂತ ಆಟ ಇದೆಯಣ್ಣ. ಅಲ್ವಾ, ತಂದೆ ಬೇಡ ಅಂದಾಗ ನೀನೇ ಅಡ್ಮಿಷನ್ ಪೇಪರ್ ಅಥವಾ ಫಾರಮ್ ತಂದು ಫಿಲಪ್ ಮಾಡಿ ನಿಮ್ಮ ತಾಯಿ ಬೆಂಬಲ. ಅಂದರೆ ಈಗ ಯಾವ ರೀತಿಯಲ್ಲಿ ನನಗೆ ಅವರು ವಿರುದ್ಧ ಅಥವಾ ನನಗೆ ಈ ಥರ ನೆರವಾಗಲಿಲ್ಲ ಅಂತ ನೆಗೆಟಿವ್ ಹುಡುಕ್ತಾ ಕೂತ್ಕೊಳ್ಳೋದಕ್ಕಿಂತ ಈ ಹಿಂದೆ ಅವರಿಂದಲೇ ಆದ ಒಂದಷ್ಟು ಪಾಸಿಟಿವ್ ಅನ್ನ ಲೆಕ್ಕ ಹಾಕೋದ್ರಿಂದ ನಾವು ನೆಮ್ಮದಿಯಾಗಿರ್ಬೋದು, ಸಂಬಂಧಗಳು ಉಳಿತವೆ. ಈಗ ಯಾವುದೋ ಕಾರಣಕ್ಕೆ ಅವ್ರಿಗೆ ಆಗದೆ ಇರ್ಬೋದು, ಇರ್ಲವಾ ಅವ್ರ ಅವಾಗ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಐತೆ ಮಾಡಿದ್ರಣ್ಣ. ಆದ್ರೆ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೂನು. ಆಯ್ತು ಬಿಡಿ ಅಂತ ಹೇಳಿ ನಾನು ಅವ್ರಿಗೂ ಭಾರ ಆಗಿಲ್ಲ ಅಣ್ಣ. ಇವತ್ತಲ್ಲ ಮುಂದಕ್ಕೂ ಭಾರ ಆಗಿರಲ್ಲ ಅಣ್ಣ. ನಾನು ಎಲ್ಲರ ಕಣ್ಣಿ ಮನೆ ಕೂಲಿ ಮಾಡಿದ್ರು ಹೋಗಲ್ಲ ಅಣ್ಣ. ಅವ್ರ ಮನೆ ತಗ ಯಾರ ಮನೆ ತಕ್ಕೂ ನಾನು ಹೋಗಲ್ಲ ಅಣ್ಣ. ಬೇಡವ, ಅಂತ ಪರಿಸ್ಥಿತಿ ನಿನಗೆ ಬರಲ್ಲ. ಕೃಷ್ಣನ ಅನುಗ್ರಹ ಇದೆ. ಈ ದಿನ ನಾನು ಹೇಳ್ತೇನೆ, ಅಂಥ ಪರಿಸ್ಥಿತಿ ನಿನಗೆ ಬರಲ್ಲ. ಆ್ಯಂಡ್ ಯಾವುದೇ ಕಾರಣಕ್ಕೆ ಗಂಡನ ಮನೆಯಿಂದ ಯಾವ ಲಾಭ ಅಥವಾ ಯಾವುದೇ ಪರ ಅಥವಾ ನಿನ್ನ ಕುರಿತಾದ ಕಾಳಜಿ, ಸ್ನೇಹ ಅಥವಾ ನಿನ್ನ ಪರ ಬರ್ತಾರೆ ಅನ್ನೋ ಯಾವ ಇಚ್ಛೆಯೂ ಬೇಡ. ನೀನೀಗ ಸ್ವತಂತ್ರಳು, ನೀನೀಗ ಅನಾಥಳು, ನೀನು ಹಾಗೆ ಬದುಕಬೇಕು. ಭಗವಂತ ಇದ್ದಾನೆ, ಯಾರು ಇಲ್ಲ ಅನ್ನೋರಿಗೆ ಭಗವಂತ ಇದ್ದಾನೆ. ನೀವ್ ಹೇಳ್ತಿರಲ್ಲ ಆ ಮಾತು, ನನ್ ಕಷ್ಟ ಅಂತ ಬಂದಾಗ ನೆನ್ಪಿಸ್ಕೊತೀನಿ ಅಣ್ಣ. ಅಣ್ಣ ಹೇಳ್ತಾರಲ್ವಾ, ದೇವ್ರಿದ್ದಾನೆ, ಒಂದ್ ಕಷ್ಟ ಕೊಡ್ತಾ ಇದ್ದಾನೆ ಅಂದ್ರೆ ಮುಂದೆ ಸುಖಕ್ಕೋಸ್ಕರ ಕೊಡ್ತಾನೇನೋ ಆ ಒಂದು ನಂಬಿಕೆಲ್ಲ ಇದೀನಣ್ಣ. ಏನೇ ಕಷ್ಟ ಬಂದ್ರು, ಒಂದ್ ಟೈಮ್ ಊಟಕ್ಕಿಲ್ಲ ಅಂದ್ರು ಆ ನಂಬಿಕೆಯಲ್ಲಿ ನಾನು ಇದ್ದೀನಣ್ಣ. ಅದೇ ಕಾಪಾಡುತ್ತವ. ನಿನ್ನ ಮಕ್ಕಳೇ ನಿನ್ನ ಆಸ್ತಿಗಳು. ನಿನ್ನ ವಿದ್ಯೆ ಇದೆಯಲ್ಲವ, ಅದು ಒಂದಿದ್ರೆ ಇವ್ರೆಲ್ಲ ಬಿಟ್ರು ನೀನ್ ಎಲ್ಲೋದ್ರೂ ಬದುಕ್ತೀಯ. ಹೌದಣ್ಣ. ಆ ಕಸಬು, ಆ ವಿದ್ಯೆ, ಆ ಮಕ್ಕಳಿಗೆ ಹೇಳ್ಕೊಡೋ ಅವಕಾಶ, ಬದುಕನ್ನ ಈಗ ನೀನು ಸ್ವಲ್ಪ ಅದು ಅಯ್ಯೋ ಗಂಡನ ಅಣ್ಣ, ಅಯ್ಯೋ ತವ್ರ ಮನೆ, ಭಾವನೆ ಯಾವತ್ತೂ ಸತ್ತೋಯ್ತಣ್ಣ. ಗಂಡ ಅನ್ನೋ ಭಾವನೆ ಇಲ್ಲ. ಬದುಕನ್ನು ನೀನು ಹೇಗೆ ನೋಡಬೇಕು ಅನ್ನೋದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೀನು ನಿನ್ನ ಮನೆ, ನಿನ್ನ ಆರೋಗ್ಯ, ನಿನ್ನ ಮಕ್ಕಳು, ನಿನ್ನ ಕಾಯಕ ಹೋಗ್ತೀಯ, ಮುಗಿಸ್ಕೊಳ್ತೀಯ. ಸಂಜೆ ಬರಬೇಕಾದ್ರೆ ಮಕ್ಕಳಿಗೆ ಏನಾದರೂ ತಿಂಡಿ ತಗೊಂಡು ಮನೆಗೆ ಹೋಗ್ತೀಯ, ತಿಂತೀಯ, ಊಟ ಮಾಡ್ತೀಯ, ಮಕ್ಕಳಿಗೆ ಓದಿಸ್ತೀಯ, ಮಲ್ಕೊಳ್ತೀಯ. ಮತ್ತು ನೀನು ಮುಂದಿನ 3-4 ವರ್ಷ ನೀನು ಹೀಗೆ ತಪಸ್ಸಿನ ರೀತಿ ಇಷ್ಟೇ ಮಾಡ್ಕೊಂಡು ಹೋದ್ರೆ ನೀನು ಉದ್ಧಾರ ಆಗ್ತೀಯ. ಈ ಮಧ್ಯೆ ಏನೇನೋ ಆಲೋಚನೆಗಳು, ಏನೇನೋ ಆಕರ್ಷಣೆಗಳು, ಏನೇನೋ ಮಾತುಗಳು ಬರ್ತವೆ. ಅಲ್ಲಿ ನೀನು ದಾರಿ ತಪ್ಪಂಗಿಲ್ಲ. ನೀನ್ ಎಲ್ಗೂ ಹೋಗದೆ ಇದ್ರು ನೀನು ಒಂಟಿಯಾಗಿದ್ದೀಯ ಅಂದಾಗ ಸಹಜವಾಗಿ ಲೋಕ ನಿನ್ನನ್ನ ಪ್ರಚೋದಿಸುತ್ತೆ. ಇಲ್ಲ ಅಣ್ಣ, ಹೋಗಲ್ಲ ಅಣ್ಣ, ಬೇಡ ಅಣ್ಣ, ನನ್ನ ಮಕ್ಳು ಅವರೇ ಪ್ರಪಂಚ. ನಾನು ಸ್ಕೂಲ್ಗೆ ಹೋದ್ರೆ ಅವರೇ ನನ್ನ ಪ್ರಪಂಚ. ನನ್ನ ಮಕ್ಳು ಬಿಟ್ರೆ ಏನು ಬೇಡ ಅಣ್ಣ ನನಗೆ. ಭರವಸೆ ಕೊಟ್ಟ ಅಂದ್ರೂ ಕೂಡ ಅವನಿಗೆ ನಿನ್ನಿಂದ ಯಾವುದೋ ಸುಖದ ಬಯಕೆ ಇರುತ್ತೆ ಹೊರತು ನಿನ್ನನ್ನು ಬಾಳಿಸುವ ಯೋಗ್ಯತೆ ಯಾರಿಗೂ ಇಲ್ಲ. ಇಲ್ಲಿ ನಿನ್ನ ತಂದೆ, ತಾಯಿ, ಅಣ್ಣ ಏನೋ ಒಂಚೂರು ಸಂಪರ್ಕ ಇಟ್ಕೋ. ಅವ್ರಿಗೆ ನೀನು ನೆರವಾಗು, ನಿನಗೆ ಅವ್ರ ನೆರವಾಗಲಿ. ಬಟ್ ನಿನ್ನ ಮಕ್ಕಳು ಈ ಎಲ್ಲ ನಿನ್ನ ಗಂಡ ನಿನ್ನನ್ನು ಹೊಡಿಬೇಕಾದ್ರೆ ಅವರು ಬಂದು ಬಿಡಿಸ್ಕೊಳ್ಳೋಕೆ ಬರೋದು, ಮಕ್ಕಳಿಗೆ ಇದೆಲ್ಲ ದುರಾದೃಷ್ಟ. ಸಿಗಬಾರ್ದು ಅವೆಲ್ಲ. ಅಂದ್ರೆ ಆ ಸ್ಥಿತಿಗೆ ಹೋಗಬಾರ್ದ ಮಕ್ಕಳು. ಬಟ್ ಯಾಕೋ ನಿನ್ನ ಮಕ್ಕಳು ಅವನ್ನೆಲ್ಲ ನೋಡೋ ಪರಿಸ್ಥಿತಿ ಬಂದುಬಿಡ್ತಾವಕ್ಕೆ. ಹಾಗಾಗಿ ಅವೆಲ್ಲ ಅವ್ರ ಮನಸ್ಸನ್ನ ಗೊತ್ತಿಲ್ಲ. ಅಯ್ಯೋ ನಮ್ಮ ತಂದೆ ಹಿಂಗೆ ಮಾಡ್ದ, ನಮ್ಮ ತಾಯಿನ ನಾನು ದೇವತೆ ಥರ ನೋಡ್ಕೊಳ್ಬಹುದು ಅಂತ ಆಕೆಗೆ ಅನಿಸಬಹುದು. ಯಾಕಂದ್ರೆ ಮನೇಲಿ ಒಬ್ಬ ಕುಡುಕ ಇದ್ದಾನೆ ಅಂದ್ರೆ ಒಂದು, ಅಯ್ಯೋ ನಮ್ಮಪ್ಪನೇ ಕುಡುಕ ಆಗಿದ್ದಾನೆ, ನಾನು ಕುಡಿಯೋಣ ಬಿಡು ಅಂತ ಅಂದ್ಕೊಳ್ಬಹುದು. ಇನ್ನೊಂದು, ಅಯ್ಯೋ ನಮ್ಮಪ್ಪ ಆ ಕುಡ್ಕೊಂಡು ಬಂದು ಮನೇಲಿ ತೊಂದರೆ ಕೊಡ್ತಿದ್ದ, ನಾನಂತೂ ಅವನಂಗೆ ಆಗಬಾರ್ದಪ್ಪ ಅಂದ್ರೆ ಅದನ್ನ 2 ಥರನೂ ತಗೊಳ್ಬಹುದು. ಹಂಗೆ ನಿನ್ನ ಗಂಡ ನಿನ್ನನ್ನು ಹೊಡಿಬೇಕಾದ್ರೆ ಅದೇ ನಿನ್ನ ಮಕ್ಕಳು ನಿಂತು ನೋಡಿ ಅಲ್ಲಿ ಅಳ್ತಾ ಇದ್ದಾವೆ, ಆ ಪರಿಸ್ಥಿತಿ ಇದೆಯಲ್ಲ,
ಆ ಮಕ್ಕಳಿಗೆ ಅದು ಎಲ್ಲೂ ಕಲಿಸದ ದೊಡ್ಡ ಪಾಠ ಅವೆಲ್ಲ. ಹೌದಣ್ಣ. ಆ ಮಕ್ಕಳು ಬಾಯಲ್ಲಿ ನನಗೆ ತಂದೆನೇ ಬೇಡ ಅಂತ ಬರ್ತವೆ ಅಂದ್ರೆ ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿರ್ಬೇಕು ಯೋಚನೆ ಮಾಡಿ. ಇನ್ನ ಚಿಕ್ಕ ಮಕ್ಳಣ್ಣ, ಒಬ್ಳು 4 ವರ್ಷ, ಒಬ್ಳು 7 ವರ್ಷ. ಇವಾಗ್ಲೇ ಅಷ್ಟು ಮೈಂಡ್ ಇದಾಗ್ಬಿಟ್ಟಿದ್ದಾವಣ್ಣ ಮಕ್ಳು. ನನ್ಗೆ ಬೇಡಕ್ಕೆ ಬೇಡ, ಇಲ್ಲ ಕಣಪ್ಪ ನಾಳೆ ನಿಮ್ಮ ಅಪ್ಪ ಬರ್ತಾರೆ ಹೋಗ್ರಿ ಅಂದ್ರೆ, ಅಮ್ಮ ನಮ್ನೆಲ್ಲಾರು ಬೇರೆ ದೂರ ಕರ್ಕೊಂಡು ಹೋಗ್ಬಿಡಮ್ಮ, ನಮಗ್ ಬೇಡ ಕಣಮ್ಮ ಅಂತ ಹೇಳ. ಇರ್ಲವ, ನೀನು ಆ ಶಿಕ್ಷಕ ಅಥವಾ ಏನು ಗುರು ಸ್ಥಾನದಲ್ಲಿದ್ದು ಅಥವಾ ಬೋಧಕನಾಗಿ ಶಿಕ್ಷಕಿಯಾಗಿ ಏನು ಕೆಲಸ ಮಾಡ್ತಿದೀಯವ, ಇದೇ ನಿನ್ನ ಬದುಕಲ್ಲಿ ಅನ್ನಕ್ಕೆ ದಾರಿ ಇದೇ ಮಾಡಿಕೊಳ್ತಾ ಹೋಗು. ನಿನಗೆ ಜೀವನದ ಸಾರ್ಥಕತೆಯೂ ಸಿಗುತ್ತೆ, 4 ಜನಕ್ಕೆ ಪಾಠ ಹೇಳಿದ ಯೋಗ ಪುಣ್ಯವೂ ಬರುತ್ತೆ. ಅಂದರೆ ಇದು ನೀನು, ನಿನ್ನ ಮಗಳು, ನಿನ್ನ ಗಂಡ ಇವೆಲ್ಲದಕ್ಕೂ ಮೀರಿದ್ದು ಗುರುವಿನ ಸ್ಥಾನ. ಅದು ಅಲೌಕಿಕವಾದ ವಿಚಾರ. ಅದು ಹೌದಣ್ಣ. ಇದು ಯಾರಿಗೂ ಸಿಗಲ್ಲ ಅಣ್ಣ ಅಂತ ಕೆಲಸ ಮಾಡ್ತೀವಿ ಅಂದ್ರು ನಮ್ಮ ಇದ್ರಲ್ಲೇ ಅಣ್ಣ, ನಮ್ ಬ್ಯಾಚ್ ಅಲ್ಲೇನೆ ತುಂಬಾ ಜನ ಕೆಲಸ ಬಿಟ್ಟಿದಾರೆ ಅಣ್ಣ, ರಿಲೀವ್ ಮಾಡಿದ್ದಾರೆ. ಅವ್ರ ಕೆಲಸ ಫ್ರೀಯಾಗಿ ಮಾಡ್ತೀವಿ ಅಂದ್ರೆ ಯಾರು ಕರ್ಕೋತಾ ಇಲ್ಲ ಅಣ್ಣ. ಆದ್ರೆ ನನಗೆ CRP ಗಳಿಲ್ಲಮ್ಮ, ನೀವ್ ಚೆನ್ನಾಗ್ ಮಾಡ್ತೀರಾ, ನೀವು ಎಲ್ಲಾದ್ರೂನು ಇದ್ರಲ್ಲಿ ಸ್ಟ್ರೆಂತ್ ಇರ್ಲಿಲ್ಲ ಅಂದ್ರೂ BO ಕಡೆಯಿಂದ ನಾವು ಪರ್ಮಿಷನ್ ತಗೊಂಡ್ ಹಾಕಿಸ್ಕೊಡ್ತೀವಿ, ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದಾರಣ್ಣ. ಆಗ್ಲವ, ನಿನ್ನ ಶಿಕ್ಷಣದ ವಿಚಾರದಲ್ಲಿ ಇವನ್ನೆಲ್ಲ ಬಿಡು, ಗಂಡ ಅದು ಇದೆಲ್ಲ ಬಿಡು, ಪ್ರತಿದಿನ ಅಧ್ಯಯನ ಮಾಡು, ಚೆನ್ನಾಗಿ ಓದ್ಕೋ, ಇನ್ನೂ ಶಾರ್ಪ್ ಆಗು. ಇನ್ನೂ ಅದೇ ಅಣ್ಣ ಅವರು ಹೇಳ್ತಾ ಇದಾರೆ ಡೈವರ್ಸ್ ಕೊಟ್ಬಿಡ್ಲಿ, ಬೇಡ ಅಂದ್ರೆ ಬರ್ಕೊಟ್ಬಿಡ್ಲಿ. ಯಾರು? ನಮ್ ಭಾವ ಹೇಳ್ತಾ ಇರೋದು, ಅವ್ರ ಅಣ್ಣ ಹೇಳ್ಕೊಡ್ತಾ ಇರೋದು, ಮದ್ದಿದವ್ರು. ಅದೇ ಅಣ್ಣ ಯಾವ್ರೆ ಎಲ್ಲ ನೋಡಿ ಮದ್ವೆ ಮಾಡಿದ್ರು ಅಂತ ಹೇಳಿದ್ವಲ್ಲ ಅಣ್ಣ, ಅವರು ಅವನ್ ಜೀವನ ಹಾಳು ಮಾಡೋದೇನಕ್ಕೆ, ಅವನ್ ಜೀವನ ನೋಡ್ಕೋಬೇಕಲ್ವಾ. ಈಗ ಅವ್ರ ಜೀವನ ನೋಡ್ಕೊಂಡ್ಮೇಲೆ ಡೈವರ್ಸ್ ಕೊಟ್ಬಿಡ್ಲಿ, ಬರ್ಕೊಟ್ಬಿಡ್ಲಿ. ನಿನ್ ತಂದೆ ತಾಯಿ ಏನ್ ಹೇಳ್ತಾರೆ? ನಮ್ ತಂದೆ ತಾಯಿ ನಿನ್ ಕೈಲ ಐತೆ ಕಣವ, ಈಗ ನಾನ್ ಜೀವನ ನಮ್ ಮಾತ್ ಕೇಳಲ್ಲ ಅಂತ ಹೇಳಿದ್ಯಲ್ವಾ, ನನ್ ಜೀವನ ಹಾಳು ಮಾಡಿದಿರೋ ಸಾಕು, ನಾನ್ ಹೆಂಗೋ ನಾನು ಉದ್ಧಾರ ಮಾಡ್ಕತೀನಿ, ನಿಮ್ ಯಾರ್ ಸವಾಸನು ಬೇಡ, ನನ್ ಮಕ್ಳು ನಾನ್ ಸಾಕತೀನಿ ಅಂತ ಹೇಳಿದ್ಯಾ, ನಿನ್ ಕೈಲ ಐತೆ, ನಿನ್ಗೆ ಹೆಂಗೆ ನಿನ್ ಮನ್ಸು ಬರುತ್ತೋ ಹಂಗ್ ಮಾಡ್ಕೊಳಮ್ಮ ಅಂತ ಹೇಳಿದ್ದಾರೆ. ಬಟ್ ನಿನ್ ಗಂಡನಲ್ಲಿ ಒಳ್ಳೆ ಬದಲಾವಣೆ ಆಗುತ್ತೆ ಅಂತ ನಿನಗೇನು ನಂಬಿಕೆ ಇಲ್ಲ? ಇಲ್ಲ ಅಣ್ಣ, ಈ ಮಧ್ಯ 6 ತಿಂಗಳಿಂದ 1-2 ಸಲ ಮಕ್ಳನ್ ಬಂದ್ ಮಾತಾಡ್ಸ್ಕೊಂಡ್ ಹೋಗಿದ್ದಾರೆ. ಸ್ಕೂಲ್ ಹತ್ರ ಮಕ್ಳನ್ ಸ್ಕೂಲ್ ಸೇರ್ಸಿದಾಳ, ಅಡ್ಮಿಷನ್ ಮಾಡಕ್ ಅವ್ಳು ದುಡ್ಡಿದೀಯಾ, ದುಡ್ಡಿಲ್ಲ ಅಂತ ಗೊತ್ತು, 2-3 ತಿಂಗಳ ಪೇಮೆಂಟ್ ಆಗಲ್ಲ ಅಂತ ಗೊತ್ತಿದ್ರು ಅವಳೇ ಬರ್ಲಿ ನನ್ನ ಹತ್ರಕ್ಕೆ ಊರಿಗೆ ಹುಡಿಕಂಡಿ ಮಕ್ಳನ್ ಕರ್ಕೊಂಡಿ ಖಾಲಿ ಮಾಡ್ಕೊಂಡ್ ಬಂದ್ಲಿ ಅಂತ ಹೇಳ್ತಾ ಇದಾರೆ. ಬೇರೆಯವ್ರ ಕಡೆಯಿಂದ ಹೇಳಿಸ್ತಾ ಇದಾರೆ, ಖಾಲಿ ಮಾಡ್ಕೊಂಡ್ ಊರಿಗೆ ಬರ್ಲಿ, ನಾನ್ ನೋಡ್ಕೋತೀನಿ, ನಾನ್ ಅಲ್ಲಿಗೆ ಹೋಗಲ್ಲ ಅಂತ. ನನಗೆ ಅವರೇ ಬೇಡ, ನಾನ್ ಬರ್ಕೊಡ್ಬೇಕಾನೆ, ಪ್ರೀತಿನ ಬರ್ಕೊಡ್ತೀನಿ, ಆಯ್ತು ನನ್ ಬಿಟ್ಟು ಬೇರೆ ಕಡೆ ಸುಖವಾಗಿರ್ತೀನಿ, ಚೆನ್ನಾಗಿರ್ಲಿ ಅಣ್ಣ, ನಾನು ಅದಕ್ ಬೇಡ ಅನ್ನಲ್ಲ ಅಣ್ಣ, ನನ್ನಿಂದ ಅವ್ರ ತೊಂದ್ರೆ ಆಗ್ಬಾರ್ದು, ಚೆನ್ನಾಗಿರ್ಲಿ ಅಣ್ಣ, ನನ್ ಸವಾಸಕ್ ಬೇಡ ಅಂತ ನಾನ್ ಹೇಳ್ತಾ ಇದೀನಿ ಅಣ್ಣ. ಇನ್ನ 2 ತಿಂಗಳವರೆಗೂ ಈ ವಿಚಾರಕ್ಕೆ ಕೈ ಹಾಕಬೇಡ. ಆದ್ಮೇಲೆ ಅರ್ಥಾತ್ ಡಿಸೆಂಬರ್ ನವೆಂಬರ್ ವೇಳೆಗೆ ಈ ವಿಚಾರದಲ್ಲಿ ಒತ್ತಡ ಹೆಚ್ಚಾಯ್ತು ಅಂದಾಗ ನೀನು ಸುಮ್ಮನೆ ಹೋಗ್ಲಿ ಅಂತ ಬರ್ಕೊಡೋದಲ್ಲ, ನೀನ್ ಕಠಿಣವಾಗಿ ಅಲ್ಲಿಂದ ಏನ್ ತಗೊಳ್ಬೇಕು ನೀನ್ ತಗೊಳ್ಳೇಬೇಕು. ಹೌದಣ್ಣ, ಅದನ್ನು ಬಿಡ್ಬೇಡ ನೀನು. ಇಲ್ಲ ಅಣ್ಣ, ಸೈಟ್ ಮಕ್ಳ ಹೆಸರಿಗೆ ಮಾಡಿಸ್ತೀನಿ ಅಂತ ಹೇಳಿದೀನಿ, ಸ್ಟೇಷನ್ ಅಲ್ಲಿ ಹೇಳಿದೀನಿ. ಅಲ್ಲಿಂದ ಏನಾಗಬೇಕು ಮಾಡಿಸ್ಕೊಂಡೇ ಬಿಡ್ಬೇಕು, ತುಂಬಾ ಒಳ್ಳೆಯವಳಾಗ್ಲಿಕ್ಕೆ ಹೋಗ್ಬೇಡ. ಇಲ್ಲ ಅಣ್ಣ, ಸಾಕಣ್ಣ, ಅವ್ರು ತೊಲಗಿಸು. ಅಂಡ್ ಅವರು ಕೊಟ್ರು ಕೊಡದೆ ಹೋದ್ರು ನೀನ್ ನಿರ್ಧಾರ ಮಾಡಿ ಆಯ್ತು, ಈಗ ಆಲ್ರೆಡಿ ಆಚೆ ವಸ್ತು ಬಂದ್ಬಿಟ್ಟಿದೀಯ ಅಂದಾಗ ನೀನ್ ಜೀವನ ಪೂರ್ತಿ ಹಾಗೆ ಇರಬೇಕು. ಈಗ ನೀನೇನೋ ಕಾರಣಕ್ಕೆ ಅಯ್ಯೋ ದೊಡ್ಡವರು ಎದುರುಗಡೆ ಹೇಳಕ್ಕೆ ಅವ್ರು ಹೇಳಿದ್ ಕೇಳೋಣ ಅಂತ ಹೋಗಿ ಮಕ್ಕಳ ಮನ್ಸಲ್ಲಿ ಈಗ ಆಲ್ರೆಡಿ ಬಂದ್ಬಿಟ್ಟಿದೆ, ಅದಕ್ಕೆ ನೀನು ವಿರುದ್ಧ ಆಗಂಗಿಲ್ಲ. ಈಗ ಆಮೇಲೆ ಅವ್ರು ನಿನ್ನನ್ನು ವಿರೋಧ ಮಾಡಕ್ ಶುರು ಮಾಡ್ತಾರೆ. ಯಾಕಂದ್ರೆ ಅವೇ ಹೇಳ್ತಿದ್ದಾವೆ ಬೇಡ ನಾವ್ ಬಿಟ್ಟು ದೂರ ಹೋಗ್ಬಿಡೋಣ ಅಂದ್ರೆ ಅದ್ರ ಅರ್ಥ ಅಲ್ಲಿಗೆ ಹೋಗೋದು ಬೇಡ ಅಂತ ಅವ್ರು ಹೇಳ್ತಿದ್ದಾರೆ. ಇವ್ರು ಯಾರಿಗೋ ಎದುರ್ಕೊಂಡು ನೀನು ಹೋಗಿದ್ರೆ ಮಕ್ಕಳ ಮನಸ್ಸಿಗೆ ಅದು ಬಹಳ ದೊಡ್ಡ ಪೆಟ್ಟಾಗುತ್ತೆ, ಅವ್ರ ವಿರುದ್ಧ ಆಗ್ಬಿಡ್ತಾರೆ ಆಮೇಲೆ. ಹೌದಣ್ಣ, ಈ ಮಕ್ಳು ಸ್ಕೂಲ್ ಹತ್ರ ಇದ್ದಾಗ ಮಾತಾಡ್ಸ್ದಕ್ ಹೋದ್ರೆ ಚಾಕ್ಲೇಟ್ ಕೊಟ್ರೆ ಮಕ್ಳು ಇಸ್ಕೊಂಡಿಲ್ಲ ಅಣ್ಣ. ಯಾರಾದ್ರೂ ಅವ್ರ ನಮ್ ಅಣ್ಣ ಆಗ್ಲಿ ನಮ್ಮ ಅಪ್ಪ ಆಗ್ಲಿ ಕಾಸು ಕೊಡ್ದಲ್ಲೇ ಹೋಗಲ್ಲ ಅಣ್ಣ, ಏನಾದ್ರು ತಗೊಳ್ರಿ ಅಂತ ಕೊಟ್ಟು ಹೋಗ್ತಾರ, ಅವ್ರ ಹತ್ರ ಈಸ್ಕೊತಾರೆ. ಅವ್ರ ಅಪ್ಪನ ಹತ್ರ ಅವಾಗ ಹಂಗ್ ಈಸ್ಕೊತಿದ್ರು, ಚಾಕ್ಲೇಟ್ ಕೊಡಕ್ ಹೋದ್ರೆ ನೀನು ಕರ್ಕೊಂಡ್ ಹೋಗ್ಬಿಡ್ತೀಯ, ಹೊಡಿತೀಯ, ನಂಗೆ ಚಾಕ್ಲೇಟು ಬೇಡ, ನಿನ್ ದುಡ್ಡು ಬೇಡ ಬೇಡ ಅಂತವಣ್ಣ. ಇರ್ಲಿ, ಕರ್ಕೊಂಡೋಗೋ ಹಂತಕ್ಕೆ ಆ ಟೀಚರ್ಸ್ಗಳಿಗೂ ನೀನ್ ಅದನ್ನ ಮನವಿ ಮಾಡಿರ್ಬೇಕು. ಹೇಳಿದೀವಣ್ಣ. ಇದು ಅದೆಲ್ಲ ಆಗಬಾರ್ದು. ಇರ್ಲಿ ತಾಯಿ, ಅದೆಲ್ಲ ಮರೆತು ಬಿಡು. 2 ತಿಂಗಳಾದ ಮೇಲೆ ಆ ವಿಚ್ಛೇದನವನ್ನ ಪಡ್ಕೋ, ಆ ಸಂಬಂಧವನ್ನ ಅಂತ್ಯ ಮಾಡ್ಕೋ. ನೀನು ಏನು ಬಂದಿದ್ದೀಯ ಆ ಶಿಕ್ಷಣದ ವಿಚಾರದಲ್ಲಿ ಅಧ್ಯಯನ ಮಾಡು, ತಿಳ್ಕೊ, ಇನ್ನಷ್ಟು ಟ್ರೈ ಮಾಡು, ಎಕ್ಸಾಮ್ಗಳು ಬರಿ, ನೀನೇನು ಮಾಡಬೇಕು ಅದನ್ನು ಮಾಡು. ಈ ಜೀವನ ನಿನ್ನ ಪಾಲಿಗೆ ಈಗ ಏಕಾಂಗಿಯಾದ ತಪಸ್ಸು, ಹೋರಾಟ, ಇದನ್ನು ನಿನಗೆ ಆ ಶಕ್ತಿ ಇದೆ.
ಬಟ್ ಇದನ್ನ ಜನ ಹೇಗೆ ನೋಡ್ತಾರೆ, ಸಂಬಂಧಿಕರು ಏನಂತಾರೆ, ಅಥವಾ ಅವ್ರು ಯಾರು ನೋಡಿ ಇವಳೆ ಬಿಟ್ಟುಬಿಟ್ಲು, ಇವಳಿಗೆ ಯಾವುದು ಈಗ ಕಾರ್ಯಕ್ರಮದಲ್ಲಿ ಕೇಳಿದ್ದೀಯ, ಇವನ್ನೆಲ್ಲ ತ್ಯಜಿಸಿದಾಗ ಮಾತ್ರ ನಿನ್ನ ಮಕ್ಕಳಿಗೆ ನೀನು ಒಳ್ಳೆ ಬದುಕನ್ನು ಕೊಡ್ತೀಯ. ಅಂದರೆ ಮೈ ಚಳಿ ಬಿಟ್ಟು ನಿಂತ್ಕೊಳ್ಬೇಕು ಇಂಥ ನಿರ್ಧಾರ ತಗೊಂಡ ಮೇಲೆ. ಹೌದಣ್ಣ. ಹಂಗ ನಿಂತ್ಕೊಳ್ಬೇಕು. ನೀನು ನಿನ್ನ ಮಕ್ಕಳು ನಿನ್ನ ತಂದೆ ತಾಯಿ ತಲೆ ತಗ್ಸುವಂಥದ್ದು ಹಿಂದೆ ಏನು ಮಾಡಿಲ್ಲ, ಇನ್ನು ಮುಂದೆಯೂ ಏನು ಮಾಡಬಾರ್ದು. ಇಲ್ಲ ಅಣ್ಣ. ಅರ್ಥ ಅಲ್ಲ? ಇಲ್ಲ ಅಣ್ಣ, ನಾವ್ ಸಾಯೋವರ್ಗು ನಮ್ಮ ಅಪ್ಪಂಗ ಅವತ್ತು ಅಷ್ಟೇ ಅಣ್ಣ ಹೇಳಿದ್ದು. ಮದ್ವೆ ಮಾಡ್ಬೇಕಾದ್ರೆ ಮುಂಚೆನೂ ಅಷ್ಟೇ ಅವ್ರಿಗೆ ಹೇಳಿದ್, ಬಲವಂತ ಮಾಡ್ಬೇಕಾದ್ರೆ, ಅಪ್ಪ ನಿನ್ ತಲೆ ತಗ್ಸ ಕೆಲ್ಸ ಮಾಡಿದ್ರೆ ಅವತ್ತೇ ನನ್ ಕತ್ರಸಾಕ್ಬಿಡಪ್ಪ, ನಿನ್ ನನ್ನ ಮಗ್ಳೇ ಇಲ್ಲ ಅಂತ ತಿಳ್ಕೊಂಬಿಡು. ಇವತ್ನವರ್ಗು ನಮ್ಮಪ್ಪ ಅದೇ ಇವತ್ನವರ್ಗು ಅದೇ ಅಣ್ಣ ಕಣ್ಣೀರ್ ಹಾಕೋದು. ನಾನೇ ಅವಳನ್ನ ಈ ಜೀವನ ಹಾಳು ಮಾಡ್ಬಿಟ್ಟೆ ನನ್ ಮಗ್ಳನ್ನ ಅಂತೇಳಿ ಕಣ್ಣೀರ್ ಹಾಕ್ತಾರಣ್ಣ ನಮ್ಮಪ್ಪ. ಅದ್ ನೋಡಕ್ ಆಗಲ್ಲ ನನ್ನ ಕೈಲಿ. ಇಲ್ಲ ತಾಯಿ, ಆತನು ಕೂಡ ಹೆಚ್ಚು ಕಡಿಮೆ ಇದೇ ವಿಚಾರದಲ್ಲಿ ಆತನು ಪಾಲುದಾರನಾಗಿದ್ದಾನೆ. ಹೌದಣ್ಣ. ಈಗ ನಿನ್ನ ತಂದೆನೋ ಕಾರಣಕ್ಕೆ ನೀನು ವಹಿಸ್ಕೊಳ್ಬಹುದು, ಬಟ್ ಧರ್ಮ ಹೇಳ್ತಾ ಇದೆ ಇದರಲ್ಲಿ ಆತನು ಕೂಡ ಪಾಪಿಯೇ ಆಗಿದ್ದಾನೆ. ಹೌದಣ್ಣ. ಪಶ್ಚಾತ್ತಾಪ ಇಷ್ಟೇ ಅಲ್ಲ, ಇನ್ನೂ ಕಾದಿರುತ್ತೆ. ಇರ್ಲಿ, ನಾನು ಆ ವಿಚಾರ ಕೈ ಹಾಕಲ್ಲ, ಅದನ್ನ ಕರ್ಮ ನೋಡ್ಕೊಳ್ಳಿ. ನಾನು ಆಗ್ಲಿಂದಲೂ ಕೂಡ ಅದನ್ನು ತಡ್ಕೊಂಡು ಬಂದೆ, ಅದನ್ನು ಹೇಳಲಿಲ್ಲ. ಕಾರಣ ಈಗ ಆತನಿಗೆ ಪಶ್ಚಾತ್ತಾಪ ಇದೆ ಅನ್ನೋ ಕಾರಣಕ್ಕಷ್ಟೇ. ಅದು ಎಲ್ಲಿ ಅವ್ರ ಮೊಮ್ಮಕ್ಳ ರೂಪದಲ್ಲಿ ಕೊಡಬೇಕು, ಅವ್ರ ಮಗನ ರೂಪದಲ್ಲಿ ಕೊಡಬೇಕು, ಇಲ್ಲ ಅನಾರೋಗ್ಯದ ರೂಪದಲ್ಲಿ ಕೊಡಬೇಕು, ಅದು ಕೊಡುತ್ತೆ. ಯಾಕಂದ್ರೆ ಹಾಗೆ ಓದ್ತಾ ಇದ್ದ ಒಂದು ಮಗಳನ್ನ ಇದಕ್ಕಿದ್ದ ಹಾಗೆ ಹಠ ಹಿಡಿದು ಕೊಟ್ಟುಬಿಟ್ಟು ಹಿಂಗೆ ಮಾಡಿದಾಗ, ಅಯ್ಯೋ ನಮಗೇನು ಗೊತ್ತಿತ್ತ ಸರ್ ಅಂತ ಹೇಳಬಹುದು. ಆದರೆ ಒಂದು ಮಿನಿಮಮ್ ಆದರೂ ಒಂದು ಸೂಚನೆ ಅಂತೂ ಇತ್ತು, ಇದೇನು ಬೇರೆ ಇದೆ ಅಂತ. ಅಥವಾ ಅಷ್ಟು ಮಗಳು ಆ ಮಟ್ಟಿಗೆ ಕಾಲಿಡಿದು ಬೆಳ್ಕೊಳ್ಳೋ ಮಟ್ಟಿಗೆ ಬೇಡ ಅಂತಿದ್ದಾಳೆ ಅಂದಾಗಲೂ ಹಠ ಹಿಡಿದು ಮಾಡಬೇಕು ಅಂದರೆ ಏನಿದು? ಮತ್ತು ಇದೇನೋ ಆಯ್ತಲ್ಲ, ಇದು ಬೇರೆ. ಅಂದರೆ ಮದುವೆ ಆಗೋಳೆ ಬೇಡ ಅಂತ ಅಳ್ತಾ ಇರಬೇಕಾದ್ರೆ ಆಗೋದು ನಾನು ಅದು ಅದನ್ನದ್ದೇ ಪಾಪದ ಚೀಲ ಅಥವಾ ಹೊರಲಿ. ಆಯ್ತು, ಈಗ ನಿನ್ನ ಕೆಲಸ ನೀನು ನೋಡಿಕೊಂಡು, ಆರೋಗ್ಯ ನೋಡಿಕೊಂಡು, ಮಕ್ಕಳ ವಿಚಾರದಲ್ಲಿ ಕಾಳಜಿ ವಹಿಸ್ಕೊಂಡು, ಸುತ್ತಮುತ್ತ ಜನ ಏನೇ ಅನ್ಬೋದು, ಜೈ ಗುರುದೇವ, ನನಗಿದು ಯಾವುದು ಅಂಟಲ್ಲ, ನನಗೆ ಮಕ್ಕಳಾಯಿತು, ನನ್ನ ಕೆಲಸ ಆಯಿತು, ನನ್ನ ತಂದೆ ತಾಯಿ ಆಯಿತು, ನನ್ನ ಆರೋಗ್ಯ ಆಯಿತು, ನನ್ನ ಬದುಕು. ನೀನು ಇವೆಲ್ಲವನ್ನ ಮೀರಿ ನಿಂತು ಆಮೇಲೆ ಕಣ್ಣು ಬಿಟ್ಟು ನೋಡು, ಇವತ್ತು ಬೈ ಕಲ್ಲೊಡಿತಿದ್ದವರೆಲ್ಲ ನಾಳೆ ಆರತಿ ಎತ್ತುತ್ತಾ ಇರ್ತಾರೆ. ಹಾಗೆ ಬದುಕು, ಹಾಗೆ ಏನೂ ಇಲ್ದಾಗ ಹಿಂಗೆ, ಎಲ್ಲ ಇದ್ದಾಗ ಹಂಗೆ. ಅಂದ್ರೆ ಎಲೆಗಳೇ ಇಲ್ಲದ, ನೆರಳೇ ಇಲ್ಲದ ಒಂದು ಮರ, ಅದು ಎಲೆಗಳೆಲ್ಲ ಉದುರೋಗಿದ್ದ ಆ ಬೇಸಿಗೆಗಾಲದಲ್ಲಿ ಆ ಮರದ ಹತ್ರ ಒಂದು ನಾಯಿ ಕೂಡ ನಿಂತ್ಕೊಳ್ಳಲ್ಲ. ಹೌದಣ್ಣ, ಯಾರು ಹೋಗಲ್ಲ ಅಣ್ಣ, ಯಾರು ಇಷ್ಟಪಡಲ್ಲ ಅಣ್ಣ ಅಲ್ವಾ? ಅದೇನ್ ಎಲೆಗಳೆಲ್ಲ ಬಂದು, ಚಿಗುರು ಬಂದು, ಕಾಯಿ ಬಂದು, ಹಣ್ಣು ಬಂದು ಆ ನೆರಳು ಕೊಡ್ತಾ ಇದೆ, ನೋಡಕ್ ಸೊಗಸಾಗಿರುತ್ತಲ್ಲ ನಿಂತ್ಕೊಳ್ತಾರೆ. ಅಂದ್ರೆ ಸಮೃದ್ಧಿಯಾಗಿರುವುದನ್ನ ಜಗತ್ತು ಇಷ್ಟಪಡುತ್ತೆ, ಬರಿದಾಗಿರುವುದನ್ನ ಜಗತ್ತು ಇಷ್ಟಪಡಲ್ಲ. ಇದು ಪ್ರಕೃತಿಯ ಗುಣ ಇದು. ಅಯ್ಯೋ ನೋಡಿ ಸರ್ ಎಲ್ಲ ಬಿಟ್ಟು ಹೋಗ್ಬಿಟ್ರು, ಅರೇ ಅದು ಹೌದು, ನಿನ್ನ ಹತ್ರ ಏನೂ ಇಲ್ಲ, ನಿನ್ನ ಹತ್ರ ನೆರಳಿಲ್ಲ, ಹಣ್ಣಿಲ್ಲ, ಕಾಯಿ ಇಲ್ಲ, ಏನೂ ಇಲ್ಲ, ನಿನ್ನ ಹತ್ರ ಯಾಕಿರ್ಬೇಕು ಮತ್ತವರು? ಹಂಗೂ ಇದಾರೆ ಅಂದ್ರೆ ಏನೋ ಪಾಪ ಮನುಷ್ಯತ್ವ ಅಂತ ಒಂದೆರಡು ದಿನ ಇರ್ಬೋದಷ್ಟೇ. ಹಾಗಾಗಿ ಬೋಡಾದ ಬದುಕು, ಬರಡಾದ ಬದುಕು ಅದು ಲೋಕದಿಂದ ತಿರಸ್ಕರಿಸಲ್ಪಡುತ್ತೆ. ಹಾಗಂತ ದುಃಖ ಪಡಬಾರದು. ಮತ್ತೆ ಬರಿದಾದ ಬದುಕನ್ನು ಸಮೃದ್ಧಗೊಳಿಸಿಕೊಳ್ಳಿಕ್ಕೆ ಅದು ನನ್ನದೇ ಜೀವನ, ಅದು ನನ್ನದೇ ಪ್ರಯತ್ನದಿಂದ ಆಗಬೇಕು ಹೊರತು ಇಲ್ಲಿ ಏನೂ ಪವಾಡ ನಡೆಯಲ್ಲ. ಮಾಡ್ತಾ ಇದೀಯಾ, ಮಾಡವ. ಇನ್ನು 2 ತಿಂಗಳಾದ್ಮೇಲೆ ಡೈವರ್ಸ್ ಇದೇ ಒತ್ತಡ ಬಂತು ಅಂದ್ರೆ ನಿನ್ನ ಡಿಮ್ಯಾಂಡ್ಗಳನ್ನು ಇಟ್ಟು ನೀನು ಅದನ್ನು ಪಡ್ಕೊಂಡು ನೀನು ಈ ತಲೆಭಾರದಿಂದ ಬಿಡಿಸ್ಕೊ ಮೊದಲು. ಸರಿ ಒಂದ್ 2 ತಿಂಗಳಾದ್ಮೇಲೆ ನೀನು ಫೋನ್ ಮಾಡಿ ಏನಾಯ್ತು ಅಂತ ತಿಳಿಸು. ಅದಕ್ಕೆ ನಾನು ನಿಮ್ಗೆ ಅವತ್ತಿಂದ ಕಾಲ್ ಮಾಡ್ತಾ ಇದ್ದೆ, ಕಾಲ್ ಸಿಗ್ತಾ ಇರ್ಲಿಲ್ಲ. ನಿಮ್ ಒಂದ್ಸಲ ಕೇಳ್ಬೇಕು ನಾನು ಈ ವಿಚಾರನ. ಅದಕ್ಕೆ ನಾನು ಮುಂದಕ್ಕೆ ಹಾಕೊಂಡು ಅವ್ರಿಗೆ ಹೇಳ್ತಲೇ ಇದ್ದೆ, ಇಲ್ಲ ನೆಕ್ಸ್ಟ್ ತಿಂಗಳು ಮಾತಾಡೋಣ, ನನಗೆ ಈಗ ಟೈಮ್ ಇಲ್ಲ, ಕೆಲ್ಸ ಬಿಸಿ ಅಂತ ಹಿಂಗೆ ಮುಂದಕ್ಕೆ ಹಾಕೊಂಡ್ ಬಂದೆ ಅಣ್ಣ. ನಾನು ಮತ್ತೆ ಮಾತಾಡಕ್ ಹೋಗಿಲ್ಲ ಅಣ್ಣ, ಅವ್ರು ಕರೀತಾ ಇದಾರೆ. ನಾನ್ ನಿಮ್ ಹತ್ರ ಒಂದ್ಸಲ ನಾನು ಡಿಸಿಷನ್ ತಗೋಬೇಕು, ಮಾತಾಡ್ಬೇಕು, ಸಮಸ್ಯೆ ಹೇಳ್ಕೊಂಡ್ ಮುಂದಕ್ಕೆ ಹೋಗ್ಬೇಕಂತ ನಾನು ಮುಂದಕ್ಕೆ ಹಾಕೊಂಡ್ ಹೋಗ್ತಾ ಇದೀನಿ ಅಣ್ಣ. ಆಯ್ತು ತಾಯಿ, ಅದಕ್ಕೆ ನನ್ನ ಸಲಹೆ ಇದೆ, ನನ್ನ ಸಮ್ಮತಿ ಇದೆ. ಆದ್ರೆ ಇನ್ನು 2 ತಿಂಗಳು ನೀನು ಅವ್ರು ಏನಂದ್ರು ಸುಮ್ಮನಿರು. 2 ತಿಂಗಳಾದ್ಮೇಲೆ ಅವ್ರು ಮತ್ತೆ ಅಂತಾರೆ, ಆಗ ಅದು ಒಳ್ಳೆ ಸಮಯ ಅಂದ್ಕೊಂಡು, ಅರ್ಥಾತ್ ನವೆಂಬರ್ ಡಿಸೆಂಬರ್ ವೇಳೆಗೆ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ನೀನು ಈ ವಿಚಾರದಲ್ಲಿ ಮುಂದೂಡಿ. ಅದಕ್ಕಿಂತ ಮುಂಚೆ ನೀನು ಮೊದಲು ತಯಾರಾಗಬೇಕು, ಪುಸ್ತಕದ ಮೇಲೆ ನೀನು ಪ್ಲಾನ್ ಮಾಡ್ಕೊಳ್ಬೇಕು. ಓಕೆ, ನಾನಿಲ್ಲಿ ಏನೇನು, ಅಥವಾ ಅದು ದ್ವೇಷ ಅಲ್ಲ, ಅದು ಪ್ರೇಮ ಅಲ್ಲ, ಅದೇನೂ ಅಲ್ಲ, ಅದು ನಿನಗೆ ಕರ್ತವ್ಯ ಅಥವಾ ಅದು ನಿನಗೆ ಬರಬೇಕಾದದ್ದು. ಅದು ಮಕ್ಕಳ ಹುಟ್ಟಿಸಿರೋನಿಗೆ ಅದು ಇರಬೇಕಲ್ಲ. ಹೌದಣ್ಣ. ಅಷ್ಟು ಮಾಡಿಕೊಂಡು
ನೋಡಪ್ಪ, ಇವತ್ತು ಕಾರ್ಯಕ್ರಮ ನೋಡ್ತಾ ಇದೀಯ, ಎಷ್ಟು ಜನ ಹೊರಗಡೆ ಬಂದು ಅವ್ರವ್ರ ಬದುಕನ್ನು ಕಟ್ಕೊಂಡಿದ್ದಾರೆ. ಹೌದಣ್ಣ. ನೀನಾಗೆ ತಲೆ ತಗ್ಸುವಂಥದ್ದು ಏನು ಮಾಡಿಲ್ಲ, ಯಾವುದೋ ಪರಪುರುಷನೆಂದು ಹೋಗಿಲ್ಲ, ಎಲ್ಲ ರೀತಿಯಲ್ಲೂ ಸರಿ ಇದ್ದು ಅವರ ಅಹಂಕಾರಗಳು, ಅವರ ಕಾಮಗಳು, ಅವರ ಹೊರಗಿನ ವ್ಯಸನಗಳೇ ಅವರಿಗೆ ಮುಖ್ಯ ಅಂದಾಗ ಸಂಸಾರಸ್ಥರು ಅಥವಾ ಸಂಸಾರಸ್ಥ ಕುಟುಂಬಕ್ಕೆ ಅವರೆಲ್ಲ ಯೋಗ್ಯರಾಗಲ್ಲ. ಆಗ ಮಕ್ಕಳನ್ನು ಉಳಿಸ್ಕೊಳ್ಬೇಕು ಅಂದರೆ ಆ ಬೇಜವಾಬ್ದಾರಿ ವ್ಯಕ್ತಿತ್ವಗಳನ್ನು ಸೈಡಿಗೆ ಸರಿಸಬೇಕು, ಬೇರೆ ದಾರಿ ಇಲ್ಲ. ಗಂಡ ಅಂತ ನೋಡ್ತಾ ಹೋದ್ರೆ ಈಗ ಮಕ್ಕಳನ್ನ ಕಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಏನೂ ಅರಿಯದ ಮಕ್ಕಳನ್ನು ಉಳಿಸಿಕೊಳ್ಳಿಕ್ಕೆ ಎಲ್ಲವೂ ಗೊತ್ತಿದ್ದು ಮಾಡ್ತಾ ಇರೋ ಇಂಥವ್ರನ್ನು ದೂರ ಇಡಬೇಕು. ಅಷ್ಟು ಮಾಡು, ನಿನ್ನ ಮನೆ ದೇವರನ್ನ ನಂಬು, ನಿನ್ಗೆ ಒಳ್ಳೇದಾಗ್ಲಿ ತಾಯಿ. ತುಂಬಾ ಮಾತೇ ಗೊತ್ತಿಲ್ಲ ಅಣ್ಣ, ನಿಜವಾಗ್ಲೂ ನಾನು ಅಂದ್ಕೊಂಡಿರ್ಲಿಲ್ಲ ಇವತ್ತು ಕಾಲ್ ಸಿಗುತ್ತೆ ನಿನ್ ಜೊತೆ ಮಾತಾಡ್ತೀನಿ ಅಂತೇಳಿ. ನಂಬಕ್ ಆಗ್ತಿಲ್ಲ ಅಣ್ಣ, ಆದ್ರೂ ಇಷ್ಟೊಂದು ಸಜೆಷನ್ ಕೊಟ್ರಲ್ಲ ಅಣ್ಣ, ತುಂಬಾ ಹೃದಯ ಧನ್ಯವಾದಗಳಣ್ಣ. ನೀವು ನಂಬಿಕೆ ಇಟ್ಟು ನಾವ್ ಅಲ್ಲೇ ಅಣ್ಣ ಮೊದ್ಲಿದ್ದಿದ್ ಬೆಂಗಳೂರಲ್ಲಿ ನಿಮ್ದು ಆಶ್ರಮ ಇದೆಯಲ್ಲ ಅಣ್ಣ, ಅಲ್ಲೇ ನಾವು ಚಿಕ್ಕೋಲ್ರಟ್ಟಿಲಿ, ಮಾಚವಳ್ಳಿ, ಸಿಗಿಳಿ ಗೇಟು ಅಲ್ಲೇ ಇದ್ದಿದ್ದಣ್ಣ. ನಾವು ಬೆಂಗಳೂರು ಬಿಟ್ಟು ಇಲ್ಲಿಗೆ ಬಂದ್ಮೇಲೆ ಅಮ್ಮನ ಮನೆಯಿಂದ ಹತ್ರ ಆಗುತ್ತಣ್ಣ, ಒಂದ್ 5 ಕಿಲೋಮೀಟರ್. ಮೊದ್ಲೇ ಅಲ್ಲೇ ಅಣ್ಣ ಇದ್ದಿದ್ದು. ನೆನ್ಪಿಸ್ಕೊತಾ ಇರ್ತೀನಿ ಅಣ್ಣ ಯಾವಾಗ್ಲೂನು. ಮುಂದೆ ಯಾವಾಗಾದ್ರೂ ಬಂದಾಗ ಆಶ್ರಮಕ್ಕೆ ಬಂದು ಹೋಗವ. ಬರ್ತಾ ಇರ್ತೀನಿ ಅಣ್ಣ, ಅಲ್ಲಿ ಬರ್ತಾ ಇರ್ತೀನಿ. ನಮ್ ರಿಲೇಷನ್ ಇದಾರೆ, ಅನ್ಕೊಂಡ್ವಿ ಭಾನುವಾರ ಹೋಗೋಣ ಅಂತ ಅನ್ಕೊಂಡಿದೀವಿ ಅಣ್ಣ. ಆಯ್ತವ, ನಿನ್ಗೆ ಒಳ್ಳೇದಾಗ್ಲಿ. ಎಲ್ಲೂ ದ್ವೇಷ ಕಟ್ಕೊಳ್ಬೇಡ, ಯಾರನ್ನು ದ್ವೇಷಿಸಬೇಡ. ನಿನ್ನ ಕೆಲಸ ಕಾರ್ಯ ಸಾಧನೆ ಆಗಬೇಕಷ್ಟೇ. ಅಷ್ಟು ಮಾಡ್ಕೊಂಡು ಹೋಗು. ಎಜುಕೇಶನ್ ಕಡೆ ಗಮನ ಕೊಡು. ಇನ್ನು ಓದು. ಅಂದ್ರೆ ಒಬ್ಬ ಉತ್ತಮ ಗುರು ಯಾವಾಗ ಆಗ್ತಾನೆ ಅಂದ್ರೆ ವಿದ್ಯಾರ್ಥಿಯಷ್ಟೇ ಕೂಡ ಇವನು ಮನೇಲಿ ಓದ್ತಾ ಇರ್ಬೇಕು. ಹೌದಣ್ಣ, ನಾವು ಟೀಚರ್ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಅಣ್ಣ. ನಾನಿನ್ನು ಕಲಿಬೇಕು, ನಾವ್ ಮಕ್ಳಿಂದ ಕೂಡ ಕಲಿಯೋದಿರುತ್ತಣ್ಣ. ನಾವು ಎಲ್ಲಾ ಕಲ್ತ್ಬಿಟ್ಟಿದೀವಿ ಅಂತ ಹೇಳಲ್ಲ ಅಣ್ಣ, ಇನ್ನು ನಾವ್ ಕಲಿಯೋ ಸಾಯೋವರ್ಗು ಇದ್ದಿತ್ತಣ್ಣ. ಸತ್ಯವ, ಪ್ರತಿಯೊಂದು ವಿಚಾರದಲ್ಲೂ ಕಲಿಯೋದಿರುತ್ತಣ್ಣ, ಆದ್ರೆ ನಾವನ್ನ ಆಲಿಸ್ಬೇಕಷ್ಟೇ ಅಣ್ಣ. ಅದ್ ಯಾವ ಮಟ್ಟಿಗೆ ಇರ್ಬೇಕಂದ್ರೆ ಕೈಯಲ್ಲಿ ಫೋನ್ ಬದಲು ಪುಸ್ತಕ ಬರ್ಬೇಕು. ಹೌದಣ್ಣ, ನೀವು ನಂಬಲ್ಲ, ನಾನೀಗ ಇಲ್ಲಿ ಏನಾದ್ರು ಸುಮ್ಮನೆ ಎಡಿಟಿಂಗ್ ಮಾಡ್ತಾ ಕೂತು, ಇವನ್ ಕಾರ್ಯಕ್ರಮಕ್ಕಿಂತ ಮುಂಚೆ ಕೂಡ ಇಲ್ಲಿ ನಾನೊಂದ್ 2 ಪುಸ್ತಕಗಳು ತಂದಿಕ್ಕೊಂಡು, ಅಂದ್ರೆ ಏನು ಬಿಡುವ ಆಯ್ತಾ ತಕ್ಷಣ ಪುಸ್ತಕ ಓಪನ್ ಮಾಡು. ಅಂದ್ರೆ ನಮ್ಮ ಮಕ್ಕಳು ಇವತ್ತು ಸ್ಕೂಲಲ್ಲಿ ಕೇಳ್ತಾರಣ್ಣ, ನೀವ್ ಯಾವಾಗ್ಲೂ ಓದ್ತಾ ಇರ್ತೀರಲ್ಲ, ನಮಗ್ ಪಾಠ ಮಾಡ್ತಿರಲ್ವಾ, ನೀವ್ ಯಾಕೆ ಓದ್ಬೇಕು ಅಂತಾರಣ್ಣ. ಅವ್ರಿಗೆ ಗೊತ್ತಿರಲ್ಲ, ಅಷ್ಟು ನನಗೆ ಇಂಟ್ರೆಸ್ಟ್ ಅಣ್ಣ. ಒಂದು ಕೆರೆ, ಒಂದು ನದಿ ಸ್ವಯಂ ತಾನು ತನ್ನೊಳಗಡೆ ನೀರನ್ನು ಉಳಿಸಿಕೊಂಡಾಗ ಮಾತ್ರ ಇನ್ನೊಬ್ಬರ ಬಾಯಾರಿಕೆಯನ್ನು ತಣಿಸಬಹುದಲ್ವನವ. ಹೌದಣ್ಣ. ಹಾಗೆ ಮನುಷ್ಯ ಕೂಡ ನಿರಂತರ ಅಧ್ಯಯನ, ವಿದ್ಯೆಯನ್ನು ಹೆಂಗ್ ಸಂಪಾದಿಸಬೇಕು, ಹಣವನ್ನು ಹೆಂಗ್ ಸಂಪಾದಿಸಬೇಕು, ಹಣ ಒಟ್ಟಿಗೆ ಬಂಡಲ್ ಆಫ್ ಮನಿ ಅಥವಾ ಬಿಗ್ ಅಮೌಂಟ್ ಆಫ್ ಮನಿ ಬರಲಿ ಅಂತ ಕಾಯಬಾರ್ದು, 1 ರೂಪಾಯಿನೂ ಕೂಡಿಡಬೇಕು. ಹಾಗೆ ವಿದ್ಯೆ ಕೂಡ ನಾನು ಸಂಜೆ 1-2 ಗಂಟೆ ಓದ್ಬಿಡೋಣ ಒಟ್ಟಿಗೆ ಕೂತ್ಕೊಂಡು ಅನ್ಬಾರ್ದು. ಎಲ್ಲೆಲ್ಲಿ ಸಮಯ ಸಿಗುತ್ತೆ ಅಂದ್ರೆ ಸಮಯ ಸಿಕ್ಕಾಗಲೆಲ್ಲ ಓದಬೇಕು. ಹಾಗೆ 1 ರೂಪಾಯಿನೂ ಕೂಡಿಡಬೇಕು. ಅಂದ್ರೆ 1 ರೂಪಾಯಿ ಅಲ್ವಾ ಬಿಡು ಅನ್ನಂಗಿಲ್ಲ, ಆ 1 ರೂಪಾಯಿ ಸೇರಿನೇ 1 ಕೋಟಿ. ಹೌದಣ್ಣ, ಒಂದೊಂದ್ ಟೈಮ್ ಅಲ್ಲಿ 1 ರೂಪಾಯಿ ಇರಲ್ಲ ಅಣ್ಣ, ಆ ಕಷ್ಟ ಗೊತ್ತಿದೆಯಣ್ಣ. ಇವತ್ತು 1 ರೂಪಾಯಿ ಒಂದೊಂದ್ ಟೈಮ್ ಅಲ್ಲಿ ಇರಲ್ಲ. ಏನ್ ಒಂದೇ 1 ರೂಪಾಯಿ ವೇಸ್ಟ್ ಇಲ್ಲ ಅಣ್ಣ. ನನ್ ಮಕ್ಳಿಗೆ ನನ್ ಸಂಸಾರಕ್ಕೆ ಏನ್ ಬೇಕೋ ಅದಷ್ಟೇ ಅಣ್ಣ. ಬೇರೆ ಯಾವತ್ತೂ ಶೋಕಿ ಆಗ್ಲಿ, ಹೊರಗಡೆ ಒಂದ್ ಬಟ್ಟೆ ತಗೊಳಕ್ಕಾಗ್ಲಿ, ಯಾವ್ದಕ್ಕೂ 1 ರೂಪಾಯಿ ಖರ್ಚು ಮಾಡಲ್ಲ ಅಣ್ಣ ನಾನು. ಖರ್ಚು ಮಾಡ್ಬೇಡ ಅಂದ್ರೆ ಜಿಪುಣತನ ಮಾಡು ಅಂತಲ್ಲ, ಎಲ್ಲಿ ಅವಶ್ಯಕತೆ ಇದೆಯೋ. ಇವಾಗ ನನ್ಗೆ 10 ರೂಪಾಯಿ ಉಳ್ಕೊಂಡ್ರೆ ನಾಳೆ ನನ್ ಮಕ್ಳಿಗೆ ಏನ್ ಅರ್ಥ ಆಗುತ್ತೇನೋ, ಮುಂದೆ ಫ್ಯೂಚರ್ಗೆ ಏನ್ಕಾರ ಆಗುತ್ತೇನೋ, ಒಂದ್ ಎಕ್ಸಾಮ್ ಕಟ್ಟಕ್ ಏನ್ಕಾರ 10 ರೂಪಾಯಿ ಉಳಿಯುತ್ತೇನೋ ಅನ್ನೋ ಒಂದು ಮೈಂಡ್ ಸೆಟ್ ಅಣ್ಣ ನಮಗೆ. ಸತ್ಯ 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 ಇರ್ಲವ. ಆ ಉಳಿತಾಯ ಬ್ಯಾಚುಲರ್ ಲೈಫಿಂದ ಒಂದು ತಾಯಿ ಸ್ಥಾನಕ್ಕೆ ಬಂದಾಗ ಪ್ರಕೃತಿನೇ ಆ ಗುಣ ಕೊಟ್ಟು ಬಿಡುತ್ತೆ. ಅಯ್ಯೋ ನನ್ನ ಮಗುವಿಗೆ ಒಂದೇನೋ ಆಗ್ಬೋದೇನೋ ಅಂತ. ಅದೇ ಮದುವೆಗೆ ಮುಂಚೆ ಹಂಗಿರ್ಲಿಕ್ಕಿಲ್ಲ, ಯಾಕಂದ್ರೆ ಇಲ್ಲ ಅಣ್ಣ, ಒಂದೇ 1 ರೂಪಾಯಿ ಉಳಿಸ್ತಾ ಇರ್ಲಿಲ್ಲ ಅಣ್ಣ. ನಮ್ಮ ಅಪ್ಪ ಹಂಗೆ ಚೆನ್ನಾಗೇ ಸಾಕೊಂಡಿದ್ರು, ಒಬ್ಳೆ ಮಗ್ಳಂತ. ನಮ್ಮ ಅಣ್ಣಂದ್ರಿಗೆ 1 ರೂಪಾಯಿ ಕೊಡ್ಲಿಲ್ಲ ಅಂದ್ರು ನಾನ್ ಕೇಳಿದ ತಕ್ಷಣ ನಮ್ಮಪ್ಪ ದುಡ್ಡು ಕೊಡೋರಣ್ಣ. ಏನ್ಕೋ ಖರ್ಚು ಮಾಡಲ್ಲ ಬಿಡು ಮಗ್ಳಲ್ವಾ ಅಂತೇಳಿ. ನನಗ್ ಕಷ್ಟ ಅಂದ್ರೆ ಏನಂತ, ನನ್ ಮದ್ವೆಗಿಂತ ಮುಂಚೆ ಏನಂದ್ರೆ ಇವ್ನ್ ಸಾಸ್ಬೇಕಾದಷ್ಟು ನನ್ಗೇನು ಗೊತ್ತಿಲ್ಲ ಅಣ್ಣ. ಓದಿನೇ ನನ್ ಖರ್ಚಿಗೆ ಏನ್ ಬೇಕಾ ಅಪ್ಪ ಅಮ್ಮ ದುಡ್ಡು ಕೊಡೋರು, ನನ್ ಮನೆಗ್ ಬರೀ ಇದ್ ಬಿಟ್ಟು ಏನು. ಅವಾಗ್ಲೂ ಅಷ್ಟೇ ಅಣ್ಣ, ನಾನು ಯಾವ ಫ್ರೆಂಡ್ ಸರ್ಕಲ್ ಇಲ್ಲ, ನಂಗೆ ಜಾಸ್ತಿ ಫ್ರೆಂಡ್ ಸರ್ಕಲ್ ಇಲ್ಲ ಅಣ್ಣ. ನಾನು ಅಟ್ಯಾಚ್ಮೆಂಟ್ ಇಟ್ಕೊಂಡಿಲ್ಲ, ಓದ್ಬೇಕು ನಾನು ಓದ್ಬೇಕಷ್ಟೇ. ಆಯ್ತು ತಾಯಿ, ಸಂತೋಷ. ಅದನ್ನೆಲ್ಲ ಮೀರ್ ಬಂದಿದ್ದೀಯಾ, ಈಗ ತಾಯಿ ಸ್ಥಾನಕ್ಕೆ ಹೋಗಿದ್ದೀಯಾ. ಅಲ್ಲಿ ನಿರ್ಧಾರ ತಗೊಳ್ಬೇಕಾದ್ರೆ ತಾಳ್ಮೆಯಿಂದ ತಗೋ. ಆ ತಾಳ್ಮೆ ಇಟ್ಕೋ, ಸಂತೋಷವಾಗಿರು, ಆರೋಗ್ಯ ಚೆನ್ನಾಗಿ ನೋಡ್ಕೋ. ಕೊಟ್ಟಿರೋ ವೃತ್ತಿಯನ್ನ ಅದು ಪರ್ಮನೆಂಟೋ ಟೆಂಪ್ರವರಿನೋ ಶ್ರದ್ಧೆಯಿಂದ ಮಾಡು. ಇದೆಲ್ಲ ಒಂದು ಪರೀಕ್ಷೆ ಅಷ್ಟೇ, ಅರ್ಥ ಆಯ್ತಲ್ಲ. ನಿನ್ನ ಮಕ್ಕಳಿಗೂ ಒಳ್ಳೇದಾಗ್ಲಿ, ನಿನಗೂ ಒಳ್ಳೇದಾಗ್ಲಿ ತಾಯಿ. ಮತ್ತೆ
ಭಗವಂತನ ಇಚ್ಛೆ ಇದ್ದರೆ ನಾನು ನಿನ್ನ ಜೊತೆ ಮಾತಾಡ್ತೀನವ. ನಿನ್ನ ಇಚ್ಛೆಯಂತೆ ಎಲ್ಲವೂ ನಿನ್ನ ಪರವಾಗಲಿ, ಶುಭವಾಗಲಿ ತಾಯಿ. ಥ್ಯಾಂಕ್ಸ್ ಅಣ್ಣ, ನಿಮ್ ಆರೈಕೆ ಹಿಂಗೆ ಇರ್ಲಿ ಅಣ್ಣ. ನನ್ನ ಒಂದು ಲೈಫಲ್ಲಿ ದೇವರಾಗಿ ಬಂದಿದ್ದೀರಿ ಅಣ್ಣ. ನಾನು ಆ ಸ್ಥಾನದಲ್ಲೇ ನಿಮ್ಗೆ ನೋಡಕ್ ಇಷ್ಟಪಡ್ತೀನಿ. ನನ್ಗೊಂದು ದೇವ್ರ ಏನೋ ಒಂದು ದಾರಿ ಮಾರ್ಗ ತೋರ್ಸ್ಕೊಟ್ಟಿದ್ದಾನೆ, ನಾನು ಇದೇ ದಾರಿಲಿ ಹೋಗ್ಬೇಕಂತ ಅನ್ಕೊಂಡು ನಂಬಿಕೆಯಿಂದ ನಡೀತೀನಿ ಅಣ್ಣ. ಯಾವ್ದೇ ಕೆಟ್ಟ ಕೆಲ್ಸ ಆಗ್ಲಿ ಇವತ್ಗೂ ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ. ನಾನ್ ಸಾಯೋವರ್ಗು ಯಾವ ಕೆಲ್ಸಕ್ಕೂ ಹೋಗಲ್ಲ ಅಣ್ಣ. ನಮ್ದೇನದೋ ನನ್ನ ಲೈಫ್ ಆ ದಾರಿಲೇ ಹೋಗೋದಣ್ಣ. ಅಷ್ಟು ಮಾಡವ. ಆ ಧರ್ಮದಲ್ಲಿರೋ ಕಾರಣಕ್ಕೆ ನಿನಗೆ ಇಷ್ಟು ಧೈರ್ಯ ಇರೋದು. ನೀನು ಏನಾದ್ರೂ ಕೆಟ್ಟಿದ್ರೆ ಎಷ್ಟು ಭಯ ಇರ್ತಿತ್ತು ಗೊತ್ತಾ ನಿನ್ನಲ್ಲಿ? ಇಲ್ಲ ಅಣ್ಣ, ನನ್ ಇವತ್ತು ಯಾವ್ದೊಂದಕ್ಕೂ ನನ್ಗೆ ಬೇಜಾರಿಲ್ಲ, ಭಯ ಇಲ್ಲ. ನಮ್ಮ ಅಪ್ಪ ಅಮ್ಮ ಅಂದ್ರೆ ಯಾರ ಮೇಲೂ ನಾನು ಬೇಜಾರಿಲ್ಲ ಅಣ್ಣ. ನಾನು ಹಣೆ ಬರ ಇದ್ದಿದ್ದೆ ಅಷ್ಟೇನೋ, ಹೋಗ್ಲಿ ಬಿಡು. ಅವ್ರು ಇರ್ಲಿಲ್ಲ ಅಂದ್ರೆ ಏನೋ, ಈಗ ಹೋಗಿ ಚಿಕ್ಕ ಮಕ್ಳು ಬಾಂತಿಗಳಲ್ಲೇ ಗಂಡ ಸತ್ತೋಗಿ ಜೀವನ ಮಾಡ್ತಿಲ್ವಾ? ನಮ್ದು ಆತರ ಜೀವನನೇನೋ, ಹೋದ್ರು ಹೊಂಟೋಗ್ಲಿ ಬಿಡು. ನನ್ ಮಕ್ಳನ್ನ ಸಾಕೋದ್ ನನ್ ಜವಾಬ್ದಾರಿ, ಅದ್ ನನ್ ಹೆಗ್ಲ ಮೇಲೆ ಐತೆ. ಅವ್ರಿಗೊಂದ್ ದಾರಿ ಮಾರ್ಗ ತೋರ್ಸ್ಬೇಕು, ಅವ್ರ ಫ್ಯೂಚರ್ ನೋಡ್ಬೇಕು, ನನ್ ಫ್ಯೂಚರ್ ನೋಡ್ಕೋಬೇಕು. ಇದಷ್ಟೇ ಅಣ್ಣ ನನಗಿರೋದು. ಕೇಳಿಸ್ಕೋ, ಇಲ್ಲಿವರೆಗಿನ ಬದುಕು ನಿನ್ನ ಕೈಲಿ ಇರ್ಲಿಲ್ಲ ಅಂದ್ಕೋ, ಇನ್ನು ಮುಂದಿನ ನಿರ್ಧಾರ ನೀನೇ ತಗೊಳ್ಬೇಕು. ಯಾರಿಗೂ ಅದನ್ನ ಬಿಡಂಗಿಲ್ಲ. ಇವನ್ ನನ್ನಿಂದಲೂ ಸಲಹೆ ತಗೊಳ್ಬೇಕಷ್ಟೇ. ಅಂತಿಮವಾಗಿ ನಿರ್ಧಾರ ತಗೊಳ್ಬೇಕು. ನಾಳಿನ ಯಾರನ್ನು ದೂಷಿಸಬಾರ್ದು. ಇಲ್ಲ ಅಣ್ಣ. ಒಳ್ಳೇದಾಗ್ಲಿ ತಾಯಿ. ಕಡೆಯಲ್ಲಿ ನಾನೊಂದು ಮಾತು ಹೇಳಿದೆ, ನೀವು ನನ್ನಿಂದ ಸಲಹೆಯನ್ನು ತಗೊಳ್ಳಿ. ಧರ್ಮದ ದೃಷ್ಟಿಯಲ್ಲಿ ನಿಮ್ಮ ಸಮಸ್ಯೆಗೆ ಈಗ ಅದನ್ನು ನಾನು ಹೇಗೆ ನೋಡಬೇಕು ಅನ್ನೋ ಸಲಹೆಯನ್ನು ನೀವು ತಗೊಳ್ಬೋದು. ಬಟ್ ಅಂತಿಮವಾಗಿ ಅದನ್ನು ಕಾರ್ಯರೂಪಕ್ಕೆ ತರಬೇಕೋ ಬೇಡವೋ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಲ್ವಾ? ಕೇಳಿಸ್ಕೊಳ್ಳಿ, ಎಲ್ಲವನ್ನು ಕೇಳಿಸ್ಕೊಳ್ಳಿ. ನಿಮಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನು ನೀವು ಕಾರ್ಯರೂಪಕ್ಕೆ ತರಬೇಕು. ಅರ್ಥ ಆಯ್ತಲ್ಲ? ನೋಡಿ, ಈ ಹೆಣ್ಮಗಳು ನೋಡಿದಾಗ ಭಾಳ ಖುಷಿ ಆಯಿತು. ಗಂಡ ಯಪ್ಪ ಎಂತೆಂಥವ್ರಿದ್ದೀರೋ ದೇವ್ರೆ. ಆಗಲಿ, ಇದೇನು ಮೊದಲಲ್ಲ. ಆಗಿನ ಕಾಲದಿಂದಲೂ ಇಂಥದ್ದೊಂದು ಪ್ರತ್ಯೇಕವಾದ ಹುಡುಕರ ನೀಚರ ಗುಂಪು ಈ ಲೋಕದಲ್ಲಿ ಇದ್ದುಕೊಂಡೇ ಬಂದುಬಿಟ್ಟಿದೆ. ಅದು ಹೋಗಿ ಹೋಗಿ ಇಂಥ ಹೆಣ್ಮಕ್ಳು ಅವ್ರಿಗೇ ಸಿಗ್ತಾರೆ. ಏನು ವಿಚಿತ್ರನೋ ಭಗವಂತ. ಆಯ್ತವ, ನಿನ್ನ ಮಕ್ಕಳಿಗೆ ಒಳ್ಳೇದಾಗಲಿ. ಈ ಹೆಣ್ಮಗಳು ತೋರಿಸಿದ ಧೈರ್ಯವನ್ನು ಬೇರೆ ಹೆಣ್ಮಕ್ಳುಗಳು ತೋರಿಸಬೇಕು ಅಂತೆಲ್ಲ. ಗಂಡನ ಬಿಟ್ಟುಬಿಡಿ ಅಂತಲ್ಲ, ಗಂಡನಲ್ಲಿರುವ ಆ ಕೆಟ್ಟ ಗುಣಗಳ ವಿರುದ್ಧ ಹೋರಾಡಬೇಕು. ಅದನ್ನು ಚಿಕ್ಕ ಚಿಕ್ಕದ್ರಲ್ಲಿ ಇದ್ದಾಗಲೇ ಸರಿ ಮಾಡಬೇಕು. ದೊಡ್ಡದಾಗ್ಲಿಕ್ಕೆ ಬಿಟ್ಟರು ಅವು ಯಾವಾಗ ಬ್ಲಾಸ್ಟ್ ಆಗ್ತವೋ ಗೊತ್ತಿಲ್ಲ ಅಲ್ವಾ? ಒಳ್ಳೇದಾಗಲಿ ತಾಯಿ, ಶುಭವಾಗಲಿ.